ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತ ಎನ್ನ ಬಾಯಿಗೆ ಬರಲಿ. ಪಾರಂಗ ಕನಸಿನೊಳಗಲಿ ನನಸಿನೊಳಗಲಿ ಮನಸ್ಸು ಕೆಟ್ಟಿರಲಿ ಮುನಿದಿರಲಿ. ಜನಕಜಾಪತಿ ನಿನ್ನ ಭೀಷ್ಟದ ಸ್ಮರಣೆಯ ಅಷ್ಟಾಕ್ಷರ ಮಂತ್ರ ಜಪಿಸುವ ಹಾಗೆ ಬಾರಂಗ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಪೂಜ್ಯ ರಾಘವೇಂದ್ರ ಸ್ವಾಮೀಜಿಯವರ ಅಡಿದಾವರೆಗಳಲ್ಲಿ ಭಕ್ತಿಪೂರ್ವಕವಾಗಿ ವಂದನೆಗಳನ್ನು ಅರ್ಪಿಸಿ ಜಮಖಂಡಿಯ ಭಕ್ತ ಸಮುದಾಯದ ಎಲ್ಲ ಹಿರಿಕಿರಿಯರ ಪದತಲಕ್ಕೆ ಹಣೆ ಹಚ್ಚಿ ನಮಸ್ಕಾರ. ನಿನ್ನೆ ದಿನ ನಾವು ಒಂದಿಷ್ಟು ಗುರುಪರಂಪರೆ ಶಿಷ್ಯರ ಜೊತೆಗೆ ಹೇಗಿದ್ದರು ಅನ್ನುವ ಒಂದು ಭಾಗ, ಇನ್ನೊಂದಿಷ್ಟು ವಂಶೋದ್ಧಾರಕ್ಕಾಗಿ ಯಾರೆಲ್ಲ ಏನು ಮಾಡ್ತಿದ್ರು ಅನ್ನುವ ಹಾಗೆ ಜರತ್ಕಾರುವಿನ ಕತೆ, ಆಸ್ತಿಕನ ಕತೆ, ಏಕಕಾಲಕ್ಕೆ ಪರೀಕ್ಷಿತನಿಗಾಗಿ ಜನಮೇಜಯ ಯಾಕೆ ಯಜ್ಞ ಮಾಡಿದ, ಇಷ್ಟು ನೋಡುವಾಗ ಒಂದು ವಂಶ ರಕ್ಷಣೆಗೋ ವಂಶದ ಬೆಳವಣಿಗೆಗೋ ವಂಶದ ಹಾನಿಯನ್ನು ತಿದ್ದುವುದಕ್ಕೋ ಹೇಗೆಲ್ಲ ಪೂರ್ವಜರು ಕಷ್ಟಪಟ್ಟಿದ್ದಾರೆ ಅನ್ನುವುದು ನಮಗೆ ಸಿಕ್ಕ ಕೆಲವು ಸಣ್ಣ ಸಣ್ಣ ಕಥಾ ಪ್ರಸಂಗಗಳ ಮೂಲಕ ದೀಪದ ಹಾಗೆ. ಆದರೆ ಒಂದು ದೃಷ್ಟಿಯಿಂದ ನಾನು ನಿಮಗೆ ಹೇಳ್ತಾ ಇದ್ದೆ, ಇದೇನಿದು ಮಹಾಭಾರತಕ್ಕೆ ಪ್ರವೇಶನೇ ಆಗಲಿಲ್ವಲ್ಲ, ಇದೇನಿದು ನಾವು ಕೇಳಿದ ಕಥಾಭಾಗ ವಂಶ ಪರಂಪರೆ ಬಂದೇ ಇಲ್ವಲ್ಲ ಅನ್ನಿಸುವ ಹಾಗೆ ಇರುವ, ಆದರೆ ಎಲ್ಲೋ ಅದು ಕನೆಕ್ಟೆಡ್ ಅನ್ನೋದನ್ನು ನಿನ್ನೆಯ ದಿನ ನಿಮಗೆ ಗೊತ್ತಾಗಲಿಕ್ಕೆ ಪ್ರಾರಂಭ ಆಯಿತು. ಯಾಕೆಂದರೆ ಪರೀಕ್ಷಿತ ಯಾರು ಅಂದಾಗ ಅಭಿಮನ್ಯುವಿನ ಮಗ, ಜನಮೇಜಯ ಯಾರು ಅಂದಾಗ ಆ ಪರೀಕ್ಷಿತನ ಮಗ ಅನ್ನೋದನ್ನು ಹೇಳುವಾಗ ಓಹೋ, ಹಾಗಾದರೆ ಇವರು ಪಾಂಡವ ವಂಶದ ಮುಂದುವರಿದ ಕುಡಿಗಳು ಅಂತ ನಿಮಗೆ ಸ್ಪಷ್ಟವಾಗಿದೆ. ಈ ಮಹಾಭಾರತ ಮತ್ತು ರಾಮಾಯಣ, ಈವನ್ ಕೆಲವೊಮ್ಮೆ ಪುರಾಣಗಳಲ್ಲಿ, ಇನ್ನಿತರ ಅಷ್ಟಾದಶ ಪುರಾಣಗಳಲ್ಲಿ ಭಾಗವತ ಮತ್ತೊಂದು, ಎಲ್ಲ ಕಡೆ ನಮಗೆ ಸಿಕ್ಕುವ ಪ್ರಥಮವಾದ ಒಂದು ವಿಶೇಷ ಸಂಗತಿ, ಇಡೀ ಎಲ್ಲ ಕಥೆಗಳನ್ನು ವೇದವ್ಯಾಸರು ಫ್ಲ್ಯಾಶ್ ಬ್ಯಾಕ್ ಟೆಕ್ನಿಕ್ನಲ್ಲೇ ಹೇಳೋದು. ಹಾಗಾಗಿ ನಮ್ಮ ಸಿನಿಮಾಗಳಲ್ಲಿ ಅದಕ್ಕೇನೆ ಎಲ್ಲವೂ ವೇದವ್ಯಾಸ ಉಚ್ಚಿಷ್ಟ ಅಂತ ಹೇಳುವಾಗ ಸಿನಿಮಾದ ಫ್ಲ್ಯಾಶ್ ಬ್ಯಾಕ್ ಟೆಕ್ನಿಕ್ ಕೂಡ ವೇದವ್ಯಾಸ ಉಚ್ಚಿಷ್ಟ. ಅಲ್ಲಿವರೆಗೆ ಅವರು ಈವನ್ ರಾಮಾಯಣ ಕೂಡ ನೀವು ಗಮನಿಸಿದರೆ ಲವಕುಶರಿಂದ ಆರಂಭ ಆಗೋದು, ಆಮೇಲೆ ರಾಮನ ಕಥೆಯನ್ನು ಲವಕುಶರು ಹೇಳೋದು, ಫ್ಲ್ಯಾಶ್ ಬ್ಯಾಕೆ. ಈ ಫ್ಲ್ಯಾಶ್ ಬ್ಯಾಕ್ ಟೆಕ್ನಿಕ್ ಯಾಕೆ? ನಮ್ಮನ್ನು ನಾವು ಒಂದು ಥರದಲ್ಲಿ ನಮ್ಮ ಎಲ್ಲ ಜೀವಮಾನದ ನಮ್ಮ ಅನುಭವಗಳಲ್ಲಿ ವರ್ತಮಾನದಲ್ಲಿ ಬದುಕುವುದೇ ಭೂತಕಾಲವನ್ನು ನೆನೆಯುತ್ತಾ ಭವಿಷ್ಯದ ಬಗ್ಗೆ ಕಲ್ಪಿಸಿಕೊಳ್ತಾ. ನಮಗೆ ಭವಿಷ್ಯ ಋಷಿಮುನಿಗಳ ಹಾಗೆ ಕಾಣುವ ವಿಷಯವಲ್ಲ. ನಮ್ಮ ಬಲ ಯಾವುದು ಅಂದರೆ ಭೂತಕಾಲವೇ. ಹಾಗಿತ್ತು ಹೀಗಿತ್ತು ಹೇಳುವುದೇ ನಮ್ಮ ಬಲ. ಹೀಗಾಗ್ತೀನಿ ಹೀಗಾಗಿ ಆಗ್ತೀನಿ ಅಂತ ಖಚಿತ ಹೇಳುವ ಧೈರ್ಯ ನಮಗಿಲ್ಲ. ನನ್ನನ್ನು ಯಾರು ಅಂತ ತಿಳಿದಿದ್ದೀನಿ ಅಂತ ಹೇಳೋಕೆ ನಾವು ಭೂತಕಾಲದ ಸಂಗತಿಗಳನ್ನೇ ಹೇಳಬೇಕು, ಭವಿಷ್ಯದ ಹೇಳೋಕ್ಕಾಗಲ್ಲ. ಹಾಗೆ ಒಂದು ಈವನ್ ನೀವು ಮುಂದೆ ಭಗವದ್ಗೀತೆಯ ಸಂದರ್ಭಕ್ಕೆ ಬಂದರೂ ಕೂಡ 10 ದಿನಗಳ ಯುದ್ಧ ಆದಮೇಲೆ ನಮಗೆ ಭಗವದ್ಗೀತೆಯನ್ನು ವೇದವ್ಯಾಸರು ತಿಳಿಸುವ ಹಾಗೆ ಯುದ್ಧದ ಕಥನ, ಅಥವಾ ಎಲ್ಲ ಸಂದರ್ಭಗಳಲ್ಲೂ ಕೂಡ ನಾನು ಈಗಾಗಲೇ ಹೇಳಿದ ಈ ನಿರ್ದಿಷ್ಟ ಕಥಾಭಾಗ ಕೂಡ ಇಡೀ ಪಾಂಡವರ ಕಥಾಭಾಗವನ್ನೇ ಹೇಳದೆ ಏಕಾಏಕಿ ಹೇಳಲಿಕ್ಕೆ ಪ್ರಾರಂಭ ಮಾಡಿರೋದು ಯಾವುದು ಅಂತಂದರೆ
ಜನಮೇಜಯ ಈ ಯಜ್ಞ ಮಾಡ್ತಿದ್ದಾನೆ ಸರ್ಪಗಳನ್ನು ಕೊಲ್ಲೋದಕ್ಕೆ ಅನ್ನುವ ಸರ್ಪಯಜ್ಞದ ಕಥೆ. ಅದಕ್ಕೆ ಕಾರಣ ಏನು ಅಂದರೆ ತಕ್ಷಕ ಹೀಗೆ ಮಾಡಿದ್ದ, ತಕ್ಷಕ ಹಾಗೆ ಮಾಡಿದ್ದಕ್ಕೆ ಹಾವಿನ ಮೇಲಿನ ಕೋಪಕ್ಕೆ ಸರ್ಪಯಜ್ಞ ನಡೆಯುತ್ತಿದೆ. ಈಗ ಜನಮೇಜಯನಿಗೆ ನಿಧಾನಕ್ಕೆ ಹೊಸ ಹಸಿವು ಪ್ರಾರಂಭ ಆಯಿತು. ನಾನು ಅದನ್ನೇ ಹೇಳಿದ್ದು, ಮಹಾಭಾರತ ನಮಗೆ ನಮ್ಮ ಪೂರ್ವಜರನ್ನು ನೆನಪಿಸುವ ಹಾಗೆ ಮಾಡಬೇಕು. ನಮ್ಮ ಪೂರ್ವಜರನ್ನು ನೆನೆಯುವುದು ಅಂದರೆ ನಮ್ಮ ಮೂಲ ಯಾವುದು ಅಂತ ಹುಡುಕುವುದು. ನಮ್ಮ ಮೂಲದ ಸೂತ್ರ ಸಿಕ್ಕುವವರೆಗೆ ಆ ಸರ್ಚ್ ಹೋದರೆ ನಾವು ಯಾರು ಅನ್ನುವುದು ನಮಗೆ ಗೊತ್ತಾಗ್ತದೆ ಅನ್ನುವುದೇ ವೇದವ್ಯಾಸರು ಕೊಡುತ್ತಿರುವ ಸೂಚನೆ. ಹಾಗಾಗಿ ವಂಶಚರಿತ್ರೆಯನ್ನು ಯಾರು ಖಚಿತವಾಗಿ ತಿಳಿದುಕೊಳ್ತಾರೆ, ವಂಶಚರಿತ್ರೆಯನ್ನು ಚೆನ್ನಾಗಿ ಯಾರು ಪಠನ ಮಾಡ್ತಾರೆ, ಅದನ್ನು ಬೇರೆಯವರಿಗೆ ವಂಶವನ್ನು ಹೇಳ್ತಾರೆ, ಆ ವಂಶಚರಿತ್ರೆಯನ್ನು ಕಂಠಪಾಠ ಅಂತ ಹೇಳದಿದ್ರೂ ಕೂಡ ಅಧ್ಯಯನ ಅಧ್ಯಾಪನಗಳಲ್ಲಿ ನಿರಂತರವಾಗಿ ಯಾರು ಅದನ್ನು ಪಾಲಿಸ್ತಾರೆ, ಅವರಿಗೆ ಯಶಸ್ಸು, ಕೀರ್ತಿ, ಆಮೇಲೆ ಶೋಕ ದುಃಖಗಳು ಇಲ್ಲದೇ ಇರುವುದು ಮತ್ತು ಧನ ಸಂಪತ್ತು ಇವುಗಳು ಒದಗ್ತವೆ ಅಂತ ಹೇಳ್ತಾರೆ. ಹಿಂದೆ ಇರುವ ಮನಸ್ಥಿತಿ ಏನು ಹೇಳಿ ಹೀಗೆ ಹೇಳುವಾಗ, ಪೂರ್ವಜರನ್ನು ನೆನೆಯಿರಿ, ಪೂರ್ವಜರನ್ನು ಮರೆಯಬೇಡಿ, ನಾವು ಯಾರಿಂದ ಬಂದಿದ್ದೇವೆ, ಯಾರಿಂದ ಬೆಳೆದಿದ್ದೇವೆ ಅನ್ನೋದನ್ನು ಮರೆತು ಬಿಡಬೇಡಿ. ಇದು ಮುಖ್ಯ ಸೂತ್ರ. ಇದನ್ನು ಮರೆತವನು ಅವನೆಂದೂ ಕೂಡ ಉದ್ಧಾರ ಆಗುವುದಿಲ್ಲ. ಇದು ಮುಖ್ಯ ಅದರ ಹಿಂದೆ ಇರುವಂತಹ ತತ್ವ. ಹಾಗಾಗಿ ನೋಡಿ, ನಿಮಗೆ ಧ್ರುವನ ವಿಷಯಕ್ಕೆ ಬಂದಾಗ, ಧ್ರುವ ನೀನು ಯಾರು ಅಂತ ಅವನನ್ನು ಕೇಳಿದರೆ ಅವನೇನು ಹೇಳಬಹುದು? ನಾನು ಉತ್ಥಾನಪಾದನ ಮಗ. ನಿನ್ನ ಅಪ್ಪನ ಅಪ್ಪ ಯಾರು ಕೇಳಿದರೆ, ನನ್ನ ಅಪ್ಪನ ಅಪ್ಪ ಸ್ವಯಂಭುವ ಮನು. ಆ ಸ್ವಯಂಭುವ ಮನುವಿನ ಅಪ್ಪ ಯಾರು ಕೇಳಿದರೆ ಅವನು ಬ್ರಹ್ಮ. ನೋಡಿ, ಎಷ್ಟು ಇಮಿಡಿಯೇಟ್ ಅವರು ದೇವರ ಕನೆಕ್ಷನ್ಗೆ ಬಂದು ಬಿಡ್ತಾರೆ. ಧ್ರುವನಿಗೆ. ಪ್ರಹ್ಲಾದನಿಗೆ ಬಂದರೆ ನಿನ್ನ ಅಪ್ಪ ಯಾರು ಕೇಳಿದರೆ ಅವನು ಹೇಳ್ತಾನೆ ನೋಡಿ ಹಿರಣ್ಯಕಶಿಪುವಿಗೆ, ಅಪ್ಪ ನೀನೇ ಅಲ್ಟಿಮೇಟ್ ಅಲ್ಲ, ನಿನ್ನ ಹಿಂದೆ ಆಚೆ ಕೆಲವರಿದ್ದಾರೆ. ಯಾರಿದ್ದಾರೆ? ಅಪ್ಪ ನೀನು ಯಾರು? ನಾನು ಹಿರಣ್ಯಕಶಿಪು. ನಿನ್ನ ಅಪ್ಪ ಯಾರು? ಅವ ಹೇಳ್ತಾನೆ, ನನ್ನ ಅಪ್ಪ ಕಶ್ಯಪ. ಕಶ್ಯಪನ ಅಪ್ಪ ಯಾರು? ಮರೀಚಿ. ಮರೀಚಿಯ ಅಪ್ಪ ಯಾರು? ಬ್ರಹ್ಮ. ಬ್ರಹ್ಮನ ಅಪ್ಪ ಯಾರು? ಸುಪ್ರೀಂ ಎನರ್ಜಿ. ಈ ಕನೆಕ್ಷನನ್ನು ಪ್ರಹ್ಲಾದ ನೆನಪಿಸಿ, ಹಾಗಾದರೆ ನಾವು ಎಲ್ಲಿಂದ ಬಂದವರಪ್ಪ ಅಂತ ಕೇಳ್ತಾನೆ. ಅನ್ಫಾರ್ಚುನೇಟ್ಲಿ ನಮಗೆ ಈ ಕನೆಕ್ಷನ್ ಅಷ್ಟು ನಿಯರೆಸ್ಟ್ ಗೊತ್ತಾಗಲ್ಲ. ಭಗವತ್ ತತ್ವಕ್ಕೆ ಎಲ್ಲಿ ಕನೆಕ್ಷನ್ ಅಂತ. ಆ ಕನೆಕ್ಷನನ್ನು ಹುಡುಕುವವರೆಗೆ ನಮ್ಮ ಅಧ್ಯಾತ್ಮದ ಸರ್ಚ್ ಇರಬೇಕು ಅನ್ನುವುದು ಇವರು ಕೊಡ್ತಾ ಇರುವಂತಹ ಸೂಚನೆ. ಅದನ್ನೇ ಹೇಳಿದರು ಈ ಕಥಾಭಾಗದ ಮೂಲಕ. ಮತ್ತು ಗುರು ಶಿಷ್ಯ ಪರಂಪರೆ ಹೇಗಿತ್ತು ಅನ್ನೋದನ್ನು ಯಾಕೆ ಹೇಳ್ತಾರೆ ನೋಡಿ. ಇದು ಮಹಾಭಾರತ ಕೇವಲ ಒಂದು ದಾಯಾದಿ ಕದನವನ್ನು ಹೇಳುವುದಕ್ಕೆ ಇಲ್ಲ, ಅದು ಧರ್ಮಶಾಸ್ತ್ರವನ್ನು ಹೇಳುವುದಕ್ಕಿದೆ, ಅದು ಅಧ್ಯಾತ್ಮವನ್ನು ಹೇಳುವುದಕ್ಕಿದೆ, ಅದು ಗುರು ಪರಂಪರೆಯನ್ನು ಹೇಳಲಿಕ್ಕಾಗಿ ಇದೆ, ಅದು ವೇದ ಮೊದಲಾದ ಷಡಂಗಗಳನ್ನು ತಿಳಿಸುವುದಕ್ಕಾಗಿ ಇದೆ, ಅದು ಬ್ರಹ್ಮತತ್ವವನ್ನು ಹೇಳಲಿಕ್ಕಿದೆ ಅಂತ ಮೊದಲೇ ನಾವು ಕೇಳಿದ್ದರಿಂದ ಈ ಎಲ್ಲ ಅಂಶಗಳು ಬಂದಾಗ ಒಂದೊಂದು ಕಥೆಗಳನ್ನು ಹೇಳ್ತಾರೆ. ನಾನು ಅವುಗಳನ್ನು ಅಲ್ಲಲ್ಲಿ ನಿಮಗೆ ಒಂದು ಬೆಳಕಿನ ಮಿಂಚಿನ ಸಂಗತಿಗಳ ಹಾಗೆ ಹೇಳ್ತಾ ಹೋಗ್ತಿದ್ದೇನೆ. ಕನೆಕ್ಟಿವಿಟಿಯನ್ನು ಕಾಯ್ದುಕೊಳ್ಳುವುದು ನಮ್ಮ ಆತ್ಮಾನುಭವದ ಮೂಲಕ, ಮನನದ ಮೂಲಕ. ಇಲ್ಲಿ ಪರೀಕ್ಷಿತನ ಮಗ ಜನಮೇಜಯನಿಗೆ ಅಪ್ಪನ ಕಥೆ ಗೊತ್ತಾಯಿತು. ಅವನು ಆಚೆ ಈಚೆ ನೋಡೋದ್ರೊಳಗೆ ಆ ಯಜ್ಞಕ್ಕೆ ವೇದವ್ಯಾಸರೇ ಬಂದದ್ದನ್ನು ಗಮನಿಸ್ತಾನೆ. ತಕ್ಷಣ ವೇದವ್ಯಾಸರಿಗೆ ನಮಿಸಿ ಅವರಿಗೆ ಆದರಾತಿಥ್ಯ ಏನು ಪೂಜ್ಯ ಪಾದ್ಯಗಳನ್ನು ಕೊಡಬೇಕು, ಅರ್ಘ್ಯಪಾದ್ಯಗಳನ್ನು ಅದನ್ನೆಲ್ಲ ಕೊಟ್ಟು ಗೌರವದೇ ನಮಸ್ಕರಿಸಿ, ಹೇಗೂ ತಾವು ಬಂದಿದ್ದೀರಿ, ನೀವು ನಮ್ಮ ವಂಶವನ್ನು ಸಂಪೂರ್ಣವಾಗಿ ಬಲ್ಲವರು ಅಂತ ನನ್ನ ಗುರುಗಳು ಹೇಳ್ತಾ ಇದ್ದಾರೆ, ಅಥವಾ ನನ್ನ ಮಂತ್ರಿಗಳೆಲ್ಲ ಹೇಳ್ತಿದ್ದಾರೆ. ದಯವಿಟ್ಟು ನನಗೆ ನನ್ನ ವಂಶದ ಪೂರ್ವಚರಿತ್ರೆಯನ್ನು ನಿಮ್ಮ ಮುಖಾಂತರ ನಾನು ತಿಳಿಯುವಂತೆ ಅನುಗ್ರಹಿಸಿ ದಯವಿಟ್ಟು ಹೇಳಿ ಅಂತ ಕೇಳಿಕೊಳ್ತಾನೆ. ಆಗ ವೇದವ್ಯಾಸರು ತಕ್ಷಣವೇ ಅಲ್ಲೇ ಇರುವ ವೈಶಂಪಾಯನರಿಗೆ, ನಾನು ಹಿಂದೆ ಶುಕಮುನಿಗೆ ಹೇಳುವಾಗ ನೀನು ಇದ್ದಿ, ಶುಕಮುನಿಗಳು ಕೇಳಿದಂತೆ ನೀನು ಕೇಳಿದ್ದೀಯಾ, ನನ್ನ ವಂಶದ ಚರಿತ್ರೆ ನಿನಗೆ ನನ್ನ ಹಾಗೆ ಅಥವಾ ನನ್ನಕ್ಕಿಂತ ಚೆನ್ನಾಗಿ ನೀನು ಹೇಳಬಲ್ಲಿ, ಆದ್ದರಿಂದ ನೀನು ಅದನ್ನು ಇವನಿಗೆ ಹೇಳು ಅಂತ ತಾನು ಹೇಳೋದಿಲ್ಲ. ದೊಡ್ಡವರು ಯಾವಾಗಲೂ
ಅಂಥ ಸಂದರ್ಭಗಳಲ್ಲಿ ಚಿಕ್ಕವರನ್ನು ನೀನು ಹೇಳು ಅನ್ನೋದರ ಹಿಂದೆ ಕೂಡ ಒಂದು ವಿಶೇಷವಾದ ಗುಣಗಳೆಲ್ಲ ಇವೆ. ಒಂದು ಸಣ್ಣವರನ್ನು ಪ್ರೋತ್ಸಾಹಿಸುವ ಗುಣ, ಇನ್ನೊಂದು ವಂಶಚರಿತ್ರೆ ಅವನಿಗೂ ಗೊತ್ತಾಗಲಿ ಅನ್ನುವ ಗುಣ, ಅಥವಾ ಮುಂದೆ ಮಾದರಿಯಾಗುವಾಗ ಇದು ವೇದವ್ಯಾಸರೇ ಹೇಳಬೇಕಾಗಿಲ್ಲ ಅನ್ನೋದನ್ನು ಅವರು ಸೂಚಿಸಿಕೊಂಡು, ನಾನೇ ಹೇಳಬೇಕು ಅಂತ ಭಾವಿಸಬೇಡಿ, ಅದನ್ನು ನಾನು ಮುಂದಿನವರಿಗೆ ದಾಟಿಸಿದ್ದೇನೆ, ಅದು ಮುಂದಿನವರಿಂದ ಮತ್ತೆ ಮುಂದುವರಿತಾ ಹೋಗಲಿ ಅನ್ನುವ ಸೂಚನೆಯನ್ನು ಕೊಟ್ಟು ವೈಶಂಪಾಯನರಿಂದ ಅದನ್ನು ಹೇಳುವುದಕ್ಕೆ ಸೂಚನೆ ಕೊಡ್ತಾರೆ. ಹಾಗೆ ವೈಶಂಪಾಯನರು ಪ್ರಾರಂಭ ಮಾಡುವುದು, ಒಬ್ಬ ವಸು ಮಹಾರಾಜನಿದ್ದ. ಈ ವಸುಗಳು ಅಂದರೆ ದೇವತೆಗಳ ಲೋಕದ ಪುರೋಹಿತರು ಅಂದುಕೊಳ್ಳಿ, ಅಲ್ಲಿಯ ವ್ಯವಸ್ಥೆಗೆ ಇರುವಂಥವರು. ಒಬ್ಬ ವಸು ಮಹಾರಾಜ, ಉಪರಿಚರಿ ಅಂತ ಅವನ ಹೆಸರು. ಆ ಉಪರಿಚರಿ ಬಹಳ ಒಳ್ಳೆಯ ರಾಜ, ತುಂಬ ಚೆನ್ನಾಗಿ ತನ್ನ ರಾಜ್ಯಭಾರ ಮಾಡಿದವ, ಸಾಕಷ್ಟು ತನ್ನ ಸಂಪತ್ತು ಮತ್ತು ದಾನ ಧರ್ಮಗಳಿಂದ ಹೆಸರುವಾಸಿ, ಲೋಕವನ್ನು ಕ್ಷೇಮವಾಗಿ ಕಾಪಾಡಿದವ, ಜನಸಾಮಾನ್ಯರನ್ನು ಪ್ರಜೆಗಳನ್ನು ಅತ್ಯಂತ ಅಭಿವೃದ್ಧಿ ಹತ್ರ ಕರ್ಕೊಂಡು ಹೋದವ. ಒಂದು ದಿನ ಅವನಿಗೆ ಯಾಕೋ ಒಂದು ವೈರಾಗ್ಯ ಬರುತ್ತೆ. ಅವನಿಗೆ 5 ಜನ ಮಕ್ಕಳಿರ್ತಾರೆ. ಅವರು ಬೃಹದ್ರಥ, ಪ್ರತ್ಯಗ್ರಹ, ಕುಶಾಂಬು, ಆಮೇಲೆ ಯದು ಮೊದಲಾದ 5 ಜನರಲ್ಲಿ ಅವನೇನು ಮಾಡ್ತಾನೆ, ರಾಜ್ಯವನ್ನು ಒಬ್ಬೊಬ್ಬರಿಗೆ ಹಂಚಿಬಿಟ್ಟು ತಾನು ತನ್ನ ಪಾಡಿಗೆ ಬೇಟೆ ಮತ್ತು ರಾಜ್ಯಭಾರವನ್ನು ಬಿಟ್ಟು ತಪಸ್ಸಿಗೆ ಕೂತ್ಕೊಳ್ತಾನೆ. ಅವನ ತಪಸ್ಸು ಎಷ್ಟು ಕಠೋರ ಮತ್ತು ದೀರ್ಘ ಇರ್ತದೆ ಅಂದರೆ, ಅವನು ಜಗತ್ತಿನ ಉಳಿದ ಎಲ್ಲವನ್ನು ಮರೆತ ಹಾಗೆ, ಅವನಿಗೆ ಇನ್ನೊಂದು ಗೊತ್ತಿಲ್ಲ, ಈ ಲೋಕವೇ ಗೊತ್ತಿಲ್ಲ, ಈ ಲೋಕದ ಯಾವ ಸಂಗತಿಗಳು ತನಗೆ ಸಂಬಂಧ ಇಲ್ಲ ಅನ್ನುವ ಕಠೋರ ತಪಸ್ಸಿಗೆ ಹೋದಾಗ ಆ ತಪಸ್ಸಿನ ಉಗ್ರತ್ವ ಎಷ್ಟಿರ್ತದೆ ಅಂದರೆ ಇಂದ್ರನಿಗೆ ಅಲುಗಾಟ ಪ್ರಾರಂಭ ಆಗ್ತದೆ. ಯಾಕೆಂದರೆ ಇಲ್ಲಿಂದ ಹೊರಟವರು ನೇರವಾಗಿ ಹೋಗಬಹುದಾದ ಲೋಕ ಚಂದ್ರಲೋಕ, ನೆಕ್ಸ್ಟ್ ಇಂದ್ರಲೋಕ ಅಂತಲೇ ಕೃಷ್ಣ ಕೂಡ ಭಗವದ್ಗೀತೆಯಲ್ಲಿ ಹೇಳೋದು. ಹಾಗಾಗಿ ಇಂದ್ರಲೋಕದ ಸ್ಥಾನಮಾನಕ್ಕೆ ಇವನೊಬ್ಬ ಪ್ರತಿಸ್ಪರ್ಧಿ ಆಗಬಹುದು ಅನ್ನುವ ಮಟ್ಟಕ್ಕೆ ಅವನ ತಪಸ್ಸಿನ ಉಗ್ರತ್ವವನ್ನು ಕಂಡು ಇಂದ್ರ ಸಾಕ್ಷಾತ್ ತಾನು ಕೆಳಗೆ ಬಂದು ಅವನನ್ನು ತಪಸ್ಸಿನಿಂದ ಅನುಗ್ರಹ ಮಾಡಿ, ನಿನಗೇನು ಬೇಕು, ಯಾಕೆ ತಪಸ್ಸಿನಲ್ಲಿ ಮುಳುಗಿದ್ದೀಯಾ, ಏನು ಬೇಡ, ಅದಕ್ಕೆ ತಪಸ್ಸಿನಲ್ಲಿ ಮುಳುಗಿದ್ದೇನೆ, ಇಲ್ಲ ನೀನು ಹೀಗೆ ನಿನ್ನ ಕರ್ಮವನ್ನು ತತ್ಪರನಾಗಿ ಮಾಡಬೇಕೇ ಹೊರತು ಕರ್ಮ ವಿಮುಖನಾಗಬಾರದು, ಇನ್ನೊಂದಿಷ್ಟು ಕಾಲ ರಾಜ್ಯಭಾರ ಮಾಡು, ನಿನ್ನ ಈ ಕೆಲಸಗಳನ್ನು ನೀನು ಮುನ್ನಡೆಸುವುದಕ್ಕೆ ಬೇಕಾಗುವ ಯಾವುದೇ ತೊಂದರೆಗಳಿದ್ರೆ ಅದನ್ನು ನಿವಾರಿಸುವುದಕ್ಕೆ ನಾನು ಕೆಲವು ಸಂಗತಿಗಳನ್ನು ಒದಗಿಸ್ತೀನಿ ಅಂತ ಹೇಳಿ ಅವನಿಗೆ ಸ್ಫಟಿಕ ಶಿಲಾ ವಿಮಾನವೊಂದನ್ನು ಅನುಗ್ರಹಿಸ್ತಾನೆ. ನೋಡಿ, ಗಮನಿಸಬೇಕು, ಪುಷ್ಪಕ ವಿಮಾನದ ವಿವರಣೆ ನಮಗೆ ಹಿಂದೆ ರಾಮಾಯಣದಲ್ಲಿ ಬರುತ್ತೆ, ಈವನ್ ಕಪಿಲನ ಸಂದರ್ಭದಲ್ಲೂ ಬರುತ್ತೆ, ಭಗವಂತನ ಅವತಾರ ಕಪಿಲನ ಸಂದರ್ಭದಲ್ಲೂ ಬರುತ್ತೆ. ಇಲ್ಲಿಗಾಗುವಾಗ ಸ್ಫಟಿಕ ಶಿಲಾ ವಿಮಾನವನ್ನು ಕೊಡ್ತೇನೆ ಮತ್ತು ಅದು ಸಾಮಾನ್ಯವಾಗಿ ಆಕಾಶದಲ್ಲೇ ಇರ್ತದೆ ಅನ್ನೋದನ್ನು ಹೇಳ್ತಾರೆ. ಆ ಆಕಾಶದಲ್ಲಿರುವ ಸ್ಫಟಿಕ ಶಿಲಾ ವಿಮಾನದಲ್ಲಿ, ಅಂದರೆ ನೋಡಿ ಅದು ಕಲ್ಲಿನಿಂದ ಆಗಿದೆ, ಸ್ಫಟಿಕ ಕಲ್ಲಿನಿಂದ, ಅಲ್ಲಿಯೇ ಇರುವ ಆ ವಿಮಾನದಲ್ಲಿ ನೀನು ನಿನ್ನ ರಾಜವೈಭೋಗದ ಎಲ್ಲ ಸಂಪತ್ತು, ದಾಸರು, ಮತ್ತೊಂದು ಮಗದೊಂದು ಎಲ್ಲ ಇಟ್ಟುಕೊಂಡು ನೀನು ಅಲ್ಲಿಂದಲೇ ರಾಜ್ಯಭಾರ ಮಾಡ್ಬೋದು, ಈ ಭೂಲೋಕ ಬೇಡವಾಗಿದೆ ಅಲ್ಲ ನಿನಗೆ, ಅದರಲ್ಲಿ ಕೆಲಸ ಮಾಡು. ಅದಕ್ಕೆ ಅವನು ಉಪರಿಚರಿ. ಉಪರಿ ಅಂದರೆ ಊಪರ್ ಅಂತ ಹಿಂದಿಯಲ್ಲಿ ಬಂತು ನೋಡಿ, ಮೇಲೆ, ಮೇಲೆ ಚರ, ಅಲ್ಲೇ ಇದ್ದು ಅಲ್ಲಿಯೇ ಚಲಿಸುವ, ಅಲ್ಲಿಂದಲೇ ತನ್ನ ಕೆಲಸಗಳನ್ನು ನಡೆಸುವವ, ಅದಕ್ಕೆ ಉಪರಿಚರಿ ಅಂತ ಅವನಿಗೆ ಹೆಸರು. ಆ ಉಪರಿಚರಿ ಅನ್ನುವ ಹೆಸರನ್ನು ಪಡೆದದ್ದು ಆ ಕಾರಣಕ್ಕಾಗಿಯೇ. ಅಷ್ಟು ಮಾತ್ರ ಅಲ್ಲ, ಅವನಿಗೊಂದು ಬಿದಿರಿನ ಕೋಲು ಅಥವಾ ಎಷ್ಟಿಯನ್ನು ಕೊಡಲಾಗ್ತದೆ. ಅದು ತನಗೆ ಏನಾದರೂ ಅಪೇಕ್ಷೆಗಳಿದ್ದರೆ ಆ ಎಷ್ಟಿಗೆ ನಮ್ಮನ್ನು ಅರ್ಪಿಸಿಕೊಂಡು ಕೇಳಿಕೊಂಡ್ರೆ ಅದು ಒದಗಿಸಿಕೊಡುವ ಒಂದು ಅನುಗ್ರಹ ಆ ಎಷ್ಟಿಯಲ್ಲಿರ್ತದೆ. ಅದಕ್ಕೇನೆ ಇತ್ತೀಚಿನ ಕಾಲದವರೆಗೂ ಕೂಡ ಇವತ್ತಿಗೂ ಪುರೋಹಿತರು ಮೊದಲೊಂದು ಎಷ್ಟಿ ಅಥವಾ ಆ ಬಿದಿರಿನ ದಂಡವನ್ನಿಟ್ಟು ತಮ್ಮ ಯಜ್ಞವನ್ನು ಆರಂಭಿಸ್ತಾರೆ, ಅದಕ್ಕೆ ಪೂಜೆ ಸಮರ್ಪಿಸಿ, ಅದು ಇಂದ್ರನಿಂದ ಬಂದದ್ದು ಅಂತ. ಇಂದ್ರ ಮುಂದೆ ಅನುಗ್ರಹಿಸ್ತಾನೆ ಆ ಎಷ್ಟಿಗೆ ನಾವು ಪ್ರಾರ್ಥಿಸಿಕೊಂಡ್ರೆ. ಹೀಗೊಂದು ದಂಡ, ಜೊತೆಗೆ ಅವನಿಗೊಂದು ಕಮಲ ಪುಷ್ಪದ ವೈಜಯಂತಿ ಮಾಲೆ, ಇದಿಷ್ಟನ್ನು ಕೊಟ್ಟು ಬಹಳ ವಿರಕ್ತನಾಗಬೇಡ, ನೀನು ನಡೆಸು, ನಿನಗೆ ನಡೆಸೋ ಸಾಧ್ಯತೆಗಳಿವೆ, ಈ ನಡೆಸುವಾಗ ಈ 3 ಸಂಗತಿಗಳು ನಿನಗೆ ಅನುಗ್ರಹ ರೂಪವಾಗಿ ನಿನ್ನ ಕೆಲಸಗಳನ್ನು ಮಾಡುವುದಕ್ಕೆ ಸಹಾಯ ಮಾಡ್ತವೆ ಅನ್ನುವ ಅನುಗ್ರಹವನ್ನು ಪಡೆದು ಇಂದ್ರನ ಆದೇಶದ ಮೇರೆಗೆ ಉಪರಿಚರಿ ಆಯಿತು ಅಂತ ಅಲ್ಲಿ ತನ್ನ ಪಾಡಿಗೆ ತನ್ನ ಕೆಲಸವನ್ನು ಮಾಡ್ತಿರ್ತಾನೆ. ಆದರೆ ಅವನು ಕೆಳಗೆ ಬರೋದಿಲ್ಲ. ನಾನು ಈಗಾಗಲೇ ಹೇಳಿದ ಬೃಹದ್ರಥ ಮತ್ತು ಆ 5 ಮಕ್ಕಳು ಯಾರಿದ್ದಾರೆ ಅವರುಗಳಿಗೆಲ್ಲ ರಾಜ್ಯವನ್ನು ಒಪ್ಪಿಸಿರೋದ್ರಿಂದ ಅವನು ಅಲ್ಲೇ ಕೂತ್ಕೊಂಡು ತಾನು ಮೇಲಿನಿಂದ ಒಂದು ಸೂಪರ್ವಿಷನ್ ಥರ ಕೆಲಸ ಮಾಡ್ತಿರ್ತಾನೆ. ಅಂತ ಹೊತ್ತಿನಲ್ಲಿ ಅವನಿಗೆ ಒಂದು ದಿನ ಕೆಳಗೆ ಹರಿಯುವ ಶುಕ್ತಿಮತಿ ಅನ್ನುವ ನದಿ, ಅದು ತಾನು ನಿರಂತರ ಪ್ರವಹಿಸುವ ನದಿಯಾಗಿ ಅದನ್ನು ನೋಡಿದ್ದ. ಅದು ಯಾಕೋ ಆವತ್ತು ಸ್ತಬ್ಧವಾಗಿ ನಿಂತ ಹಾಗೆ ಕಾಣ್ತದೆ ಮೇಲಿನಿಂದ ನೋಡುವಾಗ.
ಅವನು ಶುಕ್ತಿಮತಿ ನದಿ ಹರಿಬೇಕಾದದ್ದು ಯಾಕೆ ನಿಂತಿದೆ ಅಂತ ನೋಡ್ತಾನೆ. ಗಮನಿಸುವಾಗ ಅವನಿಗೆ ಗೊತ್ತಾಗುತ್ತೆ, ಮುಂದೆ ಕೋಲಾಹಲ ಅನ್ನುವ ಒಬ್ಬ ಪರ್ವತ ರಾಜ ತಾನು ಅಡ್ಡ ನಿಂತು ಆ ಶುಕ್ತಿಮತಿ ನದಿಯನ್ನು ಸಾಗರ ಸೇರದ ಹಾಗೆ ತಡೆದಿದ್ದಾನೆ ಅಂತ ಗೊತ್ತಾಗುತ್ತೆ. ತಕ್ಷಣವೇ ರಾಜನ ಒಂದು ಜವಾಬ್ದಾರಿಯ ಹಾಗೆ ಅವನು ಶುಕ್ತಿಮತಿ ನದಿ ಸಾಗರ ಸೇರಬೇಕು ಅಂತ ಹೊರಟವಳು. ನದಿ ಸಾಗರ ಸೇರುವುದು ಅವಳ ಗಂತವ್ಯ, ಅವಳು ಮುಟ್ಟಬೇಕಾದ ಗುರಿ. ಅವಳನ್ನು ಅಡ್ಡಿ ಮಾಡಿ ನಿಲ್ಲಿಸುವುದು ಧರ್ಮವಲ್ಲ. ಈ ಥರ ನಿಲ್ಲಿಸಿದ ಕೋಲಾಹಲನ ಮೇಲೆ ತಾನು ಕ್ರಮ ಕೈಗೊಳ್ಳಬೇಕು ಅಂತ ನೇರವಾಗಿ ಉಪರಿಚರಿ ಆ ಕೋಲಾಹಲ ಪರ್ವತವನ್ನು ತನ್ನ ಕಾಲಿನಿಂದ ಮೆಟ್ಟಿದಾಗ ಆ ಮೆಟ್ಟಿದ ಆಘಾತಕ್ಕೆ ಆ ಪರ್ವತ ಸೀಳಾಯಿತು. ಹಾಗೆ ಸೀಳಾದಾಗ ಅದು ದಾರಿ ಮಾಡಿಕೊಂಡು ಶುಕ್ತಿಮತಿ ಸಾಗರ ಸೇರುವುದಕ್ಕೆ ಅನುಕೂಲ ಮಾಡಿಕೊಟ್ಟಿತು ಅಂತ ಉಪರಿಚರಿಯ ಕಥೆ. ಬಹಳ ಬಾರಿ ನಾನು ಹೇಳ್ತೇನೆ, ನದಿಗೆ ಅಣೆಕಟ್ಟು ಕಟ್ಟಬಾರ್ದು, ನದಿಗೆ ಅಣೆಕಟ್ಟು ಕಟ್ಟುವುದು ಅಧರ್ಮ. ಯಾಕಂದರೆ ಈ ಕಾಸ್ಮಿಕ್ನಲ್ಲಿ ಯಾವ್ಯಾವುದು ಎಲ್ಲೆಲ್ಲಿ ಸೇರಬೇಕು ಅಂತ ತಮ್ಮ ದಾರಿಯಲ್ಲಿ ಹೊರಟಿದ್ದಾವೆ. ಅವುಗಳು ತಮ್ಮ ದಾರಿಯನ್ನು ತಾವು ಕಂಡುಕೊಂಡು ಹೋಗ್ತಿದ್ದಾವೆ. ನಮಗೆ ಹಕ್ಕುಗಳಿಲ್ಲ ಅವುಗಳ ದಾರಿ ಬದಲಾಯಿಸೋದು, ನಮ್ಮ ಕಡೆಗೆ ನಿಲ್ಲು ಅನ್ನೋದು, ನಮ್ಮ ಹತ್ರನೇ ನಿಂತ್ಕೊ ಅಂತ ಆಚೆಗೆ ಹೋಗದ ಹಾಗೆ ಬಂಧಿಸೋದು. ಯಾಕೆಂದರೆ ನೀವು ನೋಡಿ, ಇತ್ತೀಚಿನ ಒಂದು ಅನಾಲಿಸಿಸ್ನ ಪ್ರಕಾರ ಎಲ್ ನಿನೋ ಅನ್ನುವ ಒಂದು ಬಿಸಿ ಉಷ್ಣದ ಅಲೆ ಸಮುದ್ರದಲ್ಲಿ ಬಹಳ ಕಠೋರವಾಗಿ ಏಳ್ತಿದೆ ಮತ್ತು ಅದರ ಪರಿಣಾಮವಾಗಿ ಉಷ್ಣ ವಾಯು ಬೀಸ್ತಿದೆ. ಉಷ್ಣ ವಾಯು ಬೀಸುವುದರಿಂದ ಅನೇಕ ಅನಾಹುತಗಳು ನಮಗೆ ಪ್ರಾಕೃತಿಕವಾಗಿ ಆಗ್ತವೆ ಅಂತ. ಸಮುದ್ರ ಅವನು ಗಂಡು. ನದಿಗಳು ಕಾಲಕಾಲಕ್ಕೆ ಹೋಗಿ ಸೇರಿ ಅವನನ್ನು ತಂಪುಗೊಳಿಸಬೇಕು. ನದಿಗಳು ಎಷ್ಟು ಕಾಲ ಹೋಗಿ ಸೇರ್ತವೋ ಅಷ್ಟು ಕಾಲ ಸಮುದ್ರ ತನ್ನ ಸಂಯಮದಲ್ಲಿ ಇರ್ತಾನೆ. ಯಾವಾಗ ಸಮುದ್ರಕ್ಕೆ ಬಂದು ಸೇರಬೇಕಾದ ಆ ಸ್ತ್ರೀ ಮಿಲನ ಆಗಲ್ಲ, ಆಗೆಲ್ಲ ಅವನ ಉಷ್ಣ ತಾಪ ಹೆಚ್ಚಿ ನಾವು ಅನುಭವಿಸಲಾಗದ ಮತ್ತು ಕಠೋರವಾದ ಅನಾಹುತಗಳು ಸಂಭವಿಸ್ತವೆ ಅನ್ನುವುದು ಜಗಜ್ಜಹಿತ. ಯಾಕೆ ಜಗಜ್ಜನಿತ ಅಂದರೆ, ಈ ಒಂದು ದೃಷ್ಟಿಯಿಂದ ನೀವು ಗಮನಿಸಿದ್ರೆ ಇದು ಕಾಸ್ಮಿಕ್ ವ್ಯವಸ್ಥೆಯಲ್ಲಿ ಪ್ರತಿಯೊಂದು ಕೂಡ ಒಂದು ಇನ್ನೊಂದನ್ನು ಸೇರ್ಲಿಕ್ಕಾಗಿಯೇ ಬಂದಿದೆ. ಈಗ ನಾವು ಮರವನ್ನು ನೋಡಿ, ಮರ ತನ್ನ ಪಾಡಿಗೆ ಮೇಲಕ್ಕೆ ಹೋಗೋದು, ಅದನ್ನು ತೆಗೆದು ಬಾಗಿಸಿ ಕೆಳಗೆ ಹೋಗು ಅಂದರೆ ಅದು ಮರದ ಧರ್ಮವೇ ಅಲ್ಲ. ನೀನು ಆಚೆ ಕಡೆ ಮೇಲೆ ಹೋಗಬೇಡ, ಮೇಲೆ ಹೋದರೆ ನಮಗಾಗಲ್ಲ, ನೀನು ಈ ಕಡೆ ಬರಬೇಕು ಅಂತ ನಾವು ಒತ್ತಾಯ ಮಾಡಿದರೆ ಅದು ಅದರಷ್ಟಕ್ಕೆ ಕೆಲವೊಮ್ಮೆ ತೆಂಗಿನ ಮರಕ್ಕೆ ಹಿಂಗೆ ಹೋಗೋಕ್ಕೆ ಜಾಗನೇ ಇಲ್ಲ, ಅದು ಹಿಂಗೆ ಹೋಗುತ್ತೆ. ಅದು ತಾನೇ ಮಾರ್ಗ ಮಾಡಿಕೊಂಡು ಮೇಲ್ಮುಖಕ್ಕೆ ಹೋಗೋದಕ್ಕೆ ದಾರಿ ಕಂಡುಕೊಳ್ಳುತ್ತೆ ಹೊರತು ನಾವು ದಾರಿ ಮಾಡಲಿಕ್ಕಿಲ್ಲ. ಆ ದೃಷ್ಟಿಯಲ್ಲಿ ಮರದ ಧರ್ಮ ಮರಕ್ಕೆ. ಅಗ್ನಿ ಹಿಂಗೆ ಹೋಗೋದು, ನಾವು ಅವನನ್ನು ಅಡ್ಡಕ್ಕೆ ಹೋಗು ಅಂತ ಹೆಂಗೆ ಬೇಕಾದರೂ ನೀವು ತಿರುಗಿಸಿ ನೋಡಿ, ಅವನು ಊರ್ಧ್ವಮುಖಿಯೇ. ನದಿ ಹಿಂಗೇನೆ ಹೋಗೋದು, ಅದು ಎಲ್ಲಿ ಹೋಗಿ ಸೇರಬೇಕು ಅನ್ನೋದು ಅದಕ್ಕೆ ಗೊತ್ತಿದೆ. ಕಲ್ಲು ಅಡ್ಡ ಬರಬಹುದು, ಕೊರೀತಾಳೆ ಅವಳು ನದಿ. ಗುಡ್ಡ ಅಡ್ಡ ಬರಬಹುದು, ಅದನ್ನು ಆದಷ್ಟು ಸವೆದು ಕಾಲಾಂತರದಲ್ಲಿ ಅಲ್ಲಿ ನಿತ್ತು ಒಂದು ದಿವಸ ಅದನ್ನು ಓವರ್ಟೇಕ್ ಮಾಡ್ತಾಳೆ. ಯಾವುದೋ ಮರ ಅಡ್ಡ ಬರ್ಬೋದು, ಅದರ ಸುತ್ತ ಹರಿತಾಳೆ, ಜಾಗ ಮಾಡಿಕೊಂಡು ಹೋಗ್ತಾಳೆ. ಎಲ್ಲಿಗೆ? ಅವಳಿಗೆ ಗೊತ್ತು ಯಾರ್ಯನ್ನ ಸೇರಬೇಕು ಅಂತ. ಅಂಥ ನದಿಯನ್ನು ಇವತ್ತು ಅಣೆಕಟ್ಟು ಕಟ್ಟಿ ಹಾಳು ಮಾಡ್ತಿದ್ದೇವೆ. ಇವತ್ತು ನದಿಗಳನ್ನೆಲ್ಲ ಬೇರೆ ನದಿಗಳನ್ನು ಒಂದೊಂದು ಕಡೆಯಿಂದ ಇನ್ನೊಂದು ಕಡೆಗೆ ಬೇರೆ ನದಿಗಳನ್ನು ಸೇರಿಸಿ ಯಾವುದೋ ನೀರಿಲ್ಲದ ಊರಿಗೆ ನೀರು ಬಿಡೋದು ಅಂತ ನಾವು ಮಾಡ್ತೇವೆ. ಹಿಂದಿನ ಕಾಲದಲ್ಲಿ ಊರು ರಚನೆ ಆಗಬೇಕಾದ್ರೆ ನದಿ ದಡದಲ್ಲಿ ರಚನೆ ಮಾಡಬೇಕು. ನದಿಯನ್ನು ಊರಿಗೆ ತರೋ ಮಾತಿಲ್ಲ, ನಿಮಗೆ ಊರಾಗಬೇಕು ಅಲ್ಲಿ ನದಿ ದಡದಲ್ಲಿ ಮಾಡಿ ಅಂತ. ಅಂದರೆ ನದಿ ಇರುವಲ್ಲಿ ನೀವು ಬದುಕಿ, ಹೊರತು ನದಿಯನ್ನು ನಮ್ಮ ಊರಿಗೆ ತರುವ ಮಾತಿಲ್ಲ. ಈಗೆಲ್ಲ ನದಿಯನ್ನು ನಮ್ಮ ಊರಿಗೆ ತರೋದು, ಪ್ರಕೃತಿಯನ್ನು ನಮಗೆ ಬೇಕಾದ ಹಾಗೆ ಬಳಸುವುದು, ಅದು ಅಲ್ಲ ಅಂತ. ಇದು ಒಂದು ಘಟನೆಯಿಂದ ಉಪರಿಚರಿ ಹೇಳುವ ಒಂದು ಮಾತಿನಿಂದ ನಮಗೆ ವೇದವ್ಯಾಸರು ಕಥಾಭಾಗವಾಗಿ ಹೇಳುವಾಗಲೇ ಅರ್ಥ ಆಗ್ತಿದೆ. ಆ ಶುಕ್ತಿಮತಿ ನದಿಯನ್ನು ಸಮುದ್ರ ಸೇರುವ ಹಾಗೆ ಪರ್ವತವನ್ನು, ಕೋಲಾಹಲ ಎಂಬ ಗಂಡು ಪರ್ವತವನ್ನು, ಗಂಡಸನ್ನು ಎದೆಗೆ ಒದ್ದು ಸೀಳಿ ಭಾಗ ಮಾಡಿ ಕಳುಹಿಸಿದಾಗ ಅವಳಿಗಾಗಲೇ ನಿತ್ತಲ್ಲಿ ಕೋಲಾಹಲನಿಂದ 2 ಮಕ್ಕಳಾಗಿದ್ದರು ಅಂತ. ಆ ಗಂಡು ಮಗನನ್ನು ಮತ್ತು ಹೆಣ್ಣು ಮಗಳನ್ನು ಇವನಿಗೆ ಕೊಟ್ಟು ಹೋಗ್ತಾಳೆ ಅವಳು ಶುಕ್ತಿಮತಿ. ಆ ಗಂಡು ಮಗನನ್ನು ಇವನು ಉತ್ತರಾಧಿಕಾರಿಯಾಗಿ ಯುವರಾಜನನ್ನಾಗಿ ಮಾಡ್ತಾನೆ. ಹೆಣ್ಣು ಮಗಳನ್ನು ಕೊಟ್ಟಳಲ್ಲ ಅವಳು, ಅವಳ ಹೆಸರು ಗಿರಿಕೆ. ಅವಳನ್ನು ಇವನು ತನ್ನ ಹೆಂಡತಿಯಾಗಿ ಮಾಡಿಕೊಳ್ತಾನೆ ಉಪರಿಚರಿ. ಹೀಗೆ ಅದ್ರಿಕೆಯ ಜೊತೆಗೆ ಅವನು ಬದುಕ್ತಿರುವ ಕಾಲಘಟ್ಟದಲ್ಲಿ ಒಂದು ದಿನ ಅವನು ತುಂಬ ಅವಳ ಜೊತೆಗೆ ಸೇರುವ ಮನಸ್ಥಿತಿಯಲ್ಲಿದ್ದಾನೆ. ಅಂಥ ಹೊತ್ತಿನಲ್ಲಿ ಪಿತೃದೇವತೆಗಳು ಬಂದು ಅವನಿಗೆ ಜಿಂಕೆಯ ಮಾಂಸ ಕೊಡುವಂತ ಬೇಡಿಕೊಳ್ತಾರೆ.
ಈ ಪಿತೃದೇವತೆಗಳ ಮಾತನ್ನು ಅನಾದರಿಸುವ ಹಾಗಿಲ್ಲ, ಅವರಿಗೆ ಕೊಡಬೇಕಾದದ್ದನ್ನು ಕೊಡುವುದು ನನ್ನ ಕರ್ತವ್ಯ ಮತ್ತು ಧರ್ಮ ಅಂತ ಹೇಳಿ ಅವನು ತಾನು ಮನಸ್ಸಿಲ್ಲದ ಮನಸ್ಸಿನಿಂದ ಬೇಟೆ ಆಡಲಿಕ್ಕೆ ಹೋಗ್ತಾನೆ. ಕಾಡಿನಲ್ಲಿದ್ದಾನೆ, ಬೇಟೆ ಹುಡುಕ್ತಾ ಇದ್ದಾನೆ, ಮನಸ್ಸು ಪೂರ್ತಿ ಅದ್ರಿಕೆಯ ಜೊತೆಗೆ ಇದೆ, ಮನಸ್ಸಿನ ಭಾವಕ್ಕನುಗುಣವಾಗಿ ದೈಹಿಕವಾಗಿ ಉದ್ರಿಕ್ತನಾಗಿದ್ದಾನೆ. ಅವನ ರೇತಸ್ಸು ಸ್ಖಲನ ಆಗ್ತದೆ. ಅವನು ಆ ಸ್ಖಲನವಾದ ರೇತಸ್ಸು ವ್ಯರ್ಥವಾಗಬಾರ್ದು ಅಂತ ಒಂದು ಎಲೆಯಲ್ಲಿ ಹಿಡಿಯುತ್ತಾನೆ. ಆ ಎಲೆಯಲ್ಲಿ ಹಿಡಿದು ಆ ರೇತಸ್ಸನ್ನು ಏನು ಮಾಡ್ತಾನೆ ಅಂತಂದರೆ, ಇದನ್ನು ಅದ್ರಿಕೆಗೆ ಮುಟ್ಟಿಸಬೇಕು ಅನ್ನುವ ಭಾವದಿಂದ ಗರುಡನ ಕೈಯಲ್ಲಿ ಕೊಡ್ತಾನೆ. ಇದನ್ನು ಜೋಪಾನ ಹೋಗಿ ಅವಳಿಗೆ ಮುಟ್ಟಿಸಬೇಕು ಅಂತ. ಆ ಗರುಡ ಅದನ್ನು ತನ್ನ ಎರಡೂ ಕೈಗಳಿಂದ ಆ ಎಲೆಯನ್ನು ಹಿಡ್ಕೊಂಡು ಮುಂದೆ ಹೋಗುವಾಗ ಇನ್ನೊಂದು ಗರುಡ ಇವ ಮಾಂಸ ಒಯ್ತಿದ್ದಾನೆ ಅಂತ ತಿಳ್ಕೊಂಡು ಜಗಳಕ್ಕೆ ಬರುತ್ತೆ. ಒಂದಕ್ಕೊಂದು ಕದನ ಆದಾಗ ಗರುಡನ ಕೈಯಲ್ಲಿದ್ದ ರೇತಸ್ಸು ಕೆಳಕ್ಕೆ ಬೀಳುತ್ತೆ. ಬೀಳುವಾಗ ಅದು ಯಮುನಾ ನದಿಯಲ್ಲಿ ಬೀಳುತ್ತೆ. ಯಮುನಾ ನದಿಯಲ್ಲಿ ಬಿದ್ದಾಗ ಅಲ್ಲೊಬ್ಬ ಅಪ್ಸರೆ ಬಹಳ ದಿನಗಳಿಂದ ಶಪಿತಳಾಗಿ ಕಾಯ್ತಾ ಕೂತಿರ್ತಾಳೆ, ಮೀನಿನ ಹಾಗೆ ಬದುಕಿಕೊಂಡು. ಅವಳಿಗೆ ಮೀನಾಗುವ ಶಾಪ. ಆ ಶಾಪಕ್ಕನುಗುಣವಾಗಿ ಮೀನಾಗಿ ಅವಳು ಕಾಯ್ತಿದ್ದಾಳೆ. ಒಂದಲ್ಲ ಒಂದು ದಿನ ನನ್ನ ಶಾಪ ಮೋಕ್ಷ ಆಗ್ತದೆ, ಅದಕ್ಕೆ ನಾನು ಮಾಡಬೇಕಾದದ್ದೇನು? ಕಾಯುವುದು. ಕಾಯುವುದೇ ತಪಸ್ಸು. ಕಾಯ ಬೇಕು, ಎರಡು ಅರ್ಥ ಇದೆ ನೋಡಿ. ಕಾಯ ಬೇಕು ಅನ್ನೋದರಲ್ಲಿ ಒಂದು ಈ ದೇಹ ಬೇಕು, ಇನ್ನೊಂದು ವೆಯ್ಟ್ ಮಾಡಬೇಕು, ಇನ್ನೊಂದು ಕಾಯಬೇಕು. ಕಾಯುವುದು ಅಂದರೆ ಒಳ್ಳೆ ಕಾದಿದೆ ಅಂತ ಹೇಳ್ತೇವಲ್ಲ, ಸುಡಬೇಕು, ತಪಸ್ಸು. ಅವಳು ಕಾಯ್ತಿದ್ದಾಳೆ ತಪಸ್ಸಿನ ಹಾಗೆ. ಆಗ ಈ ರೇತಸ್ಸು ನೀರಿಗೆ ಬಿತ್ತಲ್ಲ, ಅದನ್ನೇ ಅವಳು ಸ್ವೀಕರಿಸಿ ಕುಡಿದು ಅವಳು ಗರ್ಭವತಿ ಆಗ್ತಾಳೆ. ಇದೇನಿದು, ನೀರು ಕುಡಿದು ಗರ್ಭವತಿ ಆಗೋದು ಹೊಸ ಕಥೆ ಆಯ್ತಲ್ಲ. ಸಾಂಕೇತಿಕವಾಗಿ ನೋಡಿದರೆ ಅನ್ನಾತ್ ಪ್ರಾಣ ಅಂತ ಒಂದು ಮಾತು ಇದೆ. ಪರ್ಜನ್ಯಾದನ್ನ ಅನ್ನಾತ್ ಪ್ರಾಣ ಅಂತ. ಮಳೆಯಿಂದ ಆಹಾರ, ಆಹಾರದಿಂದ ಜೀವರಾಶಿಯ ಸೃಷ್ಟಿ ಅಂತ. ಆಹಾರ ನಮ್ಮ ರೇತಸ್ಸಿನ ಭಾಗವಾಗುತ್ತಲ್ಲ, ಆ ರೇತಸ್ಸಿನಿಂದ ಸೃಷ್ಟಿ ನಿರ್ಣಯ ಆಗ್ತದೆ ಅಂತ. ಇದನ್ನು ಉಪನಿಷತ್ತುಗಳು ಹೇಳ್ತವೆ, ವೇದ ಹೇಳುತ್ತೆ. ಈವನ್ ಕೃಷ್ಣನ ಮಾತು ಭಗವದ್ಗೀತೆಯಲ್ಲಿ ಹೀಗೆ ಇದೆ. ಸೊ ಪರ್ಜನ್ಯದಿಂದ ಅನ್ನ, ಅನ್ನದಿಂದ ಪ್ರಾಣ ಅನ್ನೋದು ಒಂದು ನಿಯಮ. ಹಾಗಾಗಿ ನಾನು ಯಾವ ಆಹಾರ ತಿಂತೇನ ಅದು ನನ್ನ ರೇತಸ್ಸನ್ನು ಡಿಸೈಡ್ ಮಾಡ್ತದೆ ಅಂತ. ರೇತಸ್ಸು ಅಂದಾಗ ಗಂಡಿನಲ್ಲಿ ವೀರ್ಯ, ಹೆಣ್ಣಿನಲ್ಲಿ ಅವಳ ಅಂಡ. ಸೊ ಆ ಒಂದು ಗಂಡಿನ ವೀರ್ಯವನ್ನು ನಿರ್ಣಯ ಮಾಡುವುದು ಅವಳು ತಿನ್ನುವ ಆಹಾರ. ಕೆಟ್ಟ ಆಹಾರ ತಿಂದವನಿಗೆ ಒಳ್ಳೆಯ ಸೃಷ್ಟಿ ಸಾಧ್ಯವಿಲ್ಲ ಅಂತ. ಒಳ್ಳೆಯ ಆಹಾರ ತಿಂದವನಿಗೆ ಒಳ್ಳೆಯ ಸೃಷ್ಟಿ ಸಾಧ್ಯವಿದೆ. ಹಾಗಾಗಿ ಆಹಾರವನ್ನು ಏನನ್ನು ತಿಂತೇವೆ ಅದರಿಂದ ನಮಗೆ ಉಂಟಾಗುವ ಮಗು ಕೂಡ ನಿರ್ಣಯ ಆಗ್ತದೆ. ಯಾಕೆ? ಆಹಾರದ ಒಂದು ಅಂಶ ರಕ್ತದಲ್ಲಿ ವೀರ್ಯವಾಗಿ ಗಂಡಿನಲ್ಲಿ, ಅಂಡಕ್ಕೆ ಪೋಷಕವಾಗಿ ಹೆಣ್ಣಿನಲ್ಲಿ ಸಹಾಯ ಮಾಡುವಂಥದ್ದು. ಸೊ ಅದನ್ನು ಸಾಂಕೇತಿಕವಾಗಿ ತೆಗೆದುಕೊಳ್ಳಿ. ಆಹಾರದ ಭಾಗವಾಗಿ ಅದನ್ನು ತೆಗೆದುಕೊಂಡು ಅಂಡ ಸಿದ್ಧವಾಯಿತು. ಅವಳು ಅಲ್ಲಿಂದ ಅದಕ್ಕೆ ಪೂರಕವಾದ ಮಕ್ಕಳನ್ನು ಪಡೆದಳು. 2 ಮಕ್ಕಳನ್ನು ಹಡೆದಳು. ಹೇಗೆ ಹಡೆದಳು? ಅವಳು ಗರ್ಭವತಿಯಾಗಿದ್ದಾಗ ಬೆಸ್ತರು ಅವಳನ್ನು ಹಿಡಿದರು. ಆ ಅಪ್ಸರೆ ಬೆಸ್ತರ ಬಲೆಗೆ ಸಿಕ್ಕಾಗ ಪೂರ್ತಿ ಗರ್ಭವತಿ. ಬೆಸ್ತರು ಯಥಾ ಪ್ರಕಾರ ಮೀನು ಹಿಡಿದ ಮೇಲೆ ಕಟ್ ಮಾಡ್ತಾರೆ. ಹೋಳು ಮಾಡುವಾಗ 2 ಒಳ್ಳೆಯ ಅವಳಿ ಮಕ್ಕಳು, ಒಂದು ಸುಂದರವಾದ ಗಂಡು ಮಗು, ಸುಂದರವಾದ ಒಂದು ಹೆಣ್ಣು ಮಗು. ಅವರು ಅದನ್ನು ರಾಜ ಉಪರಿಚರನಿಗೆ ತಗೊಂಡೋಗಿ ಕೊಡ್ತಾರೆ. ಉಪರಿಚರ ಏನು ಮಾಡ್ತಾನೆ, ನನಗೆ ಆ ಗಂಡು ಮಗು ಕೊಡಿ, ಈ ಹೆಣ್ಣು ಮಗಳು ನಿಮ್ಮ ಹತ್ರವೇ ಇರಲಿ ಅಂತ. ಹಾಗೆ ತೆಗೆದುಕೊಂಡ ಗಂಡು ಮಗುವೇ ಮತ್ಸ್ಯ ರಾಜ. ಬಿಟ್ಟು ಹೋದ ಆ ಹೆಣ್ಣು ಮಗಳೇ ಮತ್ಸ್ಯಗಂಧಿ. ಆ ಮತ್ಸ್ಯಗಂಧಿಯನ್ನು ತೆಗೆದುಕೊಂಡ ಬೆಸ್ತನೇ ದಾಶ ರಾಜ. ಈ ದಾಶರಾಜ ದಂಪತಿಗಳು, ಇವನು ಅವನಿಗೆ ಬಿಟ್ಟು ಕೊಡುವಾಗ ಅದು ಮತ್ಸ್ಯಗಂಧಿ ಅನ್ನುವ ಹೆಸರಿನಲ್ಲಿ ಬಿಟ್ಟು ಕೊಟ್ಟ, ಅಥವಾ ಹಾಗೆ ವೇದವ್ಯಾಸರು ಉಲ್ಲೇಖ ಮಾಡ್ತಾರೆ. ಆ ಬಳಿಕ ದಾಶರಾಜ ದಂಪತಿಗಳು ಆ ಮಗುವನ್ನು ಸತ್ಯವತಿ ಅಂತ ಹೆಸರಿಡ್ತಾರೆ. ಅವಳೇ ನಾವು ಮೊನ್ನೆಯಿಂದ ಹೇಳುತ್ತಿದ್ದ ಸತ್ಯವತಿಯ ಮಗ ವೇದವ್ಯಾಸರು ಅಂತ ಹೇಳ್ತಿದ್ದಲ್ಲ, ಈ ಸತ್ಯವತಿಯೇ ದಾಶರಾಜ ದಂಪತಿಗಳ ಸತ್ಯವತಿ. ಅವಳು ಯಮುನಾ ನದಿಯಲ್ಲಿ ಅಪ್ಪ ಮಾಡುವ ಕೈಂಕರ್ಯಕ್ಕೆ ಸಹಾಯದ ಹಾಗೆ ಬೆಸ್ತರ ದೋಣಿಯಲ್ಲಿ ಆಚೆ ಈಚೆ ಪ್ರಯಾಣಿಕರನ್ನು ಈ ದಡದಿಂದ ಆ ದಡಕ್ಕೆ ಮುಟ್ಟಿಸುವ ಕೆಲಸ ಮಾಡುವವಳು.
ಒಂದು ದಿನ ಪರಾಶರರು ಆ ದಡದಿಂದ ಈ ದಡಕ್ಕೆ ಹೋಗಬೇಕಾಗಿದೆ. ಈ ಪರಾಶರರು ಯಾರು ನೋಡಿ, ಮೂಲ ಹೇಳದೆ ನಮಗೆ ಕನೆಕ್ಷನ್ ಎಷ್ಟು ಚೆನ್ನಾಗಿ ಕೊಡ್ತಾರೆ ಅಂತಂದರೆ, ವಸಿಷ್ಠರು ನಿಮಗೆ ಗೊತ್ತು, ಬ್ರಹ್ಮ ಸೃಷ್ಟಿಯಲ್ಲಿ ಸಪ್ತರ್ಷಿಗಳಲ್ಲಿ ಒಬ್ಬರು. ಬ್ರಹ್ಮ ಸೃಷ್ಟಿ ಮಾಡಿದ ಒಬ್ಬ ಋಷಿ ವಸಿಷ್ಠರು. ವಸಿಷ್ಠರ ಮಗ ಶಕ್ತಿ, ಅವನು ವಿಶ್ವಾಮಿತ್ರರ ಜೊತೆಗೆ ನಿಮಗೆ ಗೊತ್ತಾಗುತ್ತೆ. ಆ ಸಂದರ್ಭದಲ್ಲಿ ಶಕ್ತಿ ಬಹಳ ಪ್ರಮುಖನಾದ ಮಗ ಅವರ ಮಕ್ಕಳಲ್ಲಿ. ಶಕ್ತಿಯ ಮಗ ಈ ಪರಾಶರರು. ಈ ಪರಾಶರರು ಒಂದು ಕಾರ್ಯನಿಮಿತ್ತ ಹೊರಡುವಾಗ ದಾರಿಯಲ್ಲಿ ಆ ಬೆಸ್ತರ ಹುಡುಗಿಯ ಜೊತೆಗೆ ಹೋಗುವಾಗ ಪರಾಶರರಿಗೆ ಅವಳಲ್ಲಿ ಒಂದು ಆಕರ್ಷಣೆ ಆಗ್ತದೆ. ಈ ಆಕರ್ಷಣೆ ಅವಳ ಲಾವಣ್ಯ, ಅವಳ ಸೌಂದರ್ಯ, ಅವಳಲ್ಲಿರುವಂತಹ ಯೌವನ ಎಲ್ಲವನ್ನೂ ಒಳಗೊಂಡು ಪರಾಶರರಲ್ಲಿ ಒಂದು ಆಕರ್ಷಣೆ ಆಗ್ತದೆ. ನಮ್ಮಲ್ಲೆಲ್ಲ ಬಹಳ ವಿಶೇಷವಾದ ಒಂದು ಎಕ್ಸ್ಪ್ರೆಷನ್ ನಮ್ಮ ಭಾರತೀಯ ಪರಂಪರೆಯಲ್ಲಿ, ಮುಚ್ಚುಮರೆ ಇಲ್ಲದೆಲೆ ನಿನ್ನ ಮುಂದೆಲ್ಲವನು ತೆರೆದಿಡುವೆ ಓ ಗುರುವೆ ಅಂತರಾತ್ಮ. ಆ ಭಾವ ಏನು ಬಂತೋ ಅದನ್ನು ವ್ಯಕ್ತಪಡಿಸುವ ಒಂದು ಪ್ರಾಮಾಣಿಕತೆ. ನಮ್ಮಲ್ಲಿ ಕದ್ದು ಮುಚ್ಚಿ ವ್ಯವಹಾರ ಬಹಳ ಕಡಿಮೆ ಭಾರತೀಯ ಪರಂಪರೆಯಲ್ಲಿ. ಏನಿದೆಯೋ ಅದನ್ನು ಹುಡುಗಿಗನಿಸಿದರೆ ಹುಡುಗಿ ಹೇಳಿಬಿಡೋದು, ಹುಡುಗನಿಗನಿಸಿದರೆ ಹುಡುಗ ಹೇಳಿಬಿಡೋದು. ಅಂಥದ್ದೊಂದು ಧಾಟಿ ನಮಗೆ ಥ್ರೂಔಟ್ ಕಾಣ್ತದೆ ಋಷಿ ಪರಂಪರೆಯಲ್ಲಿ, ಅಧ್ಯಾತ್ಮ ಪರಂಪರೆಯಲ್ಲಿ, ಈವನ್ ದೇವತೆಗಳಲ್ಲಿ, ಅನೇಕ ದೊಡ್ಡ ದೊಡ್ಡ ರಾಜಪುರುಷರುಗಳಲ್ಲಿ ಎಲ್ಲ ಕಾಣಿಸ್ತದೆ. ಪರಾಶರರು ನೇರವಾಗಿ ಹೇಳ್ತಾರೆ, ನಾನು ನಿನಗೆ ಮನಸ್ಸುತ್ತಿದ್ದೇನೆ, ನೀನು ನನಗೆ ನಿನ್ನನ್ನು ಒಪ್ಪಿಸಬೇಕು, ನಾನು ನಿನ್ನಿಂದ ಒಂದು ಮಗುವನ್ನು ಪಡೆಯುತ್ತೇನೆ ಅಂತ. ನೋಡಿ ಅವಳ ಪ್ರತಿಕ್ರಿಯೆ, ಅವಳು ಇಲ್ಲ ಹೇಳೋದಿಲ್ಲ. ಅವಳು ಹೇಳ್ತಾಳೆ, ನಿಜ, ಆದರೆ ನಾನು ಒಬ್ಬ ಕನ್ಯೆ, ನಾನು ತಂದೆಯ ಅಧೀನಳಿದ್ದೇನೆ. ಈಗ ನಾನು ನಿಮ್ಮನ್ನು ಸೇರಿ ನನ್ನ ಕನ್ಯತ್ವ ಹೋದರೆ ನನ್ನ ಮನೆಯಲ್ಲಿ ನನ್ನನ್ನು ಧಿಕ್ಕರಿಸ್ತಾರೆ. ಇದನ್ನು ಹೇಗೆ ಪರಿಹರಿಸ್ತೀರಿ? ನಿಮಗೆ ಬಿಟ್ಟದ್ದು, ನಾನು ನಿಮಗೆ ಒಪ್ಪಿಸಿದ್ದೇನೆ. ಒಂದು ಥರದಲ್ಲಿ ಇಲ್ಲ ಹೇಳದ, ಆದರೆ ಹೌದು ಹೇಳಲಿಕ್ಕೆ ಇರುವ ಅಡ್ಡಿಗಳನ್ನು ಹೇಳಿ ಅದು ಪರಿಹಾರವಾದರೆ ನನ್ನ ಅಭ್ಯಂತರವಿಲ್ಲ. ಪರಾಶರರು ಕೂಡಲೇ ಹೇಳ್ತಾರೆ, ನೀನು ನನ್ನನ್ನು ಸೇರುವುದರಿಂದ ನಿನ್ನ ಕನ್ಯತ್ವ ನಾಶವಾಗುವುದಿಲ್ಲ, ನೀನು ಕನ್ಯೆಯಾಗಿಯೇ ಇರುತ್ತಿ, ಮತ್ತು ಆ ಹುಡುಗ ಕೂಡ ನಿನಗೆ ಗರ್ಭಿಣಿಯಾಗಿ ಕಾಲಾಂತರದಲ್ಲಿ ಹುಟ್ಟುವುದಿಲ್ಲ, ಈ ಕ್ಷಣ ಹುಟ್ಟುತ್ತಾನೆ. ನೀನು ನಿನ್ನ ಯಥಾ ಪ್ರಕಾರ ಕನ್ಯತ್ವದ ಜೊತೆಗೆ ನಿನ್ನ ತಂದೆಯ ಮನೆಯಲ್ಲಿ ಇರುತ್ತಿ, ಅದಕ್ಕೆ ಯಾವ ಅಡ್ಡಿಗಳಿಲ್ಲ. ಹಾಗಾದರೆ ನನ್ನ ಅಭ್ಯಂತರವಿಲ್ಲ ಅಂತ ಹೇಳಿದ ಸತ್ಯವತಿ ಒಂದು ಕ್ಷಣ ಆಚೆ ಈಚೆ ನೋಡಿ ಹೇಳ್ತಾಳೆ, ನಾನು ನೀವು ಸೇರಬೇಕು ಅನ್ನುವುದಕ್ಕೆ ಬೇಕಾದ ಏಕಾಂತ ಇಲ್ಲವಲ್ಲ. ಆಚೆ ಋಷಿಮುನಿಗಳೆಲ್ಲ ದಡದಲ್ಲಿ ತಪಸ್ಸಿಗೆ ಕುಳಿತಿದ್ದಾರೆ, ಈಚೆ ದಡದಲ್ಲೂ ಋಷಿಮುನಿಗಳಿದ್ದಾರೆ. ಹೇಗೆ ಇದನ್ನು ಬಗೆಹರಿಸುವುದು? ಆಗ ಪರಾಶರರು ಹೇಳ್ತಾರೆ, ಅವರೇನು ಮಾತಾಡಲ್ಲ, ಅವರು ಒಂದು ದೊಡ್ಡ ಮಂಜಿನ ಮುಸುಕನ್ನು ನಿರ್ಮಾಣ ಮಾಡ್ತಾರೆ. ಯಮುನಾ ನದಿ, ಉತ್ತರ ಭಾರತ, ದೆಹಲಿ ನಿಮಗೆ ಗೊತ್ತಿದ್ದರೆ ಆ ಭಾಗದಲ್ಲಿ ಒಮ್ಮೆ ಮಂಜು ಮುಸುಕಿದ್ರೆ ಆಚೆದೇನೂ ಕಾಣಲ್ಲ. ಅದು ಈವನ್ ಲೈಟ್ ಹಾಕ್ಕೊಂಡು ಹೋದ ಗಾಡಿಗಳು ಸಾಲು ಸಾಲು ಆಕ್ಸಿಡೆಂಟ್ ಆಗೋದು ನೀವು ಪತ್ರಿಕೆಗಳಲ್ಲಿ ನೋಡ್ತೀರಲ್ಲ, ಅದು ಯಥಾ ಪ್ರಕಾರ ಅಷ್ಟು ಗಾಢ ಮಂಜು ಸುರಿದು ಅದು ಪೂರ್ತಿ ಆಚೆದು ಕಾಣದ ಹಾಗೆ ಮಾಡಬಲ್ಲ ಒಂದು ಹೊಗೆಯನ್ನು ಅಥವಾ ಮಂಜಿನ ಒಂದು ವಾತಾವರಣವನ್ನು ನಿರ್ಮಾಣ ಮಾಡುತ್ತೆ. ಅಂಥದ್ದೊಂದು ಮಂಜು ಮುಸುಕಿದ ಸಂಪೂರ್ಣ ಆವರಣದ ಒಳಗೆ ಅವರ ಮಿಲನವಾದರೆ, ಮಿಲನವಾದರ ಕ್ಷಣಗಳಲ್ಲಿ ಇನ್ನೂ ಆಚೆ ದಡ ಮುಟ್ಟುವ ಮೊದಲು ಒಂದು ದ್ವೀಪ ಸಮೀಪಿಸುತ್ತಿದ್ದ ಹಾಗೆ ಸತ್ಯವತಿಯ ಕೈಯಲ್ಲಿ ಈ ಮಗು ಹುಟ್ಟುತ್ತೆ. ಹುಟ್ಟುವಾಗಲೇ ಬೆಳೆದ ಮಗು. ಆ ಮಗುವನ್ನು ದ್ವೀಪದಲ್ಲಿ ಇಟ್ಟು ಅವಳು ಹೊರಡ್ತಾಳೆ. ಯಾಕೆ ಅವರ ಆದೇಶ, ಆ ಹುಡುಗನ ಆದೇಶ ಎಲ್ಲವೂ ಸೇರಿ ಇದೆ, ನೀನು ಕನ್ಯೆಯಾಗಿ ಮನೆಗೆ ಹೋಗು, ಹುಡುಗನ ತೊಗೊಂಡೋದ್ರೆ ಆಗೋದಿಲ್ವಲ್ಲ, ಅಲ್ಲಿ ಇಟ್ಟು ಹೋಗು ಅಂತ. ಸೊ ಅಲ್ಲಿ ಇಡ್ತಾಳೆ. ಇಟ್ಟದ್ದರಿಂದ ಅವನು ದ್ವೈಪಾಯನ, ದ್ವೀಪದಲ್ಲಿ ಅಯನ, ಆದ್ದರಿಂದ ದ್ವೈಪಾಯನ. ಆ ದ್ವೈಪಾಯನ ಆಗಲೇ ಬೆಳೆದು ನಿಂತ
ಸುಸಂಸ್ಕೃತ ಹುಡುಗನಾಗಿ ತಾಯಿ ತಂದೆಗೆ ನಮಸ್ಕರಿಸಿ ಆ ಬಳಿಕ ತಾಯಿಗೆ ಹೇಳ್ತಾನೆ, ನಾನು ಇನ್ನು ನನ್ನ ಕೆಲಸಗಳನ್ನು ಮಾಡುವುದಕ್ಕೆ ತೊಡಗುತ್ತೇನೆ ಅಮ್ಮ, ನನ್ನನ್ನು ನನ್ನ ಪಾಡಿಗೆ ಬಿಟ್ಟು ಬಿಡು, ನೀನು ನಿನಗೆ ಅವಶ್ಯಕತೆ ಇದ್ದಾಗ ಕರೆದಾಗ ಬರುತ್ತೇನೆ. ಅಲ್ಲಿಗೆ ಮುಗಿಯಿತು. ನಾನು ನಿನ್ನೆ ಹೇಳಿದೆ, ಕ್ಲೋನಿಂಗ್ ಅಂತ ಏನೋ ಒಂದು ಪದ್ಧತಿಯಿಂದ ನಮ್ಮ ಸ್ಟೆಮ್ಸಿನ ಎಲ್ಲ ಸೆಲ್ಸ್ಗಳನ್ನು ತೆಗೆದು ಒಂದು ಕೃತಿಯನ್ನು ಅಥವಾ ಒಂದು ಸೃಷ್ಟಿಯನ್ನು ಮಾಡುವ ಸೈನ್ಸಿನ ಒಂದು ಪ್ರಯೋಗ ಆಯಿತು ಅಂತ. ಅದಕ್ಕೊಂದು ಬೇಕು, ಒಂದು ಕ್ಷಣ ಏನೋ ಬೇಕು ಈ ಬಾಡಿಯಿಂದ, ಅದನ್ನು ತಗೊಳ್ಳೋದು, ಒಂದು ಹುಟ್ಟಿಸೋದು. ಆ ಥರ ಏನೋ ಮಾಡಿದ ಹಾಗೆ ಕಾಣ್ತದೆ ಪರಾಶರರು. ಕನ್ಯತ್ವ ಹೋಗಿಲ್ಲ, ಹುಟ್ಟುವಾಗಲೇ ಬೆಳೆದು ನಿಂತ ಮಗು, ಆಗಲೇ ರೆಡಿ ಇದ್ದಾನೆ. ಇಂಥದ್ದೊಂದು ಸೃಷ್ಟಿಕ್ರಮವನ್ನು ಪರಾಶರರು ವೇದವ್ಯಾಸರ ಬಗ್ಗೆ ಅಪೂರ್ವವಾಗಿ ಹೇಳ್ತಾರೆ. ಹಾಗೆ ಹುಟ್ಟಿದ ವೇದವ್ಯಾಸರೇ ಮುಂದೆ ತನ್ನ ತಪೋಭಾಗವಾಗಿ ಆ ದ್ವೈಪಾಯನನ ದ್ವೀಪದಲ್ಲಿಯೇ ಇದ್ದು, ಆದ್ದರಿಂದ ದ್ವೈಪಾಯನನಾಗಿ ಕೃಷ್ಣದ್ವೈಪಾಯನ ಅನ್ನುವ ಹೆಸರಿನಿಂದ ಕರೆಸಿಕೊಂಡು, ನಾನು ಈಗಾಗಲೇ ಹೇಳಿದ ಹಾಗೆ ಚತುರ್ಯುಗಗಳ ಬೇರೆ ಬೇರೆ ಮಾದರಿಗಳನ್ನು ನೋಡಿ, ಯಾಕೆಂದರೆ ಚತುರ್ಯುಗದಲ್ಲಿ ಕೃತದಲ್ಲಿ ಇದ್ದಂತಹ ದೀರ್ಘಾಯುಸ್ಸು, ತಾಳ್ಮೆ, ಭಕ್ತಿ, ಸಂಯಮ ಬರ್ಬರ್ತಾ ತ್ರೇತಾದಲ್ಲಿ ಕಡಿಮೆಯಾಗಿ ತ್ರೇತಕ್ಕಿಂತ ದ್ವಾಪರದಲ್ಲಿ ಕಡಿಮೆ ಆಗ್ತಿರುವುದನ್ನು ವೇದವ್ಯಾಸರು ಗಮನಿಸಿ, ಮನುಷ್ಯನ ಆಯುಸ್ಸಿಗೆ ಅನುಗುಣವಾಗಿ ಅಖಂಡವಾದ ವೇದವನ್ನು ಓದುವುದಕ್ಕೆ ಈ ದ್ವಾಪರ ಕಲಿಯುಗದಲ್ಲಿ ಸಾಧ್ಯವಿಲ್ಲ ಅನ್ನೋದನ್ನು ಅರ್ಥ ಮಾಡಿಕೊಂಡು, ಇದನ್ನು ಅಖಂಡವಾಗಿ ಓದಬೇಕಾದ್ರೆ ಕೃತದ ಹಾಗೆ, ಕೃತದಲ್ಲಿ ನೋಡಿ ಸಾವಿರಾರು ವರ್ಷಗಳ ಆಯುಸ್ಸು ನಮಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ರಾಮಚಂದ್ರ 11,000 ವರ್ಷ ಆಳಿದ ಅಂದಾಗ ಸಾವಿರಾರು ವರ್ಷ ಆಯುಸ್ಸಿತ್ತು. ಅರೆ ಅದೆಲ್ಲ ಸುಮ್ಮನೆ ರೀ, ಬುರುಡೆ, ಎಲ್ಲಿ ತ್ರೇತಾಯುಗದಲ್ಲಿ ಸಾವಿರಾರು ವರ್ಷ ಅಂತ ಯಾಕೆ ಹೇಳ್ತೀರಿ, ಮನುಷ್ಯ ಇಷ್ಟೇ ಬದುಕುದು ಅನ್ನುವವರಿಗೆ ನಾವು ಬೇರೆ ಮನುಷ್ಯರ ಉದಾಹರಣೆ ಕೊಡೋದು ಬೇಡ. ದ್ವಾಪರಕ್ಕೆ ಬರುವಾಗ ಕೃಷ್ಣನಿಗೆ 108 ವರ್ಷ ಆಯುಸ್ಸು. ಈಗ ದೇವರ ವಿಷಯ ಅಲ್ಲ ಅದು, ಯುಗಕ್ಕೆ ಅನುಗುಣವಾಗಿ ಆಯುಸ್ಸು ಕಡಿಮೆ ಆಗ್ತದೆ ಅನ್ನೋದು ದೇವರದ್ದೇ ಅನುಭವ. ಅಥವಾ ಅವತಾರದ ವಿವರಣೆಗಳಲ್ಲಿ ರಾಮಚಂದ್ರನಿಗೆ 11,000 ವರ್ಷ ಆಳಿದ್ದಾನೆ ಅಂತ ಹೇಳುವ ವಾಲ್ಮೀಕಿಗಳು ಅಥವಾ ಈವನ್ ವೇದವ್ಯಾಸರು ಈಚೆಗೆ ಬಂದಾಗ ರಾಮನ ನಂತರದ ಅವತಾರ ಅಂತ ಹೇಳುವ ಶ್ರೀಕೃಷ್ಣನಿಗಾಗುವಾಗ 108 ವರ್ಷ ಅಂತ ಹೇಳ್ತಾರೆ. ಯುಗಕ್ಕನುಗುಣವಾಗಿ ಅವತಾರದ ಆಯುಸ್ಸು ಹೇಳ್ತಾರೆ ಅಂತಂದರೆ ಯುಗಕ್ಕನುಗುಣವಾಗಿ ಪ್ರತಿಯೊಬ್ಬ ಜೀವರಾಶಿಗೆ ಆಯುಸ್ಸು ಕಡಿಮೆ ಆಗಿದೆ. ಇದು ಒಂದು ಭಾಗ. ನಮಗೆ ಈಗ ಗೊತ್ತಾಗ್ತಿಲ್ವಾ? ನಮ್ಮ ಅಜ್ಜಂದ್ರೆಲ್ಲ 100-108 ವರ್ಷ ಬದುಕ್ತಿದ್ರು, ಈಗ 90-80 ಬದುಕಿದ್ದಾರೆ ಅಂದರೆ ಭಾರಿ ವಿಶೇಷ ಆಯಸ್ಸು. ಈಗ ನಮ್ಮ ಇತ್ತೀಚಿನ ಜನಮಾನಕ್ಕೆ 25-35 ಪಟ ಸಾಯ್ತಾ ಇರುವುದನ್ನು ನಾವು ನೋಡ್ತಿದ್ದೇವೆ. ಕಲಿಯುಗದ ವಿವರಣೆಗಳನ್ನು ಕೊಡುವಾಗ ವೇದವ್ಯಾಸರು ಶ್ರೀಮದ್ ಭಾಗವತದಲ್ಲಿ ಮತ್ತು ಬೇರೆ ಬೇರೆ ಪುರಾಣಗಳಲ್ಲಿ ಇದನ್ನು ಸ್ಪಷ್ಟವಾಗಿ ಉಲ್ಲೇಖ ಮಾಡ್ತಾರೆ. ಬರ್ಬರ್ತಾ ಎಷ್ಟು ಆಯುಸ್ಸು ಕಡಿಮೆ ಆಗ್ತದೆ ಅಂದರೆ ದೊಡ್ಡವರು ತಮ್ಮ ಮಕ್ಕಳನ್ನು ವೈದ್ಯಕೀಯಕ್ಕೆ ಕರ್ಕೊಂಡು ಹೋಗುವ ಹಾಗೆ ಮತ್ತು ತಮ್ಮ ಕಣ್ಣು ಮುಂದೆ ತಮ್ಮ ಮಕ್ಕಳ ಮರಣ ಆಗುವುದನ್ನು ನೋಡ್ತಾರೆ ಅಂತ. ಹಾಗಾಗಿ ಆಯುಸ್ಸು ಕಡಿಮೆ ಆಗ್ತಿದೆ ಅನ್ನೋದು ವೇದವ್ಯಾಸರು ಅರ್ಥ ಮಾಡಿಕೊಂಡು ಅಖಂಡ ವೇದ ಅನುಭವವನ್ನು ಮಾಡಲಿಕ್ಕೆ ಅಥವಾ ಅಖಂಡ ವೇದವನ್ನು ಅಧ್ಯಯನ ಮಾಡಲಿಕ್ಕೆ ಒಬ್ಬನ ಜೀವಿತಾವಧಿಯಲ್ಲಿ ಸಾಧ್ಯ ಆಗದೇ ಇದ್ದರೆ ಅವನಿಗೆ ಅನುಕೂಲ ಮಾಡೋಣ ಅಂತ ವಿಭಾಗ ಮಾಡಿದರು ಅಂತ. ಹಾಗಾಗಿ 4 ವಿಭಾಗಗಳಾದವು. ಈಗಲೂ ಕೂಡ ನಿಮಗೆ ಗೊತ್ತಿರಲಿಕ್ಕೆ ಸಾಕು, ಒಬ್ಬ ವೇದ ಕಲಿತೇನೆ ಅಂದರೆ ಕನಿಷ್ಠ 12 ವರ್ಷ ಒಂದು ವೇದಕ್ಕೆ, ಅದು ಕಂಠಪಾಠಕ್ಕೆ. 12 ವರ್ಷ ಅವನು ಉಪನೀತನಾದ ಮೇಲೆ 12 ವರ್ಷ ಹೋಗಿ ಗುರುಕುಲದಲ್ಲಿ ಕೂತ್ಕೊಳ್ಬೇಕು, ವೇದಾಧ್ಯಯನಕ್ಕಾಗಿ ತನ್ನ ಜೀವನವನ್ನು ಮುಡಿಪಿಡಬೇಕು. ಇಲ್ಲದಿದ್ದರೆ ಆಗೋದಿಲ್ಲ ಅಂತ ಸ್ಪಷ್ಟ. ಈಗಲೂ ಅದನ್ನು ಕಡ್ಡಾಯ ನಿಯಮವಾಗಿ ಹೇಳ್ತಾರೆ. ಆದ್ದರಿಂದಲೇ ವೇದಾಧ್ಯಯನ ಮಾಡುವವರು ಇವತ್ತು ಕಡಿಮೆ ಆಗಿದ್ದಾರೆ. 12 ವರ್ಷ ಯಾರೋ ಕೂತ್ಕೊಳ್ಳೋದು ಅಪ್ಪ ಅಮ್ಮನ ಮನೆ ಬಿಟ್ಟು ಅಂತ. ಸೊ ಇದು ಅಷ್ಟು ನಿಯಮಗಳನ್ನೆಲ್ಲ ಇದ್ದದ್ದರಿಂದಲೇ ಇವರು ವಿಭಾಗ ಮಾಡಿದರು ಯುಗಕ್ಕನುಗುಣವಾಗಿ ಅನ್ನುವುದು ವೇದವ್ಯಾಸರು ಮಾಡಿದ ಕೆಲಸ. ಅದರ ನಂತರ ಅವರು ತನ್ನ ಜೀವಿತಾವಧಿಯಲ್ಲಿ ಈ ಸತ್ಯವತಿಯ ಜೊತೆಗಿನ ಬದುಕಿನ ನಂತರದಲ್ಲಿ ಸತ್ಯವತಿಗೆ ಏನಾಯಿತು ಅನ್ನುವುದನ್ನು ಹೇಳುವಾಗ ಮತ್ತೆ ಈ ಜನಮೇಜಯನಿಗೆ ಕಥೆ ಹೇಳುವ ವೈಶಂಪಾಯನರು ಅಲ್ಲಲ್ಲಿ ವಿಷಯಾಂತರ ಮಾಡ್ತಾ ಇರ್ತಾರೆ. ವಿಷಯಾಂತರ ಏನು ಅಂದರೆ ಅವರು ತಕ್ಷಣ ಹೇಳ್ತಾರೆ, ಹೀಗೆ ವೇದವ್ಯಾಸರ ಜನನವಾಯಿತು, ಆದ್ದರಿಂದಲೇ ಇದು ಉಪರಿಚರಿ ವಂಶದ ಕಥೆಯೂ ಹೌದು. ಹಾಗಾಗಿ ಮನುವಾದಿ, ಅಸ್ತೀಕ ಮತ್ತು ಉಪರಿಚರಿ ಭಾರತಂ ಅಂತ ಒಂದು ಶ್ಲೋಕ ಬರುತ್ತೆ. ಒಂದು ಮನು ಮೊದಲಾದ ರಾಜರ ಇತಿಹಾಸವೂ ಹೌದು, ಅಸ್ಥಿ ಅಥವಾ ಹೀಗಿತ್ತು ಅನ್ನುವ ಇತಿಹಾಸದ ವಿಷಯವೂ ಹೌದು, ಉಪರಿಚರಿಯ ವಂಶದ ಕಥೆಯೂ ಹೌದು ಇದು ಅಂತ. ಇಂಥ
ಈ ಉಪರಿಚರೆಯ ವಂಶದ ವೇದವ್ಯಾಸರ ಕಥೆಯನ್ನು ಇಲ್ಲಿಗೆ ಬಂದಾಗ ಹಾಗಾದರೆ ಕೃಷ್ಣ ಹೇಗೆ ಹುಟ್ಟಿದ? ಈ ದಿಕ್ಕಿಗೆ ವೈಶಂಪಾಯನರು ಆ ಜನಮೇಜಯನನ್ನು ಕರ್ಕೊಂಡು ಹೋಗ್ತಾರೆ. ಬಹಳ ಹಿಂದೆ ಪರಶುರಾಮ ತನ್ನ ಅವತಾರದ ಕಾಲದಲ್ಲಿ ಅಷ್ಟೂ ಜನ ಕ್ಷತ್ರಿಯರನ್ನು ಸಂಹಾರ ಮಾಡಿದ ಅಂತ ಕಥೆ ಪ್ರಾರಂಭ ಮಾಡ್ತಾರೆ. ನಮಗೆ ಗೊತ್ತು, ಪರಶುರಾಮ ಅವತಾರ ಕ್ಷತ್ರಿಯ ಇಡೀ ಸಂಹಾರಕ್ಕೆ ಬಂದಂತಹ ಅವತಾರ. ಕ್ಷತ್ರಿಯ ಸಂಹಾರವನ್ನು ಎಷ್ಟು ಮಾಡಿದರು, ಯಾವ ಸಂಖ್ಯೆಯಲ್ಲಿ ಮಾಡಿದರು, ಇಡೀ ಭೂಮಂಡಲದಲ್ಲಿ ಕ್ಷತ್ರಿಯರೇ ಇಲ್ಲದ ಹಾಗೆ ನಿರ್ನಾಮ ಮಾಡಲಿಕ್ಕೆ ಬಂದ ಅವತಾರ. ಹೀಗೂ ಒಂದು ಜನಾಂಗ ನಾಶಕ್ಕೆ ಬರಬಹುದ ಅವತಾರ ಅನ್ನುವ ಹಾಗೆ ಪರಶುರಾಮನ ಅವತಾರವನ್ನು ನಾವು ನೋಡಿದ್ದೇವೆ. ಇದು ಆದಾಗ ಇದರ ನಂತರದಲ್ಲಿ ರಾಮ ಬರ್ತಾನೆ. ರಾಮ ಬಂದರೆ ಮಧ್ಯೆ ಬೇರೆ ಇದ್ದರೂ ನಾನು ನಿಮಗೆ ನೇರವಾಗಿ ಕನೆಕ್ಟಿವಿಟಿ ಕೊಡೋದು. ರಾಮ ಬಂದಾಗ ನೋಡಿ, ಒಂದು ಕಥೆ ಬರುತ್ತೆ. ವಿಶ್ವಾಮಿತ್ರರ ಜೊತೆಗೆಲ್ಲ ಅವನು ಆ ಸೀತೆಯ ಸ್ವಯಂವರ ಮುಗಿಸಿ ಇನ್ನು ಮರಳಿ ಬರುವವನು ತಮ್ಮ ದೇಶಕ್ಕೆ, ತಮ್ಮ ರಾಜ್ಯಕ್ಕೆ ದಶರಥನ ಜೊತೆಗೆ ಮರಳಿ ಬರುವಾಗ ಎದುರಿಗೆ ಪರಶುರಾಮ ಬಂದ ಒಂದು ಘಟನೆ ಇದೆ. ನೀವು ರಾಮಾಯಣವನ್ನು ಚೆನ್ನಾಗಿ ಓದಿಕೊಂಡ ಅನುಭವಗಳಿದ್ದರೆ ಎಲ್ಲರೂ ಗಾಬರಿ ಆಗ್ತಾರೆ, ಇನ್ಕ್ಲೂಡಿಂಗ್ ದಶರಥ. ಇವ ಯಾಕೆ ಬಂದ ಅಂತ. ಅವನು ಭೋರ್ಗರೆಯುವ ಅಗ್ನಿಯ ಹಾಗೆಯೋ ಭೋರ್ಗರೆಯುವ ಸಮುದ್ರದ ಹಾಗೆಯೋ ಬರ್ತಾನೆ. ಮಹಾಪ್ರತಾಪಶಾಲಿ, ದೊಡ್ಡ ಪರ್ವತ ಬಂದ ಹಾಗೆ ಎಲ್ಲರೂ ನಡುಗ್ತಾರೆ. ಆದರೆ ಅವನು ಹೇಳ್ತಾನೆ, ನೀನೀಗಲ್ಲಿ ಶಿವಧನುಸ್ಸು ಮುರಿದಿ, ಈಗ ಇದನ್ನು ಮುರಿ ಅಂತ ಪರಶುರಾಮ ತನ್ನ ವಿಷ್ಣು ಧನುಸ್ಸನ್ನು ಇಟ್ಟ ಅಂತ. ಪರಶುರಾಮನ ವಿಷ್ಣು ಧನುಸ್ಸನ್ನು ಅವನು ಹಾಕಿ ಎಳೆಯಬಲ್ಲ ಅಂತ ಗೊತ್ತಾದಾಗ ಅನುಗ್ರಹ ಮಾಡಿ ತಾನು ತಪಸ್ಸಿಗೆ ಹೋದ ಅಂತ ಮುಕ್ತಾಯ ಆಗುತ್ತೆ ಆ ಭಾಗ. ನೋಡಿ, ರಾಮನ ಮೂಲಕ ಪರಶುರಾಮನಿಗೇನು ಆಶೀರ್ವಾದ? ಚಿರಂಜೀವಿಯಾಗಿ ಎಂದೆಂದು ಕ್ಷತ್ರಿಯರೆಲ್ಲ ಉಲ್ಬಣ ಆಗ್ತಾರ, ಅವಾಗ ನಾಶ ಮಾಡು. ಇವ ಏನು ಮಾಡಿದ ಪರಶುರಾಮ? ನನ್ನ ಕೆಲಸನ ಇವನು ಮಾಡ್ತಾನ ಇಲ್ವಾ ಅಂತ ಪರೀಕ್ಷೆ ಮಾಡಿದ. ಇವ ನನ್ನ ಕೆಲಸನ ಮಾಡ್ತಾನೆ, ನನ್ನ ಅವಶ್ಯಕತೆ ಇಲ್ಲ ಅಂತ ಅವನು ತಪಸ್ಸಿಗೆ ಹೋದ, ಎಲ್ಲವನ್ನ ರಾಮನ ಜವಾಬ್ದಾರಿಗೆ ಬಿಟ್ಟು. ಹಾಗಾಗಿ ರಾಮಾವತಾರದಲ್ಲಿ ಹೆಚ್ಚು ಪರಶುರಾಮನ ಕೆಲಸ ಇಲ್ಲ. ಇನ್ನೊಂದಿಷ್ಟು ಕಾಲ ಹೋದ್ಮೇಲೆ ನೋಡಿ, ಗಮನಿಸಬೇಕು, ಕೃಷ್ಣಾವತಾರದ ಕಾಲದಲ್ಲಿ ಪರಶುರಾಮ ತನ್ನ ಕೆಲಸವನ್ನು ಮಾಡಲಿಕ್ಕೆ 3 ಜನರನ್ನು ಆಯ್ಕೆ ಮಾಡ್ಕೊಳ್ತಾನೆ. ಒಂದು ಭೀಷ್ಮಾಚಾರ್ಯರಿಗೆ ಪಾಠ ಮಾಡ್ತಾನೆ, ಇನ್ನೊಂದು ದ್ರೋಣಾಚಾರ್ಯರಿಗೆ ಇಡೀ ಅಸ್ತ್ರಶಸ್ತ್ರ ಅಭ್ಯಾಸ ಮಾಡಿಸ್ತಾರೆ, ಮತ್ತೊಂದು ಕರ್ಣನಿಗೆ. ಪರಶುರಾಮ ತಾನು ಸ್ವತಃ ಯುದ್ಧದಲ್ಲಿ ಪಾಲ್ಗೊಳ್ಳದಿದ್ರೂ ಕೂಡ ಕ್ಷತ್ರಿಯ ಸಂಹಾರಕ್ಕೆ ಬೇಕಾದ ಒಂದು ಪಾತ್ರಗಳನ್ನು ಅಥವಾ ವ್ಯವಸ್ಥೆಗಳನ್ನು ಮಾಡ್ತಾರೆ ಅನ್ನೋದು ಪರಶುರಾಮ ಅವತಾರದ ಮುಂದುವರಿಕೆಯಾಗಿ ಅಲ್ಲಿ ಕಾಣ್ತದೆ. ಇಲ್ಲಿ ಈ ಸಂದರ್ಭದಲ್ಲಿ ಹೇಳ್ತಾ ವೈಶಂಪಾಯನರು ಹೇಳ್ತಾರೆ, ಪರಶುರಾಮ ತನ್ನ ಕ್ಷತ್ರಿಯ ಸಂಹಾರ ಮಾಡಿ ಆಗಿತ್ತು, ಕ್ಷತ್ರಿಯ ನಿರ್ನಾಮ ಆಗಿದೆ. ಅಂಥ ನಿರ್ನಾಮ ಆದ ಸಂದರ್ಭದಲ್ಲಿ ಕ್ಷತ್ರಿಯ ಹೆಂಗಸರು ಮಾತ್ರ ಉಳಿದಿದ್ದಾರೆ, ಗಂಡಸರಿಲ್ಲ. ಆ ಕ್ಷತ್ರಿಯ ಹೆಂಗಸರೆಲ್ಲ ಬ್ರಾಹ್ಮಣರನ್ನು ಹೋಗಿ ನಿವೇದಿಸಿಕೊಳ್ತಾರೆ, ನಮಗೆ ಪುತ್ರ ಸಂತಾನವನ್ನು ಕರುಣಿಸಿ. ನಾವು ಗಂಡಸರಿಲ್ಲದೆ ಗಂಡುಗಳಿಲ್ಲದೆ ನಮ್ಮ ವಂಶ ನಿರ್ವಂಶ ಆಗಿದೆ, ನಮಗೆ ನಿಮ್ಮಿಂದ ಮಕ್ಕಳು ಬೇಕು. ಹಾಗೆ ಹುಟ್ಟಿದ ಅನೇಕ ಮಕ್ಕಳಿಂದ ಮತ್ತೆ ಕ್ಷತ್ರಿಯರು ಉಂಟಾದರು. ಯಥಾ ಪ್ರಕಾರ ಸಮಾಜದ ವ್ಯವಸ್ಥೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅನ್ನುವ ಬ್ಯಾಲೆನ್ಸ್ನಲ್ಲಿ ನಡೀತಾ ಹೋಯಿತು ಒಂದು ಭಾಗ. ಇನ್ನೊಂದು ಏನಾಯಿತು ಅಂದರೆ, ಈ ಕ್ಷತ್ರಿಯ ಹೆಂಗಸರಲ್ಲಿ ಕೆಲವರು ದುಷ್ಟರಿದ್ದರು. ಅವರು ಅನುಲೋಮ ವಿವಾಹಗಳನ್ನು ವಿಲೋಮ ವಿವಾಹಗಳನ್ನು ಮಾಡುವಾಗ ದುಷ್ಟ ಸಂಪರ್ಕದಿಂದ ತುಂಬ ಜನ ಅಸುರರು ಕೂಡ ಹುಟ್ಟಿದರು. ಈ ಅಸುರರು ಎಷ್ಟು ಪ್ರಬಲರಾದರು ಅಂತಂದರೆ, ಒಳ್ಳೆಯ ವ್ಯವಸ್ಥೆಯಲ್ಲೆಲ್ಲ ಅಸುರ ಪ್ರಾಬಲ್ಯ ಬೆಳೆದು ಆ ಆಸುರಿ ಶಕ್ತಿಯನ್ನು ದಾಟಿಸುವುದು ಹೇಗೆ, ನಿರ್ನಾಮ ಮಾಡುವುದು ಹೇಗೆ ಗೊತ್ತಿಲ್ಲದ ಸ್ಥಿತಿ. ಅಂಥ ಹೊತ್ತಿಗೆ ಆ ಆಸುರಿ ಶಕ್ತಿಯ ಪ್ರಬಲ ಸ್ಥಿತಿಯನ್ನು ನೋಡಿ ಭೂಮಿಗೆ ಭಾರ ಆಗಲಿಕ್ಕೆ ಪ್ರಾರಂಭ ಆಯಿತು. ಭೂಭಾರ ಎಷ್ಟಾಯಿತು ಅಂದರೆ, ಭೂಮಿ ಅಂದ್ಕೊಂಡ್ಲಂತೆ ನನಗಿದನ್ನು ಇವರನ್ನೆಲ್ಲ ಸಹಿಸ್ಕೊಳ್ಳೋದಕ್ಕೆ ನನಗೆ ಶಕ್ತಿ ಇಲ್ಲ ಅಂತ. ಅವಳು ತನ್ನ ಭಾರವನ್ನು ತಡೆದುಕೊಳ್ಳಲಿಕ್ಕಾಗದೆ ಗೋವಿನ ರೂಪದಲ್ಲಿ ಅವಳು ಬ್ರಹ್ಮನ ಹತ್ರ ಹೋಗ್ತಾಳೆ. ನನಗೆ ತುಂಬ ಭಾರ ಆಗಿದೆ, ಈ ಆಸುರಿ ಶಕ್ತಿಗಳನ್ನೆಲ್ಲ ಹೊತ್ತು ನಾನು ದಣಿದಿದ್ದೇನೆ, ನನಗೆ ಹೇಗಾದರೂ ಮಾಡಿ ಇದರಿಂದ ಮುಕ್ತಿ ಕೊಡಿ ಅಂತ. ಆಗ ಗೋವಿನ ಮಾತನ್ನು ಕೇಳಿ ಬ್ರಹ್ಮ ಹೇಳ್ತಾನೆ, ನನಗೆ ಈಗಾಗಲೇ ನಿನ್ನ ನೋವು ದುಃಖ ಗಮನಕ್ಕೆ ಬಂದಿದೆ, ಆದರೆ ನೆನಪಿಟ್ಟುಕೋ, ನಿನ್ನ ನೋವು ದುಃಖವನ್ನು ಆದಷ್ಟು ಬೇಗ ಕಡಿಮೆ ಮಾಡುವುದಕ್ಕೆ ಭಗವಂತ ತಾನೇ ಅವತರಿಸಿ ಬರುವವನಿದ್ದಾನೆ. ನೀನು ಅದಕ್ಕಾಗಿ ಕಾಳಜಿ ಮಾಡಬೇಡ, ಒಂದಿಷ್ಟು ಕಾಲ ಕಾಯಬೇಕು, ತಾಳ್ಮೆಯಿಂದ ಇರು. ನಿನ್ನನ್ನು ಮತ್ತೆ ಪುನಃಸ್ಥಾಪನೆ ಮಾಡಿ, ಯಾವ ಎಲ್ಲ ಅಧರ್ಮ ಆಸುರಿ ಶಕ್ತಿಗಳಿವೆ ಅವೆಲ್ಲ ನಿರ್ನಾಮ ಮಾಡಿ ಧರ್ಮ ಸಂಸ್ಥಾಪನೆ ಮಾಡಲಿಕ್ಕೆ ಭಗವಂತ ತಾನೇ ಬರ್ತಾನೆ ಅಂತ ಅವಳಿಗೆ ಅವನು ಭರವಸೆ ಕೊಡ್ತಾನೆ. ಹಾಗೆ ಹೇಳಿದ ನಂತರದಲ್ಲಿ ದೇವತೆಗಳಿಗೆ ಬ್ರಹ್ಮ ಹೇಳ್ತಾನೆ, ಇನ್ನು ಮುಂದೆ ಭಗವಂತ ತಾನು ಅವತರಿಸುವವನಿದ್ದಾನೆ. ಅವನು ಅವತರಿಸುವುದಕ್ಕೆ ಪೂರ್ವದಲ್ಲಿ ದೇವತೆಗಳಾದ ನೀವೆಲ್ಲರೂ ಒಂದೊಂದು ಅಂಶಭೂತರಾಗಿ ಈ ಭೂಮಿಯಲ್ಲಿ ಜನ್ಮ ತಾಳಬೇಕು.
ಯಾಕೆ? ಮುಂದೆ ಬರುವ ಕೃಷ್ಣಾವತಾರಕ್ಕೆ ಅನುಕೂಲವಾಗಿ ನಿಮ್ಮ ಸಹಕಾರ ಬೇಕಾಗಿದೆ. ಅದಕ್ಕಾಗಿ ಪೂರ್ವಭಾವಿಯಾಗಿ ನೀವೆಲ್ಲ ಒಂದೊಂದು ಅವತಾರ ತಾಳಿ. ನಿಮಗೆ ಗೊತ್ತಿದೆ, ರಾಮಾಯಣದಲ್ಲಿ ರಾಮ ಬರುವ ಪೂರ್ವದಲ್ಲಿ ಬ್ರಹ್ಮ ಒಂದು ಜನಾಂಗವನ್ನೇ ಸೃಷ್ಟಿಸ್ತಾನೆ. ಪುತ್ರಕಾಮೇಷ್ಟಿ ಯಜ್ಞ ನಡೆಯುವ ಹೊತ್ತಿಗೆನೆ ಬ್ರಹ್ಮನ ಮಾತು ಅದು. ಇನ್ನೇನು ರಾಮ ಬರುವವನೇ ಇದ್ದಾನೆ, ಈ ಪುತ್ರಕಾಮೇಷ್ಟಿ ಯಜ್ಞದಿಂದ ಅಂಥದ್ದೊಂದು ಸೃಷ್ಟಿಯಾಗತ್ತೆ ಭಗವದ್ ಅವತಾರದ್ದು. ಆ ಸೃಷ್ಟಿಯ ಕಾಲಕ್ಕೆ ಅವನ ಸಹಾಯಕ್ಕೆ ನಾವು ಕೂಡ ಒಂದು ಅನುಕೂಲವಾದ ಜನಾಂಗ ನಿರ್ಮಾಣ ಮಾಡಬೇಕು. ಆ ಜನಾಂಗ ಇದುವರೆಗೆ ಇರಬಾರ್ದು, ಇನ್ನು ಆ ಬಳಿಕ ಇರಬಾರ್ದು, ಅಂಥದ್ದೊಂದು ಜನಾಂಗ ಸೃಷ್ಟಿ ಮಾಡ್ತೇನೆ ಅಂತ ಸೃಷ್ಟಿ ಮಾಡಿದ ಜನಾಂಗವೇ ನಾವು ಹೇಳುವ ವಾನರರು ಅಥವಾ ನರರು ಅಂತ. ವಾ ನರ, ಅವರು ನರರಲ್ಲ, ಅಥವಾ ನರರ ಹಾಗೆ ಕಾಣುವ ಅವರು, ಅಂಥ ಒಂದು ಜನಾಂಗ. ನೋಡಿ, ಅವರು ಆ ಬಳಿಕ ಇಲ್ಲ, ಅದರ ಮೊದಲು ಇಲ್ಲ, ಅವರು ಆಗ ಮಾತ್ರ ಕಂಡ ಒಂದು ಸ್ಪೀಶಿ. ಅವರು ಅಷ್ಟೂ ಜನ ರಾಮನೊಟ್ಟಿಗೆ ಮೋಕ್ಷ ಕೂಡ ಆಗುತ್ತೆ ಅವರಿಗೆ, ಎಕ್ಸೆಪ್ಟ್ ಹನುಮಂತ. ರಾಮನ ಜೊತೆಗೆ ರಾಮ ಸರಯೂ ನದಿ ಪ್ರವೇಶ ಮಾಡಿ ತಾನಿನ್ನು ಮೋಕ್ಷಕ್ಕೆ ದಾರಿ ಹಿಡಿಯುವಾಗ ಹಿಂದಿನಿಂದ ಅಷ್ಟೂ ಜನ ಬರಲಾಗಿ ತಿರುಗಿ ನೋಡ್ತಾನೆ, ಯಾಕೆ ಬರ್ತೀರಿ? ನಾವು ಬಂದದ್ದು ನಿನಗಾಗಿ, ಹೋದರೆ ನಿನ್ನ ಜೊತೆ, ನಮಗೆ ಬೇರೆ ಕೆಲಸವಿಲ್ಲ. ನಾನು ನನ್ನ ಅವತಾರ ಸಮಾಪ್ತಿ ಮಾಡ್ತಿದ್ದೇನೆ, ನನ್ನ ಜೀವನ ಮುಕ್ತಾಯ. ಈಗ ನೀವು ಈ ಅವತಾರದ ನನ್ನ ಮುಕ್ತಾಯದ ಸಂದರ್ಭದಲ್ಲಿ ನನ್ನ ಬೆನ್ನು ಹತ್ತಬೇಡಿ, ಇಲ್ಲ ನಾವು ನಿನ್ನನ್ನು ಬಿಟ್ಟು ಎಲ್ಲೂ ಹೋಗಲ್ಲ ಅಂದಾಗ ರಾಮ ಹೇಳುವ ಮಾತು, ಆ ಮೋಕ್ಷದಿಂದ ಬಂದ ರಥದ ದೂತರಿಗೆ, ನನ್ನನ್ನು ನೀವು ಕರೆದುಕೊಂಡು ಹೋಗುವುದು ಹೌದಾದರೆ ನನ್ನನ್ನು ನಂಬಿ ಬಂದ ಇಷ್ಟೂ ಜನಕ್ಕೆ ಮೋಕ್ಷ ಆದ ಮೇಲೆ ನಾನು ಬರುತ್ತೇನೆ. ಇದು ರಾಮಚಂದ್ರನ ಮನಸ್ಸು. ಹಾಗಾಗಿ ಅಷ್ಟೂ ಜನ ವಾನರರು ಮೋಕ್ಷಕ್ಕೆ ಹೋದ ಮೇಲೆ ರಾಮನ ಅವತಾರ ಸಮಾಪ್ತಿ. ಅದು ಒಂದು ದೃಷ್ಟಿಯಿಂದ ಬ್ರಹ್ಮನ ಆದೇಶ ಕೂಡ. ಅವರು ತಮ್ಮ ಈ ಕೆಲಸ ಮುಗಿದುಕೊಳ್ಳೆ ಮತ್ತೆ ಇಲ್ಲವಾಗಬೇಕು, ಅದಕ್ಕೆ ರಾಮ ಅನುಕೂಲ ಮಾಡಿದ. ಇತ್ತ ಶ್ರೀಕೃಷ್ಣ ಬರುವುದಕ್ಕೆ ಪೂರ್ವದಲ್ಲಿ ದೇವತೆಗಳಿಗೆ ಹೇಳಲಾಯಿತು, ನೀವೆಲ್ಲ ಒಂದೊಂದು ಅಂಶ ಸಂಭೂತರಾಗಿ ಭೂಲೋಕಕ್ಕೆ ಬನ್ನಿ. ಹಾಗಾಗಿ ನಮಗೆ ಯಾರೆಲ್ಲ ಈ ಕೃಷ್ಣನ ಸುತ್ತಮುತ್ತ ಕಾಣ್ತಾರಲ್ಲ ಅವರಿಗೆಲ್ಲರಿಗೂ ಒಂದೋ ಆಸುರಿ ಅಂಶ ಇದೆ, ಇಲ್ಲ ಅವರು ದೇವತಾ ಅಂಶ ಸಂಭೂತರು. ಒಂದು ದೊಡ್ಡ ಪಟ್ಟಿಯನ್ನೇ ಆಗ ವೈಶಂಪಾಯನರು ಜನಮೇಜಯನಿಗೆ ಕೊಡ್ತಾರೆ, ಯಾರ್ಯಾರು ಯಾವ ಅಂಶದವರು ಅಂತ. ನಾನು ಎಲ್ಲರನ್ನು ಸುದೀರ್ಘವಾಗಿ ಹೇಳೋದಿಲ್ಲ, ಅಲ್ಲಲ್ಲಿ ನೀವು ಕೂಡ ಓದಲಿ ಅನ್ನೋದು ನನ್ನ ಭಾವ. ಮತ್ತು ಅಂಥ ಪಟ್ಟಿಗಳನ್ನು ಈ ಜನ್ಮದಲ್ಲಿ ನಾವು ನಿಮಗೆ ಹೇಳಲಿಕ್ಕೆ ಸಾಧ್ಯವಿಲ್ಲ, ಅಷ್ಟು ಸುದೀರ್ಘ ಪಟ್ಟಿಗಳಿವೆ. ಯಾವ ಅಂಶದಿಂದ ಯಾರು ಬಂದರು ಅನ್ನೋದನ್ನೇ ಬಹಳ ಬ್ಯೂಟಿಫುಲ್ಲಾಗಿ, ಅಂದರೆ ನಿಮಗೆ ಬಹಳ ಸ್ಪಷ್ಟವಾಗಿ ಗೊತ್ತಿರುವ ಕೆಲವಂತೂ ನಾನು ಹೇಳಬಹುದಾದು. ಯಮನ ಅಂಶದಿಂದ ಧರ್ಮರಾಯ, ಅರ್ಜುನನು ಇಂದ್ರನ ಅಂಶ, ಅಥವಾ ಯಾವ ಮುಂದೆ ಭೀಮಸೇನ ಅಂತ ಹೇಳ್ತೇವೆ ವಾಯುವಿನ ಅಂಶ, ನಕುಲ ಸಹದೇವರು ಅಶ್ವಿನಿ ದೇವತೆಗಳ ಅಂಶ. ಇಲ್ಲಿ ಇದನ್ನು ಒಂದು ಲೆಕ್ಕ ಇಟ್ಕೊಂಡ್ರೆ ಅದರ ಆಚೆಗೆ ಅನೇಕ ಅಭಿಮನ್ಯರ ಅಂಶ ಅಂತ ಅಲ್ಲಿವರೆಗೆ ಬಂದಾಗ ಒಂದು ಕಥಾಭಾಗವನ್ನು ಕೊಡ್ತಾರೆ. ಅಂಶ ಸಂಭೂತರು ಅನ್ನೋದು ಈವನ್ ಕಂಸ ಯಾರ ಅಂಶ ಅಂದಾಗ ಕಾಲನೇಮಿಯ ಅಂಶ, ಆಸುರಿ ಅಂಶ ನೋಡಿ. ದುರ್ಯೋಧನ ಯಾರ ಅಂಶ ಅಂದಾಗ ಕಲಿಯ ಅಂಶ. ಹೀಗೆ ಒಂದು ಕಡೆ ಆಸುರಿ ಅಂಶದಿಂದ ಬಂದ ಅಸುರರು, ದೇವತಾ ಅಂಶವಾಗಿ ಬಂದ ನಾವು ಹೇಳುವ ಕೃಷ್ಣನ ಜೊತೆಗಿರುವವರು ಯಾದವರು ಮತ್ತೆಲ್ಲರೂ ಬರುವುದು, ಅದೆಲ್ಲ ಮತ್ತೆ ನಿಮಗೆ ದೇವತಾಂಶರಾಗಿ. ಈ ಆಸುರಿ ಅಂಶ ಮತ್ತು ದೇವತಾಂಶದ ವಿವರಣೆಯನ್ನು ಕೊಡ್ತಾ ಕೊಡ್ತಾ ಅಭಿಮನ್ಯು ಯಾರ ಅಂಶ ಅನ್ನೋದನ್ನು ವೈಶಂಪಾಯನರು ಹೇಳ್ತಾ, ಚಂದ್ರನ ಬಳಿ ಹೋಗಿ ದೇವತೆಗಳು ಕೇಳಿಕೊಳ್ತಾರೆ, ನಿನ್ನ ಮಗನಾದ ವರ್ಚಸ್ಸನ್ನು ಕಳುಹಿಸಿಕೊಡು ಒಂದು ಅಂಶವಾಗಿ. ಆಗ ಚಂದ್ರ ಒಂದು ಕರಾರು ಮಾಡ್ತಾನೆ, ನಾನು ನನ್ನ ಮಗ ವರ್ಚಸ್ಸನ್ನು ಕಳುಹಿಸಿಕೊಡ್ತೇನೆ, ಆದರೆ ಒಂದು ಕರಾರು, ನನಗೆ ಅವನು ಅತ್ಯಂತ ಪ್ರೀತ್ಯಾಸ್ಪದನು, ಅವನು 16 ವರ್ಷ ಮಾತ್ರ ಭೂಮಂಡಲದಲ್ಲಿರಬಹುದು. 16ನೆಯ ವರ್ಷ ಆದ ಕೂಡಲೇ ನಾನು ಅವನನ್ನು ಕರೆದುಕೊಳ್ತೇನೆ. ಅವನು ಉತ್ತರೆಯ ಮಗನಾಗಿ, ಉತ್ತರೆಯ ಗಂಡನಾಗಿ, ಅಭಿಮನ್ಯುವಾಗಿ, ಸುಭದ್ರೆಯ ಮಗನಾಗಿ ಹುಟ್ಟುತ್ತಾನೆ. ಆ ಅಭಿಮನ್ಯು 16 ವರ್ಷ ಮಾತ್ರ ಇದ್ದು ತುಂಬ ಹೆಸರು ಮಾಡಿ, ಅವನಿಂದಲೇ ಅವನು 16ನೆಯ ವರ್ಷಕ್ಕೆ ಒಂದು ದಿನ ಅರ್ಜುನ ಮತ್ತು ಕೃಷ್ಣರಿಲ್ಲದ ಸಂದರ್ಭದಲ್ಲಿ ಕೌರವರ ವಿರುದ್ಧ ಹೋರಾಟ ಮಾಡಿ ಒಂದೇ ದಿನದಲ್ಲಿ ತನ್ನ ಪ್ರಾಣವನ್ನು ಕಳೆದುಕೊಂಡು ಆ ಒಂದು ದಿನದ ಯುದ್ಧದಲ್ಲೇ ಮಹಾ ಕೀರ್ತಿ ಯಶಸ್ಸನ್ನು ಪಡೆದು ನನ್ನ ಬಳಿಗೆ ಬರ್ತಾನೆ. ಆದರೆ ಇಡೀ ಪಾಂಡವ ವಂಶದ ಮುಂದುವರಿಕೆಗೆ ಅವನೊಬ್ಬನೇ ಕಾರಣ ಆಗ್ತಾನೆ. ಈ ಕರಾರಿನ ಮೇಲೆ ನಾನು ನನ್ನ ಮಗನನ್ನು ಕಳಿಸ್ತೇನೆ. ಹಾಗೆ ಹುಟ್ಟಿದವ ಅಭಿಮನ್ಯು. ಆದ್ದರಿಂದ ಅವನು ಪುಟ್ಟ ಮಗು 16ಕ್ಕೆ ಹೊರಡಬೇಕು.
ಇದೆಲ್ಲ ಅಂದರೆ ಕಾಸ್ಮಿಕ್ ಅರೇಂಜ್ಮೆಂಟ್ ಗೊತ್ತಿಲ್ಲದೆ ನಾವು ಮಾತಾಡ್ತೇವೆ ಅಂತ ನಾನು ಪದೇ ಪದೇ ಹೇಳ್ತೇವಲ್ಲ. ಅಭಿಮನ್ಯುವನ್ನು ಬಿಟ್ಕೊಟ್ಟೋದು ಯಾರ್ರೀ ಅಂತ ಜಗಳ ಮಾಡಲಿಕ್ಕೆ ಹೊರಟಿದ್ರೆ ಅರ್ಜುನ ಒಂದು ವೇಳೆ ಯುಧಿಷ್ಠಿರನೇ ಕಾರಣ, ನಾನು ಈ ಯುಧಿಷ್ಠಿರ ನಂಬಿದ್ದೇ ಹಾಳಾಯಿತು, ನಾನೇನು ಯುದ್ಧ ಮಾಡಲ್ಲ, ಅವನು ಬೇಕಾದ ಮಾಡ್ಕೊಳ್ಳಿ ಅಂತ ಏನಾದ್ರು ಹೋಗಿಬಿಟ್ಟಿದ್ರೆ. ಕೃಷ್ಣನಿಗೆ ಅತ್ಯಂತ ಪ್ರಿಯ ಮತ್ತೆ ಅಭಿಮನ್ಯು, ತನ್ನ ತಂಗಿಯ ಮಗ. ಆದರೆ ಅದೆಲ್ಲವೂ ಇದ್ದಾಗ ಇದರ ಹಿಂದೆ ಇರುವ ಕಾಸ್ಮಿಕ್ ಅರೇಂಜ್ಮೆಂಟ್, ಒಂದು ದೇವತೆಗಳ ಲೆಕ್ಕಾಚಾರ, ಇದು ಇಷ್ಟು ಕಾಲ ಮಾತ್ರ ಇರಬೇಕು, ಇಷ್ಟು ಕೆಲಸ ಮಾಡಬೇಕು, ಇದು ನನ್ನ ಹತ್ರ ಬರಬೇಕು, ಇದು ಹೀಗೆ, ಇದು ಹೀಗಲ್ಲದಿದ್ದರೆ ಹಾಗೆ ಆಗಲಿಕ್ಕಿಲ್ಲ. ಇಂಥ ಲೆಕ್ಕಾಚಾರಗಳಿಲ್ಲದಕ್ಕೆ ನಾವು ಇವತ್ತು ಹಿಸ್ಟ್ರಿಯನ್ನು ಏನೇನೋ ಗಲಾಟೆ ಮಾಡ್ತಿದ್ದೇವೆ. ಒಂದಂತೂ ಸತ್ಯ, ವೇದವ್ಯಾಸರ ಮಾತೆ ಹೇಳುತ್ತೆ, ಚರಿತ್ರೆಯ ಬಗ್ಗೆ ಗೌರವ ಇಲ್ಲದವರು ಚರಿತ್ರೆ ಬರೆಯಬಾರದು. ಸ್ಪಷ್ಟ ಗೊತ್ತಾಗುತ್ತೆ ನೋಡಿ. ಚರಿತ್ರೆಯ ಬಗ್ಗೆ ಗೌರವ ಇಲ್ಲದವರು ಚರಿತ್ರೆ ಬರೆಯಬಾರದು. ನಮ್ಮ ದೇಶದ ಚರಿತ್ರೆಯನ್ನು ಬರೆದವರೆಲ್ಲ ನಮ್ಮ ದೇಶದ ಪರಂಪರೆಯ ಬಗ್ಗೆ ಗೌರವ ಇಲ್ಲದವರು. ಆದ್ದರಿಂದ ನಮ್ಮ ದೇಶದ ಚರಿತ್ರೆಯನ್ನು ಪುನರುತ್ಥಾನ ಮಾಡಬೇಕು, ಹೊಸದಾಗಿ ನೋಡಬೇಕು, ಗೌರವದಿಂದ ಸನಾತನ ಪರಂಪರೆಯನ್ನು ಅರ್ಥ ಮಾಡಿಕೊಂಡು ಬರಿಬೇಕು ಅಂತ ಈಗೊಂದು ಚಳುವಳಿ ಎದ್ದಿರೋದು. ಇದೇನು ಅಸಹಜ ಅಲ್ಲ. ಯಾಕೆಂದರೆ ಕುಲದ ಚರಿತ್ರೆ ಚೆನ್ನಾಗಿದ್ದರೆ ಈ ಇತಿಹಾಸ ಚೆನ್ನಾಗಿರುತ್ತೆ. ಒಂದು ವೇಳೆ ಕುಲದ ಚರಿತ್ರೆ ಚೆನ್ನಾಗಿಲ್ಲದಿದ್ದರೆ ಇತಿಹಾಸ ಚರಿತ್ರೆ ಹೀನ ಆಗ್ತದೆ ಅಂತ ನಾನು ವೇದವ್ಯಾಸರ ಒಂದು ಮಾರ್ಗ ಪರಂಪರೆಯನ್ನು ಉಲ್ಲೇಖ ಮಾಡಿ ಮೊನ್ನೆಯ ದಿನ ಹೇಳಿದ್ದೆ. ನಮ್ಮ ದೇಶ ತನ್ನ ಚರಿತ್ರೆಯನ್ನು ಚಾರಿತ್ರ್ಯ ಹೀನ ಮಾಡಿಕೊಳ್ಳಿಕ್ಕೆ ಕಾರಣ ಕುಲದ ಬಗ್ಗೆ, ಕುಲ ಪರಂಪರೆಯ ಬಗ್ಗೆ ಗೌರವ ಇಲ್ಲದವರು ಚರಿತ್ರೆಯನ್ನು ಬರೆದದ್ದು. ಅದು ಪುನರ್ನಿರ್ಮಾಣ ಆಗಬೇಕು, ಮತ್ತೆ ಬರಿಬೇಕು, ಎಲ್ಲ ಸತ್ಯ. ಕಾಸ್ಮಿಕ್ ಅರೇಂಜ್ಮೆಂಟಿನ ವಿಷಯಕ್ಕೆ ಬಂದಾಗ, ಕಾಸ್ಮಿಕ್ ಅರೇಂಜ್ಮೆಂಟ್ನಲ್ಲಿ ಯಾವುದೂ ಆವೇಶಕ್ಕೆ ಒಳಗಾಗಿ ನಮ್ಮ ಒಳಗೆ ಭೇದ ಉಂಟು ಮಾಡುವ ಚರಿತ್ರೆಯನ್ನು ಖಂಡಿತ ಮಾಡಬಾರ್ದು. ಇಲ್ಲಿ ನಾವು ವ್ಯತ್ಯಾಸ ಮಾಡ್ಕೊಳ್ಳಿಕ್ಕಿರೋದು. ನಮ್ಮ ಚರಿತ್ರೆಯ ಪುನರ್ನಿರ್ಮಾಣ ಹೇಗಾಗಿದೆ ಅಂದರೆ, ಮತ್ತೆ ಹಿಂದೂಗಳಲ್ಲಿ ಒಡಕು ಹುಟ್ಟಿಸುವ ಹಾಗೆ ಚರಿತ್ರೆಯ ಪುನರ್ನಿರ್ಮಾಣ. ಗಾಂಧಿ ದ್ವೇಷಿಗಳನ್ನು ಕ್ರಿಯೇಟ್ ಮಾಡೋದು, ಸಾವರ್ಕರ್ ಪ್ರೇಮಿಗಳನ್ನು ಕ್ರಿಯೇಟ್ ಮಾಡೋದು, ಸುಭಾಷ್ ಚಂದ್ರ ಪ್ರೇಮಿಗಳನ್ನು ಹಿಂಬಾಲಕರನ್ನು ಉಂಟು ಮಾಡುವುದು, ಆ ಮೂಲಕ ನಮ್ಮ ಒಳಗೆ ಮತ್ತೆ 3 ವಿಭಾಗ ಮಾಡೋದು. ಇದು ಮತ್ತೆ ಭಾರತವನ್ನು ಒಡೆಯುವ ಕೆಲಸ. ಅದು ಆಗಬಾರದು. ಇಲ್ಲಿ 3 ಜನ ಕೆಲಸ ಮಾಡಿದ್ದಾರೆ, 3 ಜನರಿಗೂ ಸಲ್ಲಬೇಕಾದ ಗೌರವ ಸಲ್ಲಬೇಕಷ್ಟೇ. ಅಲ್ಲಿ ಮತ್ತೆ ನೀವು ಏರುಪೇರು ಮಾಡಿದರೆ, ನಾನು ಆಗಲೇ ಹೇಳಿದ ಹಾಗೆ ಯುಧಿಷ್ಠಿರ ದೊಡ್ಡವನಲ್ಲ ಅರ್ಜುನ ದೊಡ್ಡವ ಅಂತ ಜಗಳ ಮಾಡಿದ ಹಾಗಾಗುತ್ತೆ. ಅರ್ಜುನ ಮತ್ತು ಅಭಿಮನ್ಯು ಈ 3ರನ್ನ ಲೆಕ್ಕಕ್ಕಿಟ್ಕೊಂಡಾಗ ಯುಧಿಷ್ಠಿರನೇ ಕಾರಣ ಅಭಿಮನ್ಯುವಿನ ಸಾವಿಗೆ ಅಂದಾಗ ಭಗತ್ ಸಿಂಗನ ಸಾವು ಅದು ಅವನೇ ಕಾರಣ ಗಾಂಧಿ ಅಂತ ಕೂಗಾಡ್ತಾ ಅಲ್ಲಿ ಮತ್ತೆ ವಿಭಾಗ ಮಾಡಿದ ಹಾಗಾಗತ್ತೆ. ನಾವು ರಾಮ ಕೃಷ್ಣ ಪರಂಪರೆಯಿಂದ ನೋಡಿದಾಗ ಎಲ್ಲವೂ ಕೂಡ ಮರಣಾಂತಾನಿ ವೈರಾಣಿ, ಸಾವಿನವರೆಗಷ್ಟೇ ವೈರ, ಸಾವಿನ ನಂತರ ವೈರ ಕ್ಯಾರಿ ಮಾಡಬಾರ್ದು. ಇದೆಲ್ಲವನ್ನು ಸೂತ್ರವಾಗಿ ಈ ಚಂದ್ರನ ವರ್ಚಸ್ ಮಗ ಅಭಿಮನ್ಯುವಿನ ಕಥೆ ನೋಡಿದರೆ ಗೊತ್ತಾಗುತ್ತೆ. ಒಂದು ಪೂರ್ವ ನಿಶ್ಚಿತ ರಾಗ ಇದೆ, ಪ್ರಸ್ತಾರ ಹಾಕುವುದೊಂದೇ ಬಾಳ ಬಯಲು. KS ನರಸಿಂಹ ಸ್ವಾಮಿಯವರು ಜೀವನಕ್ಕೆ ಕೊಟ್ಟ ಪದ್ಯ ಪೂರ್ವ ನಿಶ್ಚಿತ ರಾಗ, ಪ್ರಸ್ತಾರ ಹಾಕುವುದೊಂದೇ ಬಾಳ ಬಯಲು. ಈ ಬಾಳಿನ ಹಾಡನ್ನು ಅವನು ನಿರ್ಣಯ ಮಾಡಿದ್ದಾನೆ. ಗುರುವ ಲಘುವ ಗುರುವ ಲಘುವ ಅಂತ ಬರೆಯುವುದಷ್ಟೇ ನಮ್ಮ ಕೆಲಸ, ಪದ್ಯ ರೆಡಿಯಾಗಿದೆ ಅಂತ. ಹಾಗಾಗಿ ಪೂರ್ವ ನಿಶ್ಚಿತವಾದ ಯಾವುದೋ ಇದೆ, ಅದಕ್ಕನುಗುಣವಾಗಿ ನಾವು ನಡೀತೇವೆ ಅನ್ನೋದನ್ನು ಚಂದ್ರನ ಮಾತಿನಿಂದ ಅಭಿಮನ್ಯುವಿನ ಘಟನೆಯ ಮೂಲಕ ಅರ್ಥ ಮಾಡಿಕೊಳ್ಳುವ ಒಂದು ಪರಂಪರೆ. ಇನ್ನೊಂದು ಬಹಳ ಸುಂದರವಾಗಿ ಮತ್ತೆ ಅಂಶದ ವಿಷಯಕ್ಕೆ ಬಂದಾಗ, ಏಕಾಏಕಿ ಮತ್ತೆ ವೈಶಂಪಾಯನರು ಶೂರಸೇನ ಅಂತ ಯದುವಂಶದಲ್ಲೊಬ್ಬ ದೊರೆ ಇದ್ದ. ಅವನಿಗೆ ಪೃಥೆ ಅಂತ ಒಬ್ಬಳು ಮಗಳಿದ್ದಳು. ಅವಳು ಇನ್ನೂ ಗರ್ಭದಲ್ಲಿ, ತಾಯಿಯ ಗರ್ಭದಲ್ಲಿರುವಾಗಲೇ ಕುಂತಿ ಭೋಜ ಅನ್ನುವ ಮಿತ್ರನಿಗೆ ತಾನು ಆ ಹೊಟ್ಟೆಯಲ್ಲಿರುವ ಮಗುವನ್ನು ಕೊಡ್ತೀನಿ ಅಂತ, ದತ್ತಕ್ಕೆ ಕೊಡ್ತೀನಿ ಅಂತ ಈ ಶೂರಸೇನ ಪ್ರತಿಜ್ಞೆ ಮಾಡಿದ್ದ. ಹಾಗೆ ಕೊಟ್ಟ ಕುಂತಿ ಭೋಜನಿಗೆ ಕೊಟ್ಟ ಪೃಥೆಯೇ ಕುಂತಿಯಾಗಿ ಹೆಸರುವಾಸಿಯಾದಳು. ಆ ಕುಂತಿ ಭೋಜನ ಮನೆಯಲ್ಲಿರುವಾಗ ಕುಂತಿ ಭೋಜ ಏನು, ಅವನಿಗೆ ಸಿಕ್ಕಾಪಟ್ಟೆ ಜನ ಬರೋರು, ಅದರ ಆತಿಥ್ಯಕ್ಕೆ ಅವನ ಮನೆ ತುಂಬಿ ತುಳುಕ್ತಿತ್ತು. ಸಾಕಷ್ಟು ಜನ ಬಂದ ಹಿರಿಯರಿಗೆ, ಗುರುಗಳಿಗೆ, ಪ್ರತಿಯೊಂದಕ್ಕೂ ಕೆಲಸಕ್ಕೆ ಕುಂತಿಯನ್ನು ಮುಂದಕ್ಕೆ ಸೇವೆಗೆ ಬಿಟ್ಟಿರ್ತಿದ್ದಂತೆ ಕುಂತಿ ಭೋಜ. ಹಾಗಾಗಿ ಕುಂತಿರಾಜನ ಈ ಒಂದು ಕ್ರಿಯೆಯಲ್ಲಿ ತನ್ನ ಜೀವನವನ್ನೆಲ್ಲ ಸೇವೆ ಮಾಡಿದ ಕುಂತಿ ತುಂಬ ನಿಷ್ಣಾತಳಾಗಿದ್ದಳು ಸೇವೆಯಲ್ಲಿ. ಸೇವೆ ಒಂದು ಬಹಳ ದೊಡ್ಡ ಕೆಲಸ. ಸೇವೆ ಮಾಡಲಿಕ್ಕೆ ಬಂದರೆ ಅದು ದೊಡ್ಡವರಿಂದ ಅನುಗ್ರಹಿತವಾದರೆ ಅದಕ್ಕಿಂತ ದೊಡ್ಡ ಪುಣ್ಯ ಇನ್ನೊಂದಿಲ್ಲ. ಕುಂತಿಗೆ ಅಂಥದ್ದೊಂದು ಬಹಳ ದೊಡ್ಡ ಪರಂಪರೆ ಅವಳ ತಂದೆಯಿಂದ ಬಂದಿತ್ತು. ನಾವು ನಮ್ಮ ಮಕ್ಕಳಿಗೆ ಅದನ್ನು ಕಲಿಸ್ಕೊಡೋದಿಲ್ಲ. ಚಿಕ್ಕ ಮಕ್ಕಳಿರುವಾಗಲೇ ಹೋಗೋವ್ರಿಗೆ ನೀರು ಕೊಡು, ಹೋಗೋರು ಬಂದ್ರಲ್ಲ ಅವರಿಗೆ ಏನು ಬೇಕು ಕೇಳು, ಹೋಗೋವ್ರಿಗೆ ಹಾಸಿ ಕೊಡು,
ಅವ್ರ ಹಾಸ್ಯದಲ್ಲಿ ಒಂದು ತಂಬಿಗೆ ನೀರಿಟ್ಟು ಇನ್ನೇನಾದರೂ ಬೇಕಾ ಕೇಳಿ ಬಾ, ರಾತ್ರಿ ಏನಾದರೂ ತೊಂದರೆ ಆದರೆ ನನ್ನನ್ನು ಕರೀರಿ ಅಂತ ಹೇಳು ಅಂತ ಚಿಕ್ಕ ಮಗು ಇರುವಾಗ ಗಂಡಿರಲಿ ಹೆಣ್ಣಿರಲಿ ನಾವು ಹೇಳಿಕೊಡಬೇಕು. ನಾವು ಹೇಳೋದಿಲ್ಲ. ಪ್ರತಿ ಮಗುವಿಗೆ ಅದನ್ನು ರೂಢಿ ಮಾಡಿಸೋದ್ರಿಂದ ಸೇವಾ ಮನೋಭಾವ ಬೆಳೆಯುತ್ತದೆ. ಆ ಸೇವಾ ಮನೋಭಾವವನ್ನು ಕುಂತಿ ಜೀವನದುದ್ದಕ್ಕೆ ಮಾಡಿದ್ದಕ್ಕೇ ಅವಳಿಗೆ ಎಷ್ಟು ದೊಡ್ಡ ಅನುಗ್ರಹ ಆಯಿತು ನೋಡಿ. ಅವಳು ಜೀವನದುದ್ದಕ್ಕೂ ಆ ಕುಂತಿರಾಜನ ಮನೆಯಲ್ಲಿ ಕುಂತಿಯ ಸೇವೆಗೆ ಹೆಸರುವಾಸಿಯಾಗಿದ್ಲು. ಒಂದು ದಿನ ಅವರಿವರು ಅಲ್ಲ, ದುರ್ವಾಸ ಮುನಿಗಳು ಬಂದರು. ದುರ್ವಾಸ ಮುನಿಗಳು ಅಂದರೆ ಹೇಳಿ ಕೇಳಿ ಶಿವನ ಅವತಾರ ಅಂಶರೂಪ. ಅವರು ಯಾವಾಗಲೂ ಉಗ್ರರೂಪಿ, ಮತ್ತು ಅವಳು ಯಾವಾಗಲೂ ಕೂಡ ಉಗ್ರರೂಪಿ, ಕಾರಣವಿಲ್ಲದೆ ಶಪಿಸ್ತಾರೆ ಅನ್ನುವ ಹಾಗೆ ನಮಗೆ ಕಾಣಿಸ್ತದೆ. ಅವರು ಎಲ್ಲೆಲ್ಲ ಅಹಂಕಾರ ಇದೆಯೋ ಅಲ್ಲೆಲ್ಲ ಒಡಿಲಿಕ್ಕೆ ಬಂದವರು. ಅವರು ಕಾಣಿಸುವುದು ಹಾಗೆ. ಯಾರಿಗೆಲ್ಲ ಅಹಂಕಾರ ಇದೆಯೋ ಅದನ್ನು ಒಡಿಲಿಕ್ಕೆ ಅವರ ಶಾಪಗಳು, ಬೇರೆ ಉದ್ದೇಶ, ಅವರಿಗೆ ವೈಯಕ್ತಿಕ ಲಾಭ ಇಲ್ಲ. ಅಂಥ ದುರ್ವಾಸ ಮುನಿಗಳು ಬಂದು ಇವಳು ಮಾಡಿದ ಸೇವೆಯಿಂದ ಸಂತೃಪ್ತರಾದರು. ನೀನು ಎಷ್ಟು ಒಳ್ಳೆಯ ಸೇವೆ ಮಾಡಿದ್ದೀಯಾ, ನಾನು ತುಂಬ ಸಂತೃಪ್ತನಾಗಿದ್ದೇನೆ, ನಿನಗೆ ನಾನೊಂದು ಮಂತ್ರವನ್ನು ಅನುಗ್ರಹಿಸ್ತೇನೆ. ನೀನು ಈ ಮಂತ್ರವನ್ನು ನಿನಗೆ ಬೇಕಾದ ದೇವತೆಯನ್ನು ಎಣಿಸಿ ಸ್ಮರಿಸಿದರೆ ಆ ಮಂತ್ರದಿಂದ ನಿನಗೆ ಪುತ್ರ ಸಂತಾನವಾಗುತ್ತದೆ. ಮಗು 16 ವರ್ಷದ ಹುಡುಗಿಯವಳು. ಅವಳಿಗೆ ಅದು ಕೇಳಿದ ಕೂಡಲೇ ನೋಡಿ, ಯಾರ ಕೈಯಲ್ಲಿ ಏನು ಕೊಟ್ಟಾಗ ಯಾವ ವಯಸ್ಸಿಗೆ ಏನಾಗ್ತದೆ ಹೇಳಲಿಕ್ಕೆ ಬರೋದಿಲ್ಲ. ಅವಳಿಗೆ ಒಂದು ಸಡನ್ ಒಂದು ಕುತೂಹಲ ಆಯಿತು. ಅವಳು ತನ್ನ ಪಾಡಿಗೆನೆ ಹೋಗಿ ನದಿ ದಡದಲ್ಲಿ ಕೂತ್ಕೊಂಡು ಈ ಮಂತ್ರ ಹೌದಾ, ಹೀಗೊಂದು ಕೆಲಸ ಮಾಡ್ತದ ನೋಡೇ ಬಿಡೋಣ ಅಂತ ಎದುರಿಗೆ ಹೇಗೂ ಸೂರ್ಯ ಕಾಣ್ತಿದ್ದ. ಸೂರ್ಯನನ್ನು ನೆನೆದು ಆ ಮಂತ್ರವನ್ನು ಪಠಿಸಿದ್ರು. ಮಂತ್ರ ಅಂದರೆ ಮನನಾತ್ ತ್ರಾಯತೆ ಇತಿ ಮಂತ್ರ ಅಂತ ಮಂತ್ರಕ್ಕೆ ವ್ಯಾಖ್ಯಾನ. ಯಾವುದು ನಿರಂತರವಾಗಿ ಮನನ ಮಾಡುವುದರಿಂದ ರಕ್ಷಿಸುತ್ತದೆಯೋ ಅದು ಮಂತ್ರ. ಆಮೇಲೆ ಅದೊಂದು ಥರ, ಈಗ ನಾವು ನಮ್ಮ ವೈದ್ಯರು ಕೊಟ್ಟ ಕ್ಯಾಪ್ಸೂಲ್ ತಗೊಳ್ತೇವೆ. ಆ ಕ್ಯಾಪ್ಸೂಲ್ನಲ್ಲಿ ಏನಿದೆ ನಮ್ಗೆ ಗೊತ್ತಿರಲ್ಲ, ನಮಗೆ ನಿಜಕ್ಕೂ ಕಂಟೆಂಟ್ ಗೊತ್ತಿರಲ್ಲ. ಯಾವ ಕೆಮಿಸ್ಟ್ರಿ ಅದರೊಳಗೆ ಏನೇನು ಹಾಕಿದ್ದಾರೆ, ಕಂಟೆಂಟ್ ಏನು, ಇಂಗ್ರೀಡಿಯೆಂಟ್ಸ್ ಏನು ನಮ್ಗೆ ಗೊತ್ತಿರಲ್ಲ. ಆದರೆ ನಮಗೇನು ಇಡೀ ನಮ್ಮ ರೋಗಕ್ಕೆ ಸಂಬಂಧಪಟ್ಟ ಅಷ್ಟೂ ರೋಗ ನಿವಾರಕ ಶಕ್ತಿಗಳನ್ನು ಅದರೊಳಗೆ ಅಡಕ ಮಾಡಿ ವೈದ್ಯರು ಸಿದ್ಧ ಮಾಡಿ ಕೊಟ್ಟಿದ್ದಾರೆ ಅಂತ ನಂಬ್ತೇವೆ, ಮಾತ್ರೆ ತಗೋತೇವೆ. ಆ ಕ್ಯಾಪ್ಸೂಲ್ನ ಹಿಂದೆ ಮುಂದೆ ವಿಚಾರ ಮಾಡಲ್ಲ ಅಲ್ವಾ. ಈಗಿನವರೆಲ್ಲ ಗೂಗಲ್ ಸರ್ಚ್ ಮಾಡಿ ಅದರಲ್ಲಿ ಏನಿದೆ ಎಲ್ಲ ನೋಡ್ತಾರೆ. ಬಟ್ ಅದಲ್ಲದೆ ಇದ್ದಾಗ ಅದರ ಒರಿಜಿನಲ್ ಸ್ವರೂಪದಲ್ಲಿ ನಾವು ಕ್ಯಾಪ್ಸೂಲನ್ನು ಗಮನಿಸಿದರೆ ಕ್ಯಾಪ್ಸೂಲ್ ಅಷ್ಟೇ. ಕ್ಯಾಪ್ಸೂಲ್ ಏನು, ಕ್ಯಾಪ್ಸೂಲೇ, ನಮಗೆ ಗೊತ್ತಿಲ್ಲ ಅದೇನು ಅಂತ. ನನ್ನ ಕಾಯಿಲೆಗೆ ವೈದ್ಯರು ಇದನ್ನು ತಗೋ ಅಂದಿದ್ದಾರೆ, 2 ತಗೋ ಅಂದಿದ್ದಾರೆ, 3ನೇ ತಗೋಬೇಡ ಅಂದಿದ್ದಾರೆ. ನಾವು ಅದನ್ನೆಲ್ಲ ಪಾಲಿಸ್ತೇವೆ. ಆ ಕ್ಯಾಪ್ಸೂಲು ನಾನು ತೆಗೆದುಕೊಳ್ಳೋದ್ರಿಂದ ನನ್ನ ರೋಗವನ್ನು ನಿವಾರಣೆ ಮಾಡಿದ್ದನ್ನು ನಾವು ಅನುಭವಿಸ್ತೇವೆ 2 ಅಥವಾ 3 ದಿನಗಳ ಒಳಗೆ. ಅಂದರೆ ಒಂದು ಈ ಕ್ಯಾಪ್ಸೂಲ್ನಲ್ಲಿ ಅವನು ಒಂದು ಕೆಮಿಸ್ಟ್ರಿಯನ್ನು ಹಾಕಿ ಅಡಕ ಮಾಡಿ ಕೊಟ್ಟದ್ದನ್ನು ಒಂದು ವೈದ್ಯಕೀಯ ವಿಜ್ಞಾನ ಇದೆ. ಇನ್ನೊಂದು ಆ ವೈದ್ಯಕೀಯ ವಿಜ್ಞಾನವನ್ನು ನಂಬುವ ನನ್ನ ಮನಸ್ಸು ಇದೆ. ಸಪೋಸ್ ಅವನು ಕ್ಯಾಪ್ಸೂಲ್ ಕೊಟ್ಟ, ನಾನು ನಂಬಲಿಲ್ಲ, ಅದು ಕೆಲಸ ಮಾಡಲ್ಲ, ತಗೊಳ್ಳೋದೇ ಇಲ್ಲ ನಾವು ನಂಬದೇ ಇದ್ದರೆ. ಫಸ್ಟ್ ಆಫ್ ಆಲ್ ನಾವು ತಗೊಳ್ಳಲ್ಲ ನಂಬದೇ ಇದ್ದರೆ. ಎರಡನೇದು, ಅದೇನು ತೊಗೊಂಡ್ರು ಏನೂ ಆಗಲಿಲ್ಲ ಅಂತಲೇ ಬರ್ತೀವಿ. ಯಾಕೆ? ಪೂರ್ತಿ ನಂಬಿಕೆ ಇಲ್ಲ. ವೈದ್ಯರನ್ನು ಗುಣ ಮಾಡಿಸಿಕೊಳ್ಳುವ ಒಂದು ಮನಸ್ಸು ನಮಗಿದ್ರೆ ಅರ್ಧ ನಂಬಿಕೆಯಿಂದಲೇ ಗುಣ ಆಗೋದು. ನಂಬಿಕೆ ಇಲ್ಲದ ವೈದ್ಯರ ಹತ್ರ ಹೋಗಿ ನಾವು ಗುಣ ಆಗೋದಿಲ್ಲ. ಆ ದೃಷ್ಟಿಯಿಂದ ಆ ಒಂದು ಕ್ಯಾಪ್ಸೂಲ್ನ ಹಾಗೆ ಇರುವ ಆ ಮಾತ್ರೆ ನಮ್ಮ ದೇಹದ ಮೇಲೆ ಪರಿಣಾಮ ಬೀರಿ ನಮ್ಮ ರೋಗ ನಿವಾರಣೆ ಆಗುತ್ತೆ. ಮಂತ್ರ ಒಬ್ಬ ತಪೋಶಕ್ತಿಯಿಂದ ಯಾವುದೋ ಕಾಲಕ್ಕೆ ಅದರ ಒಳಗೆ ತನ್ನ ಅಂತರ್ದೃಷ್ಟಿಯಿಂದ ಕಂಡ ಸತ್ಯಗಳನ್ನು ತಾನು ಹೃದಯಪೂರ್ವಕ ಅಡಕ ಮಾಡಿ ಅದನ್ನು ಒಂದು ಕ್ಯಾಪ್ಸ್ಯೂಲ್ ರೂಪದಲ್ಲಿ ಕಟ್ಟಿಕೊಟ್ಟ ಘನಶಕ್ತಿ. ನಂಬಿಕೆ ಇದ್ದರೆ ಆ ಘನಶಕ್ತಿ ನಮ್ಮ ಮೇಲೆ ಕೆಲಸ ಮಾಡುತ್ತೆ. ನಂಬಿಕೆ ಇಲ್ಲದಿದ್ದರೆ ಅದು ಅಕ್ಷರಗಳ ಜೋಡಣೆ. ನಂಬಿಕೆ ಇಲ್ಲದಿದ್ದರೆ ಕ್ಯಾಪ್ಸೂಲು 2 ಪ್ಲಾಸ್ಟಿಕ್ ಟೊಪ್ಪಿಗೆಗಳ ಮಧ್ಯೆ ಇರುವ ಒಂದು ಬಿಳಿ ಪುಡಿ ಅಥವಾ ಒಂದು ವರ್ಣದ ಪುಡಿ. ನಂಬಿಕೆ ಇದ್ದರೆ ಮಾತ್ರ ಅದು ದೇಹದ ಮೇಲೆ ಪರಿಣಾಮ ಮಾಡುವ ಒಂದು ವಿಶೇಷವಾದ ಪದಾರ್ಥ. ಹಾಗೆ ಮಂತ್ರ ಅನ್ನುವುದನ್ನು
ಕ್ಯಾಪ್ಸ್ಯೂಲ್ ರಚಿಸುವಾಗ ಒಬ್ಬ ಲ್ಯಾಬ್ ಟೆಸ್ಟ್ ಮಾಡಿ ಯಾವ ಯಾವ ಕಾಂಬಿನೇಷನ್ ಹಾಕಿದರೆ ಏನು ಪರಿಣಾಮ ಅಂತ ತಾನು ಒಂದಿಷ್ಟು ಪೂರ್ವ ತಯಾರಿ ಮಾಡಿ ಅದನ್ನು ಸಿದ್ಧ ಮಾಡ್ತಾನಲ್ಲ, ಆಗ ಒಂದು ಸಿದ್ಧತೆಯಲ್ಲಿ ಎಷ್ಟೋ ಫೇಲ್ಯೂರ್ ಆಗಿ ಕೊನೆಗೆ ಇದು ಕಾಂಬಿನೇಷನ್ ಬೆಸ್ಟ್ ಕಾಂಬಿನೇಷನ್ ಅಂತ ಅವ ಹೇಗೆ ನಿರ್ಣಯ ಮಾಡ್ತಾನೆ, ಹಾಗೆ ಋಷಿಯೊಬ್ಬ ತನ್ನ ಅಂತರ್ದೃಷ್ಟಿಯಿಂದ ಹೊರಗೆ ಇರುವ ಯಾವುದೋ ಒಂದು ಸಂಗತಿಯನ್ನು ತಾನು ಮೊದಲು ಅಂತರ್ದೃಷ್ಟಿಯಿಂದ ತಿಳಿದು ಆ ತಿಳಿದ ಶಕ್ತಿಯನ್ನು ಇನ್ನೊಂದಕ್ಕೆ ಪ್ರಕಟ ಮಾಡುವುದಕ್ಕೆ ತಾನು ಅದನ್ನು ಆವಾಹಿಸಿದ್ದನ್ನು ಘನ ಮಾಡಿ ಒಂದರ ಒಳಗೆ ಅಡಕ ಮಾಡಿಟ್ಟು ಈ ಅಕ್ಷರದ ಒಳಗೆ ಅದು ಕೂತ್ಕೊಳ್ಳುತ್ತೆ ಅಂತ ಗೊತ್ತಾದಾಗ ಆ ಅಕ್ಷರ ಆ ಛಂದಸ್ಸು ಆ ಲಯದಲ್ಲಿ ಹೇಳಿದಾಗ ಅದರ ಕೆಲಸ ಅಂತ ಕಟ್ಟಿಕೊಡ್ತಾನೆ. ಅಂಥದ್ದನ್ನು ಹೇಳುವುದರಿಂದ ಆ ಪರಿಣಾಮ ಇಲ್ಲದ್ರಾಗಲ್ಲ. ನಮಗಾಗಲೇ ಆ ಮಂತ್ರ ನಾವು ಹೇಳ್ತೀವಿ, ನಮಗೂ ಮಗು ಆಗುತ್ತಾ ನೋಡೋಣ ಅಂದರೆ ಅಲ್ಲ. ಕುಂತಿಗೆ ನಂಬಿಕೆ, ಕುಂತಿ ಸಾಕ್ಷಾತ್ ಅನುಭವಿ, ಕುಂತಿಗೆ ಅದು ಗೊತ್ತಾಯಿತು. ಅವಳು ದುರ್ವಾಸರು ಕೊಟ್ಟಿದ್ದಾರೆ ಅಂದರೆ ಅವಳ ಸೇವೆಯಿಂದ ಗೊತ್ತು ಯಾರ್ಯಾರು ಎಷ್ಟೆಷ್ಟು ದೊಡ್ಡವರು ಅಂತ. ಸೇವೆ ಬಹಳ ದೊಡ್ಡ ಒಂದು ಗುಣವನ್ನು ಕಲಿಸುತ್ತೆ, ಯಾರು ದೊಡ್ಡವರು ಅನ್ನೋದನ್ನು ಗೊತ್ತುಪಡಿಸುತ್ತೆ, ನಾವೆಷ್ಟು ಚಿಕ್ಕವರು ಅನ್ನೋದನ್ನು ಅರ್ಥ ಮಾಡಿಸುತ್ತೆ. ಆ ಅನುಭವಗಳಲ್ಲಿ ಅವಳು ಆ ಮಂತ್ರವನ್ನು ಹೋಗಿ ಗಂಗಾದಡದಲ್ಲಿ ಹೇಳುವಾಗ ಅವಳಿಗೆ ಪ್ರಕಟವಾದ ಸೂರ್ಯ ಏಕಾಏಕಿ ಕಾಣಿಸಿ ಬಿಡ್ತಾನೆ. ಅವಳ ಮುಂದೆ ನಿಂತು ಬಿಡ್ತಾನೆ, ಮಗುವನ್ನು ಅನುಗ್ರಹಿಸ್ತಾನೆ. ಅವಳು ಇಲ್ಲಿ ಬರಲ್ಲ, ಈ ಘಟನೆಯಲ್ಲಿ ಇಷ್ಟೇ ಬರುತ್ತೆ. ಇವರೆಲ್ಲ ಈಗೇನು ಮಾಡ್ತಾ ಇದ್ದಾರೆ, ಬ್ರೀಫಾಗಿ ಹೇಳ್ತಾರೆ. ಮುಂದೆ ಅದು ಕುಂತಿಯ ಕರ್ಣ ಜನನದ ವಿಷಯವನ್ನೇ ಬರೆಯುವಾಗ ಅಲ್ಲೊಂದು ಕಡೆ ಹೇಳುವಾಗ ಅವಳು ಬೇಡಿಕೊಳ್ತಾಳೆ, ನಾನು ಸುಮ್ಮನೆ ಒಂದು ಪರೀಕ್ಷೆಗೆ ಮಾಡಿದೆ, ನನಗೆ ಇದು ಸಾಕ್ಷಾತ್ ಸಾಧ್ಯವಾ ಅಂತ ನೋಡುವ ಒಂದು ಹಂಬಲಕ್ಕೆ ಮಾಡಿದೆ, ನನ್ನ ಕುತೂಹಲದ ಒಂದು ಈ ಪರೀಕ್ಷೆಯನ್ನು ನನ್ನ ಮೇಲೆ ಅನುಗ್ರಹ ಮಾಡಿ ದಯವಿಟ್ಟು ಬಿಟ್ಟು ಹೋಗು, ನನ್ನನ್ನು ಈ ಮಗುವನ್ನು ಕೊಡುವ ಕೆಲಸ ಮಾಡಬೇಡ, ತಪ್ಪಾಯಿತು ಅಂತೆಲ್ಲ ಕೇಳ್ಕೊಳ್ಳೋದಿದೆ ಮುಂದೊಂದು ಕಡೆ. ಇಲ್ಲಿ ಆ ವಿವರಣೆಗಳಿಲ್ಲ. ಅಂತೂ ಅವಳಿಗೆ ಏಕಾಏಕಿ ಅಲ್ಲಿ ಸಹ ನೋಡಿ, ಅವಳು ಗರ್ಭಿಣಿಯಾದಲು, 9 ತಿಂಗಳು ಹೊಟ್ಟೆಯಲ್ಲಿ ಹೊತ್ತಲು, ಏನಿಲ್ಲ ಯಥಾ ಪ್ರಕಾರ. ಅಂದರೆ ನಾನು ಅದನ್ನೇ ಹೇಳ್ತಾ ಇದ್ದೆ, ಯಾವುದೋ ಒಂದು ಸೆಲ್ಲನ್ನು ಬಳಸ್ತಾರೆ ಅನ್ನುವ ಹಾಗೆ ಕಾಣ್ತದೆ. ನಮ್ಮ ಬಾಡಿಯ ಯಾವುದೋ ಜೀವಕೋಶವನ್ನು ತೆಗೆದುಕೊಂಡು ಒಂದು ಸೃಷ್ಟಿ ಮಾಡುವ ಪ್ರಕ್ರಿಯೆಯ ಹಾಗೆ ಪರಾಶರನ ಸೃಷ್ಟಿ, ಸೂರ್ಯ ಸೃಷ್ಟಿ ಕಾಣ್ತದೆ. ಇದ್ದಕ್ಕಿದ್ದ ಹಾಗೆ ಅವಳ ಕೈಯಲ್ಲಿ ಮಗು. ಪರೀಕ್ಷೆ ಮಾಡಲಿಕ್ಕೆ ಆಟ ಆಡ್ತಾ ಬಂದ ಹುಡುಗಿ ವಾಪಸ್ ಹೋಗಬೇಕು ಮನೆಗೆ. ಈ ಪರೀಕ್ಷೆ ಮಾಡಿ ಸಿಕ್ಕಿಬಿದ್ನಲ್ಲ, ಈಗ ಮಗು ಕೈಯಲ್ಲಿದೆ, ಏನು ಮಾಡೋದು ಅಂತ ಗೊತ್ತಾಗದೆ ಅವಳಿಗೆ ಆ ಮಗುವನ್ನು ಅವಳು ಅಲ್ಲೇ ಒಂದು ಮರದ ಪೆಟ್ಟಿಗೆಯಲ್ಲಿ ಹಾಕಿ ನೀರಿನಲ್ಲಿ ತೇಲಿ ಬಿಡುತ್ತಾಳೆ. ಆಶೆ ಏನು, ತೇಲಿ ಬಿಟ್ಟ ಮಗು ಮರದ ಪೆಟ್ಟಿಗೆಯಲ್ಲಿ ಸುರಕ್ಷಿತವಾಗಿ ಯಾವುದಾದ್ರೂ ಜಾಗ ಸೇರಿಯಿತು. ನೋಡಿ, ತುಂಬ ಬಾರಿ ತಪ್ಪು ಮಾಡ್ತೇವೆ ನಾವು. ಕುಂತಿ ಅಂಥವಳು, ಒಂದು ಮಗು ಹೆತ್ತು ನೀರಲ್ಲಿ ಬಿಟ್ಟವಳು, ಅಂಥ ತಾಯಿ ಯಾಕಬೇಕು? ನಾನು ಸ್ವಲ್ಪ ಕಡಿಮೆ ಮಾತಾಡ್ತೇನೆ ಅಂತ ಭಾವಿಸಬೇಡಿ. ಎಷ್ಟೋ ಅವ್ಯವಹಾರ ಮಾಡಿದ ಹೆಣ್ಣುಮಕ್ಕಳು ಎಷ್ಟು ಜನ ಭ್ರೂಹತ್ಯೆಗೆ ಹೋಗುವುದಿಲ್ಲ, ಭ್ರೂಣ ಹತ್ಯೆಗೆ. ಅಬಾರ್ಷನ್ ಮಾಡಿಕೊಂಡು ಆರಾಮಿರ್ತಾರೋ ಇಲ್ಲೋ, ಆ ಭ್ರೂಣ ಹತ್ಯೆ ಮಾಡಿದ್ದು ಗೊತ್ತಾಗದ ಹಾಗೆ ಸಮಾಜದಲ್ಲಿ ಸಭ್ಯರ ಹಾಗೆ ಮತ್ತೆ ತಿರುಗ್ತಾರೋ ಇಲ್ಲೋ, ಅದು ಒಂದು ಭಾಗ. ಹೀಗೆ ಮಾಡುವುದಕ್ಕೆ ಕಾರಣರಾದ ಪುರುಷರು ಆರಾಮಾಗಿದ್ದಾರೋ ಇಲ್ಲೋ, ಅದು ಬಿಡೋಣ. ಈ ಭ್ರೂಣ ಹತ್ಯೆ ಆಗದೆ ಮಗು ಹೆತ್ತವರು ಕಸದ ತೊಟ್ಟಿಯಲ್ಲಿ ಹಾಕಿ ಹೋದ ಎಷ್ಟು ಉದಾಹರಣೆಗಳಿವೆ. ಕುಂತಿಗಾಗುವಾಗ ಒಂದು ನ್ಯಾಯ, ನಮಗಾಗುವಾಗ ಒಂದು ನ್ಯಾಯ ಅಲ್ಲ. ಆಮೇಲೆ ಗಮನಿಸಬೇಕು, ಒಂದು ಕಾಲಕ್ಕೆ ನದಿ ಅಂದರೆ ಮಾತುಕತೆ ಆಗುವಷ್ಟು ತಾಯ್ತನದ ಒಂದು ಸಂವಾದ ಇತ್ತು. ಒಂದು ಕಾಲಕ್ಕೆ ಆಕಾಶ ಅಂದರೆ ನಮ್ಮ ತಂದೆಯ ಹಾಗೆ ನಮಗೆ ಸಂಪರ್ಕ ಕೊಡುವಷ್ಟು ಅದರ ಜೊತೆಗೆ ಆಕಾಶ ತತ್ವದ ಜೊತೆಗೆ ಸಂಬಂಧ ಇತ್ತು. ಒಬ್ಬ ಸೂರ್ಯ ಅಂದರೆ, ಈಗ ನೀವು ಗೂಗಲಲ್ಲಿ ಸೂರ್ಯ ಅಂದರೆ ಗ್ರಹ ಅಂತಲೇ ಬರುತ್ತೆ. ಸೂರ್ಯ ಅಂದರೆ ಗ್ರಹ ಅಲ್ಲ, ಅವನು ನಮ್ಮ ಇಡೀ ಒಂದು ಭೂಮಂಡಲಕ್ಕೆ ಭಗವಂತ ವ್ಯವಸ್ಥೆ ಮಾಡಿದ ಒಬ್ಬ ಪುತ್ರ ಅನ್ನುವುದು ನಿಮಗೆ ಗೊತ್ತಾಗುತ್ತೆ. ಅವನು ಯಾವ ಯಾವ ರೀತಿಯಲ್ಲಿ ನಮ್ಮನ್ನು ನೋಡ್ತಾನೆ, ಋಗ್ವೇದದಲ್ಲಿ ಸೂರ್ಯ ಬರುವ ವಿವರಣೆಯನ್ನು ಕೊಡುವುದನ್ನೆಲ್ಲ ಓದಬೇಕು. ಅವನು ಏಕಕಾಲಕ್ಕೆ ಎಲ್ಲರ ಕತ್ತಲು ಕಳೆಯುವಾಗ ಒಂದು ಕಡೆಯಿಂದ ಒಂದು ರಥದ ಮೂಲಕ ಬರ್ತಾ ಬರ್ತಾ ಉಗ್ರವಾಗಿ ಕಾಣಿಸಿಕೊಳ್ಳದೆ ಮೊದಲು ನಿಧಾನ ಬೆಳಕು ಕೊಟ್ಟು ಮೊದಲು ಏನು ಮಾಡ್ತಾನಂತೆ, ಇರುವ ಕೆಲಸಕ್ಕೆಲ್ಲ ನಮ್ಮನ್ನು ಎಬ್ಬಿಸ್ತಾನೆ. ನಮ್ಮ ಕೆಲಸಕ್ಕೆ ಎಬ್ಬಿಸಿ ನಮ್ಮ ಚೇಷ್ಟೆ ಅಂದರೆ ವ್ಯವಹಾರ ಕ್ರಿಯೆ ಆರಂಭ ಆದ ಕೂಡಲೇ ನಿಧಾನಕ್ಕೆ ಕಣ್ಣನ್ನು, ತನ್ನ ದೃಷ್ಟಿಯನ್ನು ನಮ್ಮ ಕಡೆಗೆ ಚೆಲ್ಲುವುದರಿಂದ ನಮ್ಮ ಮನಸ್ಸು ಕನೆಕ್ಟ್ ಆಗುತ್ತಂತೆ. ನೋಡಿ, ಕಣ್ಣು ತೆಗೀತು ಅಂತ ಇಟ್ಕೊಳ್ಳೋಣ,
ಬೆಳಕು ಬಂದ ಕೂಡಲೇ. ನಿನ್ನೆ ರಾತ್ರಿ ಮಲಗಿದ್ದು ಯಾರು ಅಂತ ನೆನಪೇ ಆಗಲಾರೆ ಬೆಳಿಗ್ಗೆ ಹೇಳುವಾಗ. ಎಷ್ಟೋ ಸಾರಿ ಆಗುತ್ತಲ್ಲ, ನಿದ್ದೆ ಮಾಡಿರ್ತೀವಿ, ಘನ ನಿದ್ದೆ ಬಂದಿರುತ್ತೆ, ಮಧ್ಯಾಹ್ನದ ನಿದ್ದೆಯಲ್ಲಿ ಎಷ್ಟೋ ಸಾರಿ ಆಗುತ್ತೆ. ಕಣ್ಣು ಬಿಡೋಗಿ ಎಲ್ಲಿದ್ದೇವೆ ಗೊತ್ತಿಲ್ಲ, ಯಾವುದು ಗೊತ್ತಿಲ್ಲ, ಯಾರು ಮನೇಲಿದೆ ಏನು ಗೊತ್ತಿಲ್ಲದ ಒಂದು ಆ್ಯಬ್ಸೆನ್ಸ್ ಬಂದುಬಿಡುತ್ತೆ. ಒಂದು ಫ್ಯೂ ಸೆಕೆಂಡ್ಸ್ ಆದರೂ ಆಗುತ್ತೆ. ಒಂದು ವೇಳೆ ಇದು ಕಂಟಿನ್ಯೂ ಆದರೆ ಏನು ಕಥೆ, ಎಲ್ಲಿ ಹೋಗೋದು? ಇಡೀ ರಾತ್ರಿ ನಿದ್ರೆಯಲ್ಲಿ ಇಂದ್ರಿಯಗಳು ನಮ್ಮ ಎಲ್ಲ ಒಳಗಿನ ಪ್ರಾಣಶಕ್ತಿಯ ಚೈತನ್ಯದ ಜೊತೆಗೆ ಡಿಸ್ಕನೆಕ್ಟ್ ಆಗಿರುತ್ತೆ. ಮತ್ತು ಕನೆಕ್ಟ್ ಮಾಡೋದು ಸೂರ್ಯನ ಬೆಳಕಿನಿಂದಲ್ಲ. ಸೂರ್ಯನ ಬೆಳಕಿನಿಂದ ಕಣ್ಣು ಬಿಡುತ್ತೆ, ಕಿವಿ ಬಿಡುತ್ತೆ, ತಿರ್ಕೊಳ್ಳುತ್ತೆ ಮಾತ್ರ. ಮನಸ್ಸಿಗೆ ಕನೆಕ್ಟ್ ಮಾಡುವುದು ಸೂರ್ಯನ ಮುಖಾಂತರ. ಸೂರ್ಯನ ಮುಖಾಂತರ ಹೇಗೆ? ಸೂರ್ಯ ಬರೇ ಬೆಳಕನ್ನು ಹರಿತಾ ಹೋಗೋದಿಲ್ಲಂತೆ. ತನ್ನ ನೋಡಿ, ನಮಗೆ ಗೊತ್ತಿಲ್ಲ ನೋಡಿ, ತನ್ನ ದೃಷ್ಟಿಯನ್ನು ಅಥವಾ ನೋಟವನ್ನು ಪ್ರತಿಯೊಬ್ಬರ ಮೇಲೆ ಹಾಯಿಸ್ತಾನೆ ಅಂತ. ಹಾಗಾಗಿ ಕನೆಕ್ಟಿವಿಟಿ ಇದೆ, ನಮಗೆ ಎಲ್ಲವೂ ಕನೆಕ್ಟಿವಿಟಿ. ಹಾಗಾಗಿ ಕುಂತಿ ಬಿಡುವಾಗ ಅವಳು ನದಿಯ ಜೊತೆಗೆ ಅಂತರಂಗದಲ್ಲಿ ಏನು ಸಂವೇದನೆ ಮಾಡಿಕೊಂಡಿದ್ಲು ಯಾರಿಗೂ ಗೊತ್ತು. ಬೇಡ, ನಾವೇ ಯೋಚನೆ ಮಾಡೋಣ, ಅವಳಿಗೆ ಗೊತ್ತಾಗಬಾರ್ದು ಅಂತಿತ್ತು. ನೀರೊಳಗೆ ಮುಳುಗಿಸಿ ಹೋಗ್ಬೋದಿತ್ತಲ್ಲ, ಈಗಿನವ್ರು ಎಷ್ಟೋ ಮಾಡ್ತಾರಲ್ಲ, ಮಾಡಲಿಲ್ಲ. ಅವಳಿಗೊಂದು ಕಾಳಜಿ ಇತ್ತು, ನನಗೆ ಏನೋ ಅಚಾನಕ್ಕಾಗಿ ಹುಟ್ಟಿದೆ, ಇದು ಎಲ್ಲೋ ಸತ್ತು ಹೋಗೋದು ಬೇಡ, ಬದುಕಿಕೊಳ್ಳಲಿ ಅಂತ ಒಂದು ಮರದ ಪೆಟ್ಟಿಗೆ ಅಲ್ಲಿ ಹಾಕಿಬಿಟ್ರು. ಅದು ಅಧಿರಥ ಅನ್ನುವ ಒಬ್ಬ ಸೂತನಿಗೆ ಸಿಕ್ಕಿತು, ರಾಧೆ ಅನ್ನುವ ಹೆಂಡತಿ. ಹಾಗೆ ಅವನು ಅಲ್ಲಿ ರಾಧೇಯನಾದ. ಆ ರಾಧೇಯ ಅನ್ನುವುದು ರಾಧೆಗೆ ಮಗನಾದ್ದರಿಂದ ರಾಧೇಯ, ನಿಮಗೆ ಗಂಗೆಗೆ ಮದನಾಗನಾದ್ದರಿಂದ ಗಾಂಗೆಯ, ಈ ಮಾತುಗಳನ್ನು ನಾನು ಹಿಂದೆ ಹೇಳಿದ್ದೇನೆ. ಸೊ ರಾಧೇಯನಾದ. ಆ ರಾಧೇಯನಿಗೆ ಹುಟ್ಟುತ್ತಲೇ ಸೂರ್ಯನ ಮಗನಾದದ್ದರಿಂದ ಕರ್ಣಕುಂಡಲ ಮತ್ತು ವಜ್ರ ಕವಚ ಸಹಿತನಾಗಿ ಬಂದಿದ್ದನಂತೆ. ಈ ಕರ್ಣಕುಂಡಲ ಮತ್ತು ವಜ್ರ ಸಹಿತ ಬಂದವನಾದ್ದರಿಂದ, ವಜ್ರ ಕವಚ ಸಹಿತ ಬಂದ ತೇಜಸ್ವಿಯಾದ್ದರಿಂದ ತಂದೆ ತಾಯಿ ಅಧಿರಥ ಮತ್ತು ರಾಧೆ ಅವನಿಗಿಟ್ಟ ಹೆಸರು ವಸುಷೇಣ. ಆ ವಸುಷೇಣ ಹೀಗೆ ಇದ್ದಾನೆ, ಇವನು ಬೆಳೀತಿದ್ದಾನೆ, ಇವನು ಇಂದ್ರನಿಗೆ ಗೊತ್ತಾಗಿಬಿಡುತ್ತೆ ಇವನು ಅರ್ಜುನನಿಗೆ ಒಬ್ಬ ವಿರೋಧಿ ಅಂತ. ಹಾಗೆ ಇಂದ್ರ ಒಂದು ದಿನ ಬಂದು ಅವನ ಬಳಿ, ನಿನ್ನ ಕರ್ಣಕುಂಡಲ ಮತ್ತು ಕವಚಗಳನ್ನು ನನಗೆ ದಾನವಾಗಿ ಕೊಡು ಅಂದರೆ ದಾನಕ್ಕೆ ಹೆಸರುವಾಸಿ. ಕೇಳಿದ್ದನ್ನು ಇಲ್ಲ ಅಂದದ್ದೇ ಗೊತ್ತಿಲ್ಲ ಈ ಕರ್ಣನಿಗೆ. ಅವನು ತೆಗೆದು ಕೊಡ್ತಿದ್ದ, ಏನು ಕೇಳಿದ್ರು ಕೊಡ್ತಿದ್ದ. ಅದು ಇವ ಬ್ರಾಹ್ಮಣ ವೇಷದಲ್ಲಿ ಬಂದಿದ್ದಾನೆ. ಈ ಬ್ರಾಹ್ಮಣರಿಗೆ ಯಾಕೆ ಪ್ರಾಧಾನ್ಯ? ಏನು ಬ್ರಾಹ್ಮಣರು ಅಂದರೆ ಸ್ವಲ್ಪ ಯೋಚನೆ ಮಾಡಬೇಕು. ಹುಟ್ಟಿನಿಂದ ಅಲ್ಲ ಅದೆಲ್ಲ, ಅವರೆಲ್ಲ ಯಾವುದೋ ತಪಸ್ಸಿನ ಮೂಲಕ ಆದಂತಹ ಒಂದು ಪ್ರೋಸೆಸ್ಸನ್ನು, ಬ್ರಹ್ಮಜ್ಞಾನವನ್ನು, ಬ್ರಹ್ಮ ತೇಜಸ್ಸನ್ನು ಅದನ್ನು ನಿರಂತರವಾಗಿ ಅನುಷ್ಠಾನ, ತಪಸ್ಸು, ವಿದ್ಯೆಯ ಮೂಲಕ ತಿಳಿದು ಋಷಿತ್ವದ ಪರಮ ಸಾಧನೆಯನ್ನು ತಲುಪಿ ಬ್ರಹ್ಮನನ್ನು ತಲುಪುವ ದಾರಿಯನ್ನು ನಡೆದವರು ಬ್ರಾಹ್ಮಣರು. ಅಂಥ ಬ್ರಾಹ್ಮಣರು ದೇವಮಾರ್ಗಕ್ಕೆ ಸಮೀಪದವರು, ದೇವರನ್ನು ನಡೆಯುವವರು ಅಂತ ಅವರನ್ನು ನಿರಾಕರಿಸುವ ಯಾವ ಮಾತುಗಳನ್ನು ಯಾರೂ ಆಡ್ತಿರಲಿಲ್ಲ. ಆದ್ದರಿಂದ ಕರ್ಣ ಕೂಡಲೇ ಅದನ್ನೆಲ್ಲ ತೆಗೆದು ಕತ್ತರಿಸಿ ಕೊಟ್ಟನಂತೆ. ಕರ್ತನ, ವಿಕರ್ತನ ಅಂತ ಅಂದರೆ ಎಲ್ಲ ಹರಿದು ಕೊಟ್ಟ ಕರ್ಣಕುಂಡಲವನ್ನು, ವಜ್ರ ಕವಚವನ್ನು. ಹಾಗೆ ವಿಕರ್ತನ ಮಾಡಿಕೊಟ್ಟದ್ದರಿಂದ ಅವನಿಗೆ ವೈಕರ್ತನ ಅಂತ ಇನ್ನೊಂದು ಹೆಸರಾಯಿತು. ಆ ವೈಕರ್ತನನಿಗೆ ಇಂದ್ರ, ದೊಡ್ಡವರು ನೋಡಿ ಏನು ತಗೊಂಡ್ರು, ಮರಳಿಸಿ ಏನಾದರೂ ಕೊಟ್ಟು ಹೋಗ್ತಾರೆ. ಇಂದ್ರ ತಾನು ತೆಗೆದುಕೊಂಡದ್ದಕ್ಕೆ ಒಂದು ಶಕ್ತಿ ಆಯುಧವನ್ನು ಕೊಟ್ಟು ಹೇಳಿದ, ಇದರ ಮುಂದೆ ಸಹ ನ ಭವಿಷ್ಯತಿ, ಯಾವನಾದರೂ ಬಂದರೆ ಅವನು ಭವಿಷ್ಯತಿ ನ, ಅವನು ಇರುವುದಿಲ್ಲ. ಈ ಶಕ್ತಿಯಾಯುಧದ ಮುಂದೆ ಯಾರೇ ಬಂದರೂ ಅವರು ಬದುಕಿ ಇರುವುದಿಲ್ಲ. ತಗೋ, ನನ್ನ ನೆನಪಿಗೆ ನಿನಗೆ ಇದು ಅಂತ ಒಂದು ಶಕ್ತಿಯಾಯುಧವನ್ನು ಕೊಟ್ಟು ಹೋದ. ಇದು ಕರ್ಣನ ಕಥೆಯನ್ನು ಹೇಳ್ತಾರೆ. ಇಷ್ಟಾಗುವಾಗ ಈ ಕರ್ಣನ ಕಥೆ ಆಯಿತು, ಈ ಕಡೆ ಆ ಚಂದ್ರವಂಶದ ಮಗನ ಕಥೆ ಅಭಿಮನ್ಯದ್ದಾಯಿತು. ನಮಗೆ ನೀನು ನನ್ನ ವಂಶದ ಕಥೆಯನ್ನೇ ಹೇಳಲಿಲ್ವಲ್ಲ ಅಂತ ಮತ್ತೆ ಜನಮೇಜಯ, ನನಗೆ ನನ್ನ ವಂಶದ ಕಥೆಯನ್ನು ಹೇಳು, ಯಾಕೋ ನನಗೆ ನನ್ನ ವಂಶದ ಕಥೆಯನ್ನು ಸಮಗ್ರವಾಗಿ ಕೇಳಬೇಕು ಅನ್ನಿಸ್ತದೆ ಅಂದಾಗ, ಪುರುವಂಶ ಅಂತ ಇದೆಯಪ್ಪ, ಅದರಲ್ಲಿ ದುಷ್ಯಂತ ಅಂತ ಇದ್ದಾನೆ, ನಿನ್ನ ಈ ವಂಶ ಭರತ ವಂಶ ಆಗೋದಕ್ಕೆ ಅವನು ಕಾರಣ ಅಂತ ಏಕಾಏಕಿ ದುಷ್ಯಂತರ ಕಥೆ ಶುರು ಮಾಡಿಬಿಡ್ತಾರೆ. ಈ ದುಷ್ಯಂತ ಒಬ್ಬ ರಾಜ, ತುಂಬ ಒಳ್ಳೆಯ ರಾಜ, ಚೆನ್ನಾಗಿ ರಾಜ್ಯಭಾರ ಮಾಡ್ತಿದ್ದ, ತನ್ನ ಪಾಡಿಗೆ ಕಾಡು ಮೇಡು ಅಲಿಯೋದು,
ಬೇಕಾದಷ್ಟು ರಾಜರನ್ನು ಸಾಮಂತರನ್ನಾಗಿ ಮಾಡಿಕೊಂಡು ತನ್ನ ಅಧೀನದಲ್ಲಿ ಎಲ್ಲರನ್ನು ಇಟ್ಟುಕೊಂಡು ತಾನು ಚಕ್ರವರ್ತಿಯ ಹಾಗೆ ಬದುಕಿದವ. ಅಂಥ ರಾಜ್ಯಭಾರ ಮಾಡುವ ದುಷ್ಯಂತನಿಗೆ ಅಲ್ಲಿ ಇಲ್ಲಿ ಕೆಲವೊಮ್ಮೆ ಬೇಟೆಗೆ ಹೋಗುವ ಹಂಬಲ ಕೂಡ ಇತ್ತು. ಅದು ರಾಜರ ಪ್ರಮುಖವಾದ ಒಂದು ಕ್ರೀಡೆ. ಹಾಗೆ ಅವನು ಬೇಟೆಗೆ ಹೋದ. ಬೇಟೆಗೆ ಹೋಗ್ತಿರ್ಬೇಕಾದ್ರೆ ಒಂದು ದಿನ ಬೇಟೆ ಆಡ್ತಾ ಆಡ್ತಾ ತುಂಬ ದಣಿವಾಯಿತು. ನೀರು ಹುಡುಕ್ತಾ ಹುಡುಕ್ತಾ ನದಿಯ ದಡ ಎಲ್ಲಿದೆ ಅಂತ ನದಿ ಶಬ್ದವನ್ನು ಕೇಳ್ಕೊಂಡು ನದಿ ದಡಕ್ಕೆ ಹೋದ. ಆಗ ಅವನಿಗೆ ಒಂದು ಆಶ್ರಮ ಕಾಣಿಸಿತು. ಇದು ಯಾವುದು ವಿಶೇಷ ಇದೆಯಲ್ಲ ಆಶ್ರಮ ಅಂತ ಅವನು ಅಲ್ಲಿಯೇ ಸ್ವಲ್ಪ ತನ್ನ ಸಾಮಂತ ರಾಜರುಗಳು ಅವರಿವರು ತನ್ನ ಜೊತೆಗೆ ಬಂದವರು ಹಿಂಬಾಲಕರು ಸೈನಿಕರು ಅವರಿಗೆಲ್ಲ ಹೇಳಿ ನೀವು ಎಲ್ಲಿಯೇ ಇರಿ ಅಂತ ಹೇಳಿ ಮತ್ತೆ ನೋಡಿ ಗಮನಿಸಬೇಕು ಕೆಲವು ಸೂಕ್ಷ್ಮಗಳನ್ನು. ದುಷ್ಯಂತ ತನ್ನ ರಾಜದರ್ಬಾರಿನ ವೇಷವನ್ನು ಕಳಚಿದ, ಬಟ್ಟೆ ಬರೆಗಳನ್ನು. ಒಂದು ಸಾಮಾನ್ಯ ಆಶ್ರಮಕ್ಕೆ ಹೋಗಬೇಕಾದಾಗ ತೊಡುವ ಬಟ್ಟೆಯನ್ನು ಧರಿಸಿ ಒಬ್ಬ ಗುರುವಿನ ಆಶ್ರಮಕ್ಕೆ ಹೋಗುವ ಆ ಮನಸ್ಥಿತಿಯನ್ನು ಸಿದ್ಧ ಮಾಡಿಕೊಂಡು ದೈಹಿಕವಾಗಿಯೂ ಕೂಡ ಗುರುವಿನ ಹತ್ರ ಹೋಗುವ ಒಬ್ಬ ಭಕ್ತ ಹೇಗಿರಬೇಕು ಹಾಗೆ ತನ್ನನ್ನು ಸರಳಗೊಳಿಸಿಕೊಂಡು ತಾನು ಹೊರಟ. ಅವ್ರನ್ನೆಲ್ಲ ಇಲ್ಲೇ ಇರಿ, ನಾನು ಕರೆದ್ರೆ ಮಾತ್ರ ಬನ್ನಿ, ಇಲ್ಲರ ಬರಬೇಡಿ ಅಂತ. ಹೀಗೆ ಹೋದಾಗ ಆಶ್ರಮ ಹೇಗಿತ್ತು ಅಂತಲೇ ಒಂದಿಷ್ಟು ವರ್ಣಿಸ್ತಾರೆ. ಹುಲಿ ಸರ್ಪಗಳು ಕೂಡ ಸ್ನೇಹದಲ್ಲಿದ್ದಂತಹ ಜಾಗ ಅಂತ. ಈಗಲೂ ಕೂಡ ನಿಮಗೆ ರಮಣ ಆಶ್ರಮಗಳ ಪರಿಚಯ ಇದ್ದರೆ, ರಮಣ ಶ್ರೀಗಳ ಆಶ್ರಮ, ಶ್ರೀ ರಮಣರು, ಅಲ್ಲಿ ನಿಮ್ಮ ಮುಂದೆ ಬೇಕಾದ ಹಾಗೆ ನವಿಲುಗಳು ಓಡಾಡ್ತವೆ, ಹೆದರೋದಿಲ್ಲ. ನಿಮ್ಮ ಮುಂದೆ ನಿಮ್ಮ ಜೊತೆಗೆ ಮಂಗಗಳು ಧ್ಯಾನಕ್ಕೆ ಕೂತ್ಕೊಳ್ತವೆ. ಕೆಲವು ಸಮಯದಲ್ಲಿ ಮಂಗಗಳು ಅತಿರೇಕದ ವರ್ತನೆ ಮಾಡಿ ಚೀರೋದು ಪರ್ಚೋದು ಮಾಡೋದಿಲ್ಲ. ನಾವೆಲ್ಲ ನಮ್ಮ ಕಲ್ಲಹಳ್ಳಿಯ ಮಕ್ಕಳ ಜೊತೆಗೆ ನಾನು ಹೋಗಿದ್ದೀನಿ. ನಮ್ಮ ತಲೆ ಮೇಲೆಲ್ಲ ಬಂದು ಕೂತು, ಹೆಗಲ ಮೇಲೆ ಕೂತು ಎಲ್ಲ ಕೂತಿದ್ದು. ಹಾಗಂತ ಆರ್ಭಟ ಇಲ್ಲ, ಕ್ಯಾಕರಿಸೋದಿಲ್ಲ, ಹಿಡಿದು ಪರ್ಚೋದಿಲ್ಲ, ಏನೂ ಮಾಡಲಿಲ್ಲ. ಇವು ಯಾಕೆ ಕೂತಿದ್ದಾವೆ ಅಂತ ನಾವು ಸುಮ್ಮನೆ ಕೂತ್ವಿ. ಯಾಕೆ ನಮಗೊಂದು ಭಯ ಇದೆಯಲ್ಲ, ಮಂಗ ಅಂದರೆ ಹೀಗೆ ಅಂತ. ಆ ಭಯಕ್ಕೆ ನಾವು ಏನು ಮಾಡದೆ ಕೂತ್ರೆ ಅವು ನಿಧಾನಕ್ಕೆ ನಮ್ಮ ಕೈಯಲ್ಲಿರೋ ನೀರಿನ ಬಾಟ್ಲನ್ನು ಹಿಂಗೆ ಮಾಡ್ತಿದ್ವು. ಅವುಗಳಿಗೆ ನೀರು ಬೇಕಾಗಿತ್ತು. ನಾವು ನೀರಿನ ಬಾಟ್ಲಿನ ಮುಚ್ಚಳ ತೆಗೆದು ಕೊಟ್ಟರೆ ಎಲ್ಲ ಕುಡಿದು ಹೋದವು. ಯಾವ ಮಂಗ ಬುದ್ಧಿ ಅಂತ ನಾವು ಹೇಳ್ತೇವಲ್ಲ ಅದಿಲ್ಲ. ಒಂದು ಆಶ್ರಮದಲ್ಲಿ ಎಷ್ಟು ವರ್ಷಗಳ ಹಿಂದೆ ಇಲ್ಲವಾಗಿರುವ ರಮಣರ ಪರಿಣಾಮ ನೆಲದಲ್ಲಿ ಈಗಲೂ ಇದೆ. ಅವರ ಆಶ್ರಮದಲ್ಲಿ ಹೇಗಿದ್ದಿರಬೇಕು ಅವರು ಇರುವಾಗ. ಅವರು ದನದ ಜೊತೆಗಿದ್ದರು, ಅವರು ಮುಂಗುಸಿಯ ಜೊತೆಗಿದ್ದರು, ಅವ್ರ ನಾಯಿಯ ಜೊತೆಗಿದ್ದರು, ಮಂಗ ನವಿಲು ಇವೆಲ್ಲವುಗಳ ಜೊತೆಗೆ ಇದ್ದ ವಿವರಣೆಗಳು ರಮಣರ ಜೀವನದಲ್ಲಿ ಬರ್ತವೆ. ಅಂಥ ಪರಿಣಾಮವನ್ನು ಆ ಆಶ್ರಮದಲ್ಲಿ ಈ ದುಷ್ಯಂತ ಗಮನಿಸ್ತಾನೆ. ಒಂದು ವಿರೋಧಗಳೇ ಇಲ್ಲದೆ ಪರಸ್ಪರ ಸ್ನೇಹದಲ್ಲಿರುವ ಎಲ್ಲ ಪ್ರಾಣಿಗಳು. ಅವುಗಳನ್ನು ನೋಡ್ತಾ ನೋಡ್ತಾ ಅವನಿಗೆ ರಾಜತ್ವ, ಅಹಂಕಾರ, ತನ್ನೊಳಗಿನ ಕ್ರೋಧ, ತನ್ನೊಳಗಿರುವ ಭಾವಾವೇಶ, ಸಂಪತ್ತಿನ ಮದ, ಅಧಿಕಾರದ ಮದ ಎಲ್ಲ ಮರೆತು ತುಂಬ ಸರಳನಾಗ್ತಾ ಭಾಳ ಪ್ರಭಾವಿತನಾಗಿ ಆಶ್ರಮದ ಸಮೀಪ ಬರ್ತಾನೆ. ಅವನಿಗೆ ಬಾಯಾರಿಕೆ ಕೂಡ ಹೋಯಿತು ಅಂತಾರೆ. ಅಷ್ಟರ ಮಟ್ಟಿಗೆ ಆ ಆಶ್ರಮದ ಪ್ರಭಾವಕ್ಕೆ ಒಳಗಾಗ್ತಾನೆ. ಹಾಗೆ ಒಳಗೆ ಬಂದವನು ನೇರವಾಗಿ ಕುಟೀರದ ಎದುರಿಗೆ ಬರ್ತಾನೆ. ಕುಟೀರದ ಎದುರಿಗೆ ಬಂದಾಗ ಅಲ್ಲಿ ಯಾರೂ ಕಾಣೋದಿಲ್ಲ. ಇವನು ಯಾರಿದ್ದೀರಿ ಒಳಗೆ ಅಂತ ಪ್ರಶ್ನಿಸ್ತಾನೆ. ಒಳಗಿನಿಂದ ಒಂದು ಹೆಣ್ಣು ದನಿ ಭೋ ಅಂತ ಹೇಳುತ್ತೆ. ಅದು ಓ ನಾನಿದ್ದೇನೆ ಅನ್ನುವ ಸೂಚನೆ. ಎದುರಿಗೆ ಬಂದ ಆ ಹೆಣ್ಮಗಳು ಇವನನ್ನು ಬನ್ನಿ ಅಂತ ಒಳಗೆ ಕರೆದು ಉಪಚರಿಸಿ ನೀರು ಕೊಟ್ಟು ತನ್ನನ್ನು ತಾನು ಬಹಳ ಸಮರ್ಪಣಾ ಭಾವದಿಂದ ತಾವು ಯಾರು, ಎಲ್ಲಿಂದ ಬಂದಿದ್ದೀರಿ? ಅವನು ಹೇಳ್ತಾನೆ, ನಾನು ಇಂಥ ರಾಜ, ನಾನು ಹೀಗೆ ನೀರು ಹುಡುಕ್ತಾ ಬಂದೆ. ತನ್ನ ಪರಿಚಯ ಆದಮೇಲೆ ಅವನು ಅವಳನ್ನು ಕೇಳ್ತಾನೆ, ನೀನು ಯಾರು? ನಿನ್ನ ತಂದೆ ತಾಯಿ ಯಾರು? ನಿನ್ನ ಬಗ್ಗೆ ನನಗೆ ಹೇಳು ಅಂತ. ಅವಳು ಹೇಳ್ತಾಳೆ, ವಾಸ್ತವಿಕ ನನಗೆ ನಾನು ಯಾರು ಗೊತ್ತಿರಲಿಲ್ಲ. ಹೀಗೆ ಒಂದು ದಿನ ಆಶ್ರಮಕ್ಕೆ, ಇದು ಕಣ್ವ ಋಷಿಗಳ ಆಶ್ರಮ, ಈ ಕಣ್ವ ಋಷಿಗಳ ಆಶ್ರಮಕ್ಕೆ ಬಹಳ ಜನ ಮಹನೀಯರು ಬರ್ತಿರ್ತಾರೆ. ಒಮ್ಮೆ ಒಬ್ಬ ಋಷಿಗಳು ಬಂದಿದ್ದರು. ಆ ಋಷಿಗಳು ಕೇಳಿದರು, ನಿನ್ನ ಹಾಗೆ ನಾನು ಒಳಗಿದ್ದೆ, ಆ ಹುಡುಗಿ ಯಾರು ಅಂತ. ಆಗ ಮಹರ್ಷಿಗಳು, ಕಣ್ವ ಋಷಿಗಳು ಹೇಳಿದ ಕಥೆಯನ್ನು ನಾನೀಗ ನಿನಗೆ ಹೇಳುತ್ತೇನೆ. ನನಗೆ ವೈಯಕ್ತಿಕವಾಗಿ ಗೊತ್ತಿಲ್ಲ. ಏನು ಕಥೆ? ವಿಶ್ವಾಮಿತ್ರರು ಬಹಳ ತಪಸ್ವಿಯಾಗಿದ್ದ ಕಾಲ. ಅವರು ಅಂತಿಂಥ ತಪಸ್ವಿಗಳಲ್ಲ. ಅವರ ತಪಸ್ಸಿನ ಉಗ್ರತ್ವ ಬಹಳ ಇನ್ನೇನು ಇಂದ್ರನಿಗೆ ಅಪಾಯಕಾರಕ ಅಂತ ಇಂದ್ರನಿಗೆ ಅನ್ನಿಸಿತು.
ಇಂದ್ರ ಬಹಳ ಯಾವಾಗಲೂ ಹಾಗೆ, ಅವನ ಸೀಟಿಗೆ ಡೇಂಜರ್ ಅಂತ ಯಾವಾಗಲೂ ಇದ್ದವರಿಗೆ ಕಾಟ ಕೊಡೋದೇ ಇಂದ್ರನ ಕೆಲಸ. ನಮ್ಮಲ್ಲಿ ಇದ್ದಾರಲ್ಲ ಕೆಲವರು, ಸೀಟಿಗೆ ಕೂತ್ರೆ ಬಿಡೋಕೆ ಇಷ್ಟ ಇಲ್ಲ, ಅವ್ರು ಬೇರೆಯವ್ರನ್ನ ಬರಲಾರ್ದಂಗೆ ನೋಡ್ಕೋತಾ ಇರ್ತಾರೆ ನೋಡಿ, ಹಂಗೊಂದು ಸ್ವಲ್ಪ ಇಂದ್ರನ ಚಟುವಟಿಕೆಗಳು ಕಾಣ್ತವೆ. ಯಾರಾದರೂ ಇವ್ರು ನನ್ನ ಸೀಟಿಗೆ ಬರ್ತಾರ ಅಂತ ಅವನಿಗೊಂದು ಭಯ. ಅವನೇನು ಮಾಡ್ತಾನೆ, ಮೇನಕೆಯನ್ನು ಕರೀತಾನೆ. ಕರೆದು, ನೋಡು, ಒಬ್ಬ ಬಹಳ ಉಗ್ರ ತಪಸ್ಸು ಮಾಡ್ತಿದ್ದಾನೆ, ಅವನು ನಾಳೆ ಇಂದ್ರ ಸಮಾನನಾಗಬಹುದು ಶತಕ್ರತು ಅಂತ ಅನ್ನಿಸಿಕೊಂಡು ಅವನ ತಪಸ್ಸನ್ನು ಹೇಗಾದರೂ ಮಾಡಿ ಭಂಗ ಮಾಡಿ ಬಾ. ಮೇನಕೆ ಕೇಳ್ತಾಳೆ, ಎಂಥ ಕೆಲಸಕ್ಕೆ ನನ್ನನ್ನು ನಿಯೋಜಿಸ್ತಾ ಇದ್ದಿ? ಅವನು ಎಂಥ ಒಬ್ಬ ಘನ ತಪಸ್ವಿ ನಿನಗೆ ಗೊತ್ತು. ಅವನು ಏನನ್ನೆಲ್ಲ ಮಾಡಿಲ್ಲ ಅಂತ ನೀನೇ ನೆನಪು ಮಾಡಿಕೊ. ಅಂಥ ವಸಿಷ್ಠರ ಮಕ್ಕಳಿಗೆ ಯಾವ ಗತಿ ಮಾಡಿದ್ದಾನೆ? ತ್ರಿಶಂಕುವಿಗೆ ಸ್ವರ್ಗ ಇಲ್ಲ ಅಂತ ನೀನು ದೂಡುವಾಗ ಸ್ವರ್ಗ ನಿರ್ಮಾಣ ಮಾಡಿಕೊಟ್ಟು ನಿನ್ನನ್ನು ಸೋಲಿಸಿದವ. ಅವನ ಇತಿಹಾಸ ಚರಿತ್ರೆ ಎಲ್ಲ ಗೊತ್ತಿದ್ದು ಅವನ ಕೋಪದ ಮುಂದೆ ನನ್ನನ್ನು ಕಳಿಸ್ತೀಯಲ್ಲ, ನನ್ನ ಅಳತೆಯ ನನಗೆ ಸಾಧ್ಯವಾ? ಮತ್ತು ಒಂದು ವೇಳೆ ನಾನು ಹೋಗಬೇಕಾದ್ರೆ ನಾನೊಬ್ಬಳೇ ಹೋದರೆ ಸಾಧ್ಯವಿಲ್ಲ. ನೀನು ನಿನ್ನ ಸಹಾಯಕರನ್ನು ಮರುತ್ತರು, ಮನ್ಮಥ ಎಲ್ಲದರ ಸಹಿತ ಏನಾದರೂ ಕಳುಹಿಸಿದರೆ ನಾನು ನಿನ್ನ ಅನುಗ್ರಹ ಇದ್ದರೆ ಮಾಡಿ ಬಂದೇನೋ ನನಗೆ ಗೊತ್ತಿಲ್ಲ. ನಾನು ಎಲ್ಲರನ್ನು ಕಳಿಸ್ತೇನೆ, ನೀನು ಹೋಗಿ ಬಾ. ಅವಳೇ ಒಂದು ಐಡಿಯಾ ಹೇಳ್ತಾಳೆ. ತಪಸ್ಸಿಗೆ ಕುಳಿತ ವಿಶ್ವಾಮಿತ್ರರ ಮುಂದೆ ನಾನು ಅವನನ್ನು ಎಚ್ಚರಿಸುವ ಹಾಗೆ ಒಂದು ನಾಟ್ಯ ಮಾಡ್ತೇನೆ. ಆ ನಾಟ್ಯಕ್ಕೆ ಅವನು ಎಚ್ಚರಾಗಿ ಕಣ್ಣು ತೆರೆಯುವ ಹೊತ್ತಿಗೆ ವಾಯುವು ಬಂದು ನನ್ನ ಬಟ್ಟೆಯನ್ನು ಹರಿಸಲಿ. ಆಗ ನಾನು ನಾಚಿದವಳಂತೆ ಅಭಿನಯಿಸಿ ಆ ಬಟ್ಟೆಯ ಬೆನ್ನು ಹತ್ತುತ್ತೇನೆ. ಆಗ ಮನ್ಮಥ ಅವನ ಮೇಲೆ ಬಾಣಪ್ರಯೋಗ ಮಾಡಲಿ. ಆ ಮೂಲಕ ವಿಶ್ವಾಮಿತ್ರನನ್ನು ಸೋಲಿಸುವ ಪ್ರಯತ್ನ ಮಾಡೋಣ ಅಂತ. ಹಾಗೆ ಮೇನಕೆ ಪ್ರಯತ್ನಿಸಿ ಆ ಕ್ಷಣಕ್ಕೆ ಅವಳ ನಾಟ್ಯಕ್ಕೆ ಒಲಿದು ವಿಶ್ವಾಮಿತ್ರ ಕಣ್ಣು ತೆರೆಯುವ ಹೊತ್ತಿಗೆ ಅವನ ಬಟ್ಟೆಯನ್ನು ಮರುತರು ಹಾರಿಸಿ ಬಟ್ಟೆ ಇಲ್ಲದ ನಗ್ನಮಯ್ಯ ಆ ಅಪ್ಸರೆಯನ್ನು ನೋಡಿ ಮನ ಸೋಲುವ ಹಾಗೆ ಮನ್ಮಥನ ಬಾಣ ಹೂಡಿ ಈ ವಿಶ್ವಾಮಿತ್ರ ಎಲ್ಲ ಮರೆತು ಮೇನಕೆಯ ಸೆರೆಗೆ ಬೀಳ್ತಾನೆ. ಹಾಗೆ ಅವರಿಬ್ಬರ 10 ವರ್ಷದ ದಾಂಪತ್ಯ ಅಂತ ಬೇರೆ ಕಡೆ ಬರುತ್ತೆ. ಆಗ ಹುಟ್ಟಿದ ಮಗು, ಈ ಮಗು ಹುಟ್ಟಿದ ನಂತರದಲ್ಲಿ ಒಂದು ದಿನ ವಿಶ್ವಾಮಿತ್ರನಿಗೆ ಇದ್ದಕ್ಕಿದ್ದ ಹಾಗೆ ನೆನಪಾಗತ್ತೆ, ಓಹೋ, ನಾನು ವಸಿಷ್ಠರ ಬ್ರಹ್ಮರ್ಷಿ ಸ್ಥಾನವನ್ನು ಪಡೆಯುವುದಕ್ಕೆ ತಪಸ್ಸು ಮಾಡ್ತಿದ್ದವ, ಯಾಕೆ ದಾರಿ ತಪ್ಪಿಬಿಟ್ಟೆ? 10 ವರ್ಷ ನನ್ನ ತಪಸ್ಸಿನ ಎಷ್ಟೋ ನಡೆ ವಾಪಸ್ ಹೋಯ್ತಲ್ಲ, ನಾನು ಮತ್ತೆ ಎಷ್ಟು ಸಹಸ್ರ ವರ್ಷ ತಪಸ್ಸು ಮಾಡಬೇಕೋ ಏನೋ ಅಂತ ಭಾವಿಸಿಕೊಂಡು ಈ ಹೆಣ್ಣನ್ನು ಈ ಮಗುವನ್ನು ಅಲ್ಲೇ ಬಿಟ್ಟು ಅವನು ಹೊರಟು ಹೋಗಿಬಿಡ್ತಾನೆ. ಹೇಳಿ ಕೇಳಿ ಮೇನಕೆ ಬಂದದ್ದು ಇಂದ್ರ ಹೇಳಿದ ಕೆಲಸ ಮಾಡೋಕ್ಕೆ. ಅವಳು ಈ ಮಗುವನ್ನು ಅಲ್ಲೇ ಒಂದು ಆಶ್ರಮದ ಕಣ್ವ ಋಷಿಗಳ ಆಶ್ರಮದ ಸಮೀಪ ಇಟ್ಟು ಹೊರಟು ಹೋಗಿಬಿಡ್ತಾಳೆ. ಆ ಇಟ್ಟು ಹೋದ ಮಗುವನ್ನು ಶಕುಂತ ಪಕ್ಷಿಗಳು ರೆಕ್ಕೆಯಿಂದ ಮುಚ್ಚಿ ಯಾವುದೇ ಆಘಾತ ಆಗದ ಹಾಗೆ ಕಾದವು. ಹಾಗೆ ಕಾಯುವುದರಿಂದ ಆ ಮಗುವನ್ನು ಒಂದು ದಿನ ಕಣ್ವ ಋಷಿಗಳು ತನ್ನ ಯಾವುದೋ ಕೆಲಸಕ್ಕೆ ಹೋಗುವಾಗ ನೋಡಿ, ಓಹೋ, ಈ ಮಗು ಆಶ್ರಯ ಇಲ್ಲದೇ ಇದೆ ಅಂತ ತೆಗೆದುಕೊಂಡು ಬಂದರು. ಶಕುಂತಗಳಿಂದ ರಕ್ಷಿತವಾದವಳಾದ್ದರಿಂದ ಶಕುಂತಳ ಅಂತ ಹೆಸರಿಟ್ಟರು. ಆ ಬಳಿಕ ಅವರು ಹೇಳ್ತಾ ಆ ಮಹರ್ಷಿಗಳಿಗೆ ಹೇಳ್ತಾರೆ, ಬಂದು ಕೇಳ್ತಾ ಇರುವ ಮಹರ್ಷಿಗಳ ಹತ್ರ ಕಣ್ವರು, ಹೆತ್ತ ತಂದೆ ಬೀಜ ರೂಪನಾಗಿ ಕಾರಣನಾದರೆ ಸಲಹಿದವರು ತಂದೆಯ ಸ್ಥಾನವೇ, ಇನ್ನು ಊಟ ಕೊಟ್ಟು ಪೋಷಣೆ ಮಾಡಿದವರು ಅವರೂ ತಂದೆಯ ಸ್ಥಾನವೇ. ಹಾಗಾಗಿ ಹೆತ್ತ ವಿಶ್ವಾಮಿತ್ರ ತಂದೆ, ರಕ್ಷಣೆ ಕೊಟ್ಟ ಶಕುಂತ ಪಕ್ಷಿಗಳೂ ತಂದೆ, ಮತ್ತು ಸಲಹಿದ ನಾನು ತಂದೆ ಈ ಮಗಳಿಗೆ, ಇವಳು ಶಕುಂತಳ. ಇದನ್ನಷ್ಟನ್ನು ಅವಳು ಹೇಳಿದಾಗ ಅವನು ಹೇಳ್ತಾನೆ, ಓಹೋ, ನಿನ್ನ ಇಡೀ ಚರಿತ್ರೆಯನ್ನು ನೀನು ನನಗೆ ಹೇಳಿದ್ದಿ, ನಾನು ನಿನಗೆ ಮನಸ್ಸೋತಿದ್ದೇನೆ, ನೀನು ನನ್ನನ್ನು ಮನಸ್ಸೋತಿದ್ದಿ ಅಂತ ನನಗೆ ಗೊತ್ತಾಗ್ತಿದೆ. ನಾವಿಬ್ಬರು ಯಾಕೆ ಒಬ್ಬರನ್ನೊಬ್ಬರು ವರಿಸಬಾರದು ಅಂತ ಕೇಳ್ತಾನೆ. ಆಗ ಶಕುಂತಳೆ ಕೂಡ ಇಲ್ಲ ಅನ್ನೋದಿಲ್ಲ, ನಾನು ಕಣ್ವ ಋಷಿಗಳ ಆಶ್ರಯದಲ್ಲಿರುವವಳು, ಕಣ್ವ ಋಷಿಗಳು ಬಂದು ಅನುಮತಿ ಕೊಟ್ಟ ನಂತರ ಮುಂದುವರಿಯಬಹುದಾ ಏನ
ಅಥವಾ ಕಣ್ಣು ಋಷಿಗಳನ್ನು ನೀನು ಕೇಳಿ ಬಂದು ನಡೆಯುವುದು ಸೂಕ್ತವೇ? ಆಗ ಅವನು ವಿವಾಹದ 8 ರೀತಿಗಳನ್ನು ಹೇಳ್ತಾನೆ. 8 ರೀತಿಯ ವಿವಾಹಗಳು ನಮ್ಮ ಭಾರತೀಯ ಪರಂಪರೆಯಲ್ಲಿ ಪ್ರಚಲಿತವಾಗಿ ಇದ್ದುವು. ಆಗ ಏನು ಈಗಲೂ ಕೂಡ ಅದಕ್ಕೆ ಅನ್ವಯ ಮಾಡಬಹುದು. ಆ ಥರದ 8 ರೀತಿಯ ಮದುವೆಗಳು ಯಾವುದೆಲ್ಲ ನಾವೇ ಹೋಗಿ ಹುಡುಗನನ್ನು ಹುಡುಕಿ ಮದುವೆ ಮಾಡ್ತೇವಲ್ಲ, ಹುಡುಗನನ್ನು ಹುಡುಕಿ ಮದುವೆ ಮಾಡುವುದು, ಅದು ಬ್ರಾಹ್ಮ ಮದುವೆ ಅಂತ. ಬ್ರಹ್ಮ ಸಂಬಂಧದಿಂದ ಆಯಿತು ಅಂತ ಬ್ರಾಹ್ಮ ಮದುವೆ. ಇನ್ನು ಕೆಲವೊಮ್ಮೆ ತುಂಬ ಯಜ್ಞ ಹೋಮ ಹವನಗಳಲ್ಲಿ ನಮ್ಮನ್ನು ಪ್ರೀತ್ಯಾಸ್ಪದ ಮಾಡಿದ ಋತ್ವಿಜರಿಗೆ ಕನ್ಯಾದಾನ ಮಾಡುತ್ತೇವೆ, ಅದಕ್ಕೆ ದೇವ ಮದುವೆ ಅಂತ ಹೆಸರು. ಮೂರನೆಯದೊಂದು ಸ್ಥಿತಿ ಏನು ಅಂದರೆ, ಹೆಣ್ಣು ಮಕ್ಕಳನ್ನು ಒಂದು ಮೌಲ್ಯ ಕೊಟ್ಟು ತೆಗೆದುಕೊಂಡು ಮದುವೆ ಆಗುವುದು. ಕನ್ಯೆಗೆ ಶುಲ್ಕ ಕೊಟ್ಟು, ನಮಗೆ ಆ ಹೆಣ್ಣು ಕೊಡಿ, ನಾವು ನಮ್ಮ ಸಂಪತ್ತು ಕೊಡ್ತೇವೆ ಅಂತ ಕೊಟ್ಟು ಅವಳನ್ನು ಮದುವೆಯಾದರೆ ಕನ್ಯಾಶುಲ್ಕ ಕೊಟ್ಟು ಮದುವೆಯಾಗುವ ಮದುವೆಗೆ ಆರ್ಷ ಮದುವೆ ಅಂತ ಹೆಸರು. ಇನ್ನೊಂದು 4ನೆಯದ್ದು, ಒಂದು ಸಂಸಾರ ನಡೆಸಿ ಮುಂದೆ ಸಂತಾನ ಬೆಳೆಸಲಿಕ್ಕಾಗಿ ಮದುವೆ ಮಾಡಿಸಿಕೊಡುವ ಒಂದು ಪದ್ಧತಿಯ ಒಳಗೆ ಮದುವೆಯಾದರೆ ಅದು ಪ್ರಾಜಾಪತ್ಯ ವಿವಾಹ ಅಂತ. ನಾಳೆ ಪ್ರಜೆಗಳನ್ನು ಉತ್ಪನ್ನ ಮಾಡುವ ಪ್ರಾಜಾಪತ್ಯ ವಿವಾಹ ಅಂತ 4ನೆಯದ್ದು. ಇದು ಇಷ್ಟು ಮಾತ್ರವನ್ನೇ ಹೇಳದೆ, ಪರಸ್ಪರ ಇಚ್ಛಿಸಿ ಗಂಡು ಹೆಣ್ಣು ಯಾರ ಒಪ್ಪಿಗೆಗೂ ಕಾಯದೆ, ಹಿರಿಯರಿಗೂ ಹೇಳದೆ ತಮ್ಮಷ್ಟಕ್ಕೆ ವರಿಸಬಹುದಾದ ಇನ್ನೊಂದು ಸಾಧ್ಯತೆಯೂ ಇತ್ತು. ಅದನ್ನು ಅವರು ಗಾಂಧರ್ವ ವಿವಾಹ ಅಂತ ಹೇಳಿದರು. ಈಗಿನ ಲವ್ ಮ್ಯಾರೇಜ್ ಅನ್ನಬಹುದು, ಗಾಂಧರ್ವ ವಿವಾಹ ಅಂತ. ಅದು 5ನೆಯದ್ದಾದರೆ, ಇನ್ನು ಕೆಲವೊಮ್ಮೆ ಗಂಡು ತನ್ನನ್ನು ಮದುವೆ ಆಗಬೇಕಾದ್ರೆ ಹೆಣ್ಣಿನಿಂದ ಶುಲ್ಕ ತಗೊಳ್ತಾನೆ. ವರದಕ್ಷಿಣೆ ಇಷ್ಟು ಕೊಟ್ಟರೆ ನಾನು ಮದುವೆ ಆಗ್ತೇನೆ ಅಂತ. ಇದು ನಮ್ಮಲ್ಲಿ ಬಹಳ ಅಲ್ವಾ? ಈ ಥರದ ಮದುವೆ ಆದರೆ ಅದು ಆಸುರಿ ಮದುವೆ ಅಂತ, ಆಸುರಿ ವಿವಾಹ ಅಂತ ಹೇಳ್ತಾರೆ. ಅಸುರರು ಮಾಡುವ ವಿವಾಹ. ಗಂಡು ತನಗೆ ದುಡ್ಡು ತಗೊಂಡು ಹೆಣ್ಣನ್ನು ಮದುವೆ ಆದರೆ ಅದು ಆಸುರಿ ವಿವಾಹ ಅಂತ ಅದನ್ನು ಉಲ್ಲೇಖ ಮಾಡ್ತಾರೆ. 7ನೆಯದ್ದು, ತನಗೆ ಹೆಣ್ಣು ಇಷ್ಟವಾಗಿದ್ದಾಳೆ ಅನ್ನುವ ಕಾರಣಕ್ಕೋ ಯಾವುದೋ ದ್ವೇಷಕ್ಕೋ ಮನೆಯವರನ್ನೆಲ್ಲ ಕೊಂದು ಅವರ ಕಣ್ಣೀರು ಹಾಕ್ತಿರುವಾಗ ಆ ಹೆಣ್ಣನ್ನು ಅಪಹರಿಸಿಕೊಂಡು ಬಂದು ಮದುವೆಯಾದರೆ ಅದು ರಾಕ್ಷಸಿ ವಿವಾಹ. ಮತ್ತೊಂದು ವಿವಾಹವನ್ನು ಉಲ್ಲೇಖ ಮಾಡ್ತಾನೆ ದುಷ್ಯಂತ. ಎಂಥ ವಿವಾಹ ಅಂತಂದರೆ, ಮನೆಯವರಿಗೆ ಗೊತ್ತಾಗದ ಹಾಗೆ ಒಂದು ಅವರು ನಿದ್ರೆಯಲ್ಲಿದ್ದಾಗ ಅಥವಾ ಹೆಣ್ಣು ಎಲ್ಲೋ ಹೋಗಿದ್ದಾಗ ಅವಳನ್ನು ಅಪಹರಿಸಿ ಕದ್ದು ತಂದು ಮದುವೆಯಾದರೆ ಅದು ಪೈಶಾಚ ವಿವಾಹ. ಹೀಗೆ 8 ವಿಧದ ವಿವಾಹಗಳನ್ನು ಅವನು ದುಷ್ಯಂತ ಹೇಳಿ, ಈಗ ನಾವು ಪರಸ್ಪರ ಮೆಚ್ಚಿದ್ದೇವೆ, ಪರಸ್ಪರ ಮೆಚ್ಚಿದರೆ ನಿನಗೆ ನಾನು ನನಗೆ ನೀನು ಒಪ್ಪಿಗೆಯಾದರೆ ನಾವು ಯಾರ ಅನುಮತಿ ಕಾಯಬೇಕಾಗಿಲ್ಲ ಅನ್ನೋದು ಒಂದು ವಿವಾಹ ಪದ್ಧತಿ. ಹಾಗಾಗಿ ನಾನು ನೀನು ಮದುವೆ ಆಗೋಣ. ಅವಳು ಹೌದು, ಇದು ಸಮ್ಮತವಾದ ಧರ್ಮಶಾಸ್ತ್ರಕ್ಕೆ ಸಮ್ಮತವಾದ ಮಾರ್ಗವೇ ಅಂತ ಹೇಳಿ ನಾನು ಅದನ್ನೇ ಹೇಳಿದ್ದು. ಹಿಂದಿನ ಕಾಲದಲ್ಲಿ ಮುಚ್ಚುಮರೆ ಇಲ್ಲ, ರೇಪಿನ ಸಂಗತಿಗಳಿಲ್ಲ, ಧರ್ಮಸಮ್ಮತವ ಅಂತ ವಿವೇಚಿಸಿ ಇಬ್ಬರು ಯೋಚಿಸಿ ಅದನ್ನು ಮುಂದಡಿ ಇಡ್ತಿದ್ರು. ಅದಕ್ಕೊಂದು ಕಮಿಟ್ಮೆಂಟ್ ಇರ್ತಿತ್ತು. ಆ ಕಮಿಟ್ಮೆಂಟಿಗೆ ಅನುಗುಣವಾಗಿ ಮದುವೆ ಆಗ್ತಿತ್ತು. ಮದುವೆ ಆಗ್ತಾನೆ ಅಥವಾ ವರಿಸ್ತಾರೆ. ಆ ವರಿಸಿದ ನಂತರ ಅವರೊಂದು ಸುಖ ಭಾಗ ಮುಗಿಸಿ ಅವನು ಹೇಳ್ತಾನೆ, ನಾನು ಈಗ ನಿನ್ನನ್ನು ಒಬ್ಬ ಯಕಶ್ಚಿತ್ ಹೆಣ್ಣನ್ನು ಕರ್ಕೊಂಡು ಹೋದರೆ ಅದು ಸರಿಯಾಗೋದಿಲ್ಲ. ರಾಜಮರ್ಯಾದೆಯಲ್ಲಿ ರಾಜವೈಭೋಗದ ಸಹಿತ ನನ್ನ ಎಲ್ಲ ದರ್ಬಾರುಗಳನ್ನು ಕರ್ಕೊಂಡು ಬಂದು ನಿನ್ನನ್ನು ಇಲ್ಲಿ ಕಣ್ವರ ಅನುಮತಿಯ ಸಹಿತ ಕರ್ಕೊಂಡು ಹೋಗ್ತೇನೆ, ನನಗೆ 1-2 ದಿನಗಳ ಕಾಲ ಕೊಡು ಅಂತ ಅವನು ಹೊರಟು ಹೋಗ್ತಾನೆ. ವಾರ ಹೋಗ್ತದೆ, ತಿಂಗಳು ಹೋಗ್ತದೆ. ಆ ದಿನವೇ ಬಂದ ಕಣ್ವ ಋಷಿಗಳಿಗೆ ಹೇಗೆ ಹೇಳೋದು ಅಂತ ಇವಳು ಬೇರೆ ಒದ್ದಾಡ್ತಿರ್ತಾಳೆ. ಕಣ್ವ ಋಷಿಗಳು ಹೀಗೆ ಅಂತರ್ದೃಷ್ಟಿಯಿಂದ ನೋಡಿದವರೇ ಅದನ್ನು ಅರಿತುಕೊಳ್ತಾರೆ. ಸಮಾಧಾನದಿಂದ ಹೇಳ್ತಾರೆ, ನೀನು ವಯಸ್ಸಿಗೆ ಬಂದವಳು, ನಿನ್ನ ಪಾಡಿಗೆ ನೀನು ನಿರ್ಣಯಿಸುವ ಸ್ವಾತಂತ್ರ್ಯ ಹಕ್ಕು ನಿನಗಿದೆ. ನೀನು ಮಾಡಿದ್ದು ಏನು ಅಪರಾಧವಲ್ಲ. ಮತ್ತು ನಾನು ಅವನನ್ನು ಗಮನಿಸಿದೆ ನನ್ನ ಅಂತರ್ದೃಷ್ಟಿಯಿಂದ. ಅವನು ಒಳ್ಳೆಯ ರಾಜ, ಸುಭಗ, ಕೆಟ್ಟವನಲ್ಲ. ನಿನಗೆ ಯೋಗ್ಯವಾದದ್ದನ್ನೇ ಮಾಡುತ್ತಾನೆ. ಅಷ್ಟು ಮಾತ್ರವಲ್ಲ, ನಿನಗೆ ಹುಟ್ಟುವ ಪುತ್ರ ಮುಂದೆ ಚಕ್ರವರ್ತಿಯಾಗುತ್ತಾನೆ. ಇದನ್ನು ಕೂಡ ನಾನು ನನ್ನ ದಿವ್ಯ ದೃಷ್ಟಿಯಿಂದ ಕಂಡುಕೊಂಡಿದ್ದೇನೆ. ಹಾಗಾಗಿ ಚಿಂತಿಸಬೇಡ ಅಂತ ತಂದೆಯೂ ಹೇಳಿದರು. ಪಾಪ ಈಗಿನ ಕಾಲದ ತಂದೆಯವರಿಗೆ ಇಷ್ಟೆಲ್ಲ ದಿವ್ಯ ದೃಷ್ಟಿ ಇದ್ದರೆ ಆರಾಮಿರ್ತಿತ್ತು.
ಕಷ್ಟ ಆಗೋದೇ ತಂದೆ ತಾಯಿಗೆ ಏನಾಗ್ತಂಗೆ ಗೊತ್ತಿಲ್ಲದೆ ಗಲಾಟೆ. ಈ ಮಕ್ಕಳಿಗೆ ಅದಕ್ಕಿಂತ ಮೊದಲು ಗೊತ್ತಿಲ್ಲ. ಗಾಂಧರ್ವ ವಿವಾಹ ಮಾಡಿಕೊಂಡ ಮಕ್ಕಳಿಗೆ ಇಷ್ಟು ದುಷ್ಯಂತನ ಹಾಗೂ ಶಕುಂತಳೆ ಹಾಗೂ ಕ್ಲಾರಿಟಿಯೂ ಇಲ್ಲ, ಹೆಣ ಬೀಳ್ತಾವೆ ಕಡೆಗೆ. ಏನು ಮಾಡೋಕ್ಕಾಗತ್ತೆ? ಆ ದೃಷ್ಟಿಯಿಂದ ಯಾಕೆ ಆಯಿತು, ಧರ್ಮಶಾಸ್ತ್ರ ಯಾಕೆ ಹೇಳಿತು, ಅಷ್ಟೆಲ್ಲ ರೆಡಿ ಮಾಡಿ ಆ ವಿವಾಹವನ್ನು ಹೇಳ್ತು ಹೊರತು ಈಗಿನ ಹಾಗೆ ಅನ್ಪ್ರಿಪೇರ್ಡ್, ಧರ್ಮಶಾಸ್ತ್ರ ಗೊತ್ತಿಲ್ಲ, ವಿವೇಚನೆ ಇಲ್ಲ, ಬುದ್ಧಿಶಕ್ತಿ ಸರಿ ಇಲ್ಲ. ಇನ್ನೂ 16 ಆಯಿತು ಅಂದರೆ ಮೆಚ್ಯೂರಿಟಿ, ಒಂದು ವಯಸ್ಸಿಗೆ ಮೆಚ್ಯೂರಿಟಿಯನ್ನು ಹೇಳಿಲ್ಲ ಅಲ್ಲಿ. ಸೊ ಇದೆಲ್ಲವನ್ನು ಹೇಳಿ ಕಣ್ಣೂರು ಒಪ್ಪಿಕೊಂಡಿದ್ದಾರೆ. ಆದರೆ ತಿಂಗಳಾದರೆ ಬರಲಿಲ್ಲ, ವರ್ಷ ಹತ್ತಿರವಾಯಿತು ಬರಲಿಲ್ಲ. ಇವಳ ಬಸುರಿಗೆ 36 ಮಾಸ ಅಂತಾರೆ, 3 ವರ್ಷ. 3 ವರ್ಷ ಆದರೂ ಬರಲಿಲ್ಲ. ಮಗ ಹುಟ್ಟಿದ ಮಗ ಯಾವ ಪರಿ ಬೆಳೆದ ಅಂದರೆ ಅವನು ಹುಲಿಯ ಬಾಯಿ ಕಟ್ಟಿ ಎಳೆದು ಮರಕ್ಕೆ ಹಾಕ್ತಿದ್ದಂತೆ, ಕಟ್ಟಿ ಹಾಕ್ತಿದ್ದಂತೆ. ಸಿಂಹವನ್ನು ಹಾಗೆ, ಅಂದರೆ ಯಾವ ಪ್ರಾಣಿಯೂ ಇವನ ಕೈಯಲ್ಲಿ ದಮನವಾಗ್ತಿತ್ತು. ದಮನ ಅಂದರೆ ಕಂಟ್ರೋಲಿಗೆ ಬರ್ತಿತ್ತು. ಆ ಪರಿ ಒಳ್ಳೆಯ ದೇಹ, ಆ ದೇಹದ ಕೆಪ್ಯಾಸಿಟಿ, ಮಾನಸಿಕ ಸ್ಥೈರ್ಯ, ರಾಜನ ಮರ್ಯಾದೆಯ ಧೈರ್ಯ ಎಲ್ಲವೂ ಇತ್ತು. ಇವನ ಈ ಗುಣನಡತೆಗಳನ್ನು, ವೈಶಿಷ್ಟ್ಯವನ್ನು ನೋಡಿ ಅವನಿಗೆ ಸರ್ವದಮನ ಅಂತ ಹೆಸರಿಡಲಾಗ್ತದೆ. ಯಾವುದನ್ನು ಬೇಕಿದ್ರೂ ಕಂಟ್ರೋಲ್ ಮಾಡಬಲ್ಲವ. ಇಂಥ ಸರ್ವದಮನ 8 ವರ್ಷ ಆದರೂ ಆ ಕಡೆಯಿಂದ ಸುದ್ದಿ ಬಾರದೇ ಇದ್ದದ್ದನ್ನು ನೋಡಿ ಕಣ್ವ ಋಷಿಗಳು ತನ್ನ ಋಷಿಕುಮಾರರನ್ನು ಕರೆದು ಇವಳನ್ನು ತೆಗೆದುಕೊಂಡು ಹೋಗಿ ದುಷ್ಯಂತನ ಅರಮನೆಯಲ್ಲಿ ಬಿಟ್ಟು ಬನ್ನಿ. ಒಬ್ಬ ಹೆಣ್ಣು ಮಗಳು ಮದುವೆಯಾಗಿ ತನ್ನ ಮಗನನ್ನು ಪಡೆದ ಬಳಿಕ ಹೆಚ್ಚು ದಿನ ತಂದೆ ತಾಯಿಯ ಮನೆಯಲ್ಲಿರುವುದು ಅವಳಿಗೂ ಕ್ಷೇಮವಲ್ಲ, ಅವಳ ಮಗನಿಗೂ ಒಳಿತಲ್ಲ, ಅವನು ತಂದೆಯ ಜೊತೆಗೆ ಬೆಳೀಬೇಕು, ಹೋಗಿ ಬಿಟ್ಟು ಬನ್ನಿ ಅಂದಾಗ ಋಷಿಕುಮಾರರು ಹೋಗಿ ಬಿಟ್ಟು ಬರ್ತಾರೆ. ಬಿಟ್ಟು ಬಂದ ನಂತರ ಇವಳು ಮತ್ತು ಅವನು ಎದುರಾಬದರಾಗ್ತಾರೆ. ಆ ಎದುರು ಬದರಾದಾಗ ಶಕುಂತಳೆಯನ್ನು ನೋಡಿ ಗುರ್ತೇ ಇಲ್ಲದ ಹಾಗೆ ದುಷ್ಯಂತ ಕೂತ್ಕೊಳ್ತಾನೆ. ಗುರ್ತಿಲ್ಲದ ಹಾಗೆ ಮಾಡ್ತಾನಲ್ಲ ಅಂತ ಇವಳು ತನ್ನನ್ನು ಗುರ್ತು ಮಾಡ್ತಾಳೆ. ಮರೆತು ಹೋಯಿತಾ ಅಂದು, ಈಗ 11 ವರ್ಷಗಳ ಹಿಂದಿನ ಮಾತು, ನೀನು ಬಂದಿದ್ದಿ, ಆಗ ಆಶ್ರಮದಲ್ಲಿ ನಾನೊಬ್ಬಳೇ ಇದ್ದೆ, ಇತ್ಯಾದಿ ಇತ್ಯಾದಿ. ಆಗ ವಿವಾಹವಾಯಿತು. ಆಗ ನೀನು ನನಗೆ ಹೇಳಿದ್ದಿ ಕರೆದುಕೊಂಡು ಹೋಗಲು ಬರ್ತೇನೆ, ನಿನ್ನ ಆ ದರ್ಬಾರಿನ ಸಹಿತ ಬರ್ತೀಯ ಅಂತ. ನಾನಿಷ್ಟು ಸಮಯ ಕಾದೆ. ಈಗ ನನ್ನ ಗುರುತಿಗೆ ಸೂಚನೆ, ನೀನು ನನ್ನ ಬಳಿ ಬಂದದ್ದಕ್ಕೆ. ಇವನೇ ಈ ಪುತ್ರ, ಇವನನ್ನು ನೋಡು, ಇವನು ಅಂತಿಂಥವನಲ್ಲ, ಇವನ ಎತ್ತರ ನೋಡು, ಇವನ ಗಾತ್ರ ನೋಡು, ಇವನ ಆಕಾರ ನೋಡು, ಇವನು ನಿನ್ನ ಹಾಗೆ ಕಾಣಿಸುವುದಿಲ್ಲವಾ, ಇವನ ಸ್ಥೈರ್ಯ ನೋಡು, ಇವನ ಧೈರ್ಯ ನೋಡು, ಇವನ ಬಗ್ಗೆ ನಾನು ಹೇಳಿದರೆ ನಿನಗೆ ನಂಬಿಕೆ ಬರಲಿಕ್ಕಿಲ್ಲ, ಅವನು ಅಷ್ಟು ವಿಶೇಷನಿದ್ದಾನೆ. ಅಷ್ಟು ಮಾತ್ರವಲ್ಲ, ನಿನಗೆ ನಾನು ಹೇಳಿದ್ದೆ ಕಣ್ವ ಋಷಿಗಳು ನನ್ನನ್ನು ಸಾಕಿದವರು ಅಂತ, ಅವರು ಕೂಡ ಹೇಳಿದ್ದಾರೆ ಇವನು ಮುಂದೆ ಚಕ್ರವರ್ತಿ ಆಗ್ತಾನೆ ಅಂತ. ಇವಳು ಹೇಳ್ತಲೇ ಇದ್ದಾಳೆ. ಅವನು ಗೊತ್ತೇ ಇಲ್ಲದ ಹಾಗೆ ಮತ್ತು ಸುಮ್ಮನೆ ಇದ್ದಾನೆ. ಯಾರಿಗೆ ಗೊತ್ತಿಲ್ಲದೇ ಇರಬಹುದು, ನನಗೆ ಮತ್ತು ನಿನಗೆ ಗೊತ್ತಿದೆಯಲ್ಲ, ನೀನು ನನ್ನನ್ನು ಮುಚ್ಚಿಡಕ್ಕೆ ಸಾಧ್ಯನಾ? ನೀನು ಅಂದು ಹೇಳಿದ್ದೇ ಅಲ್ಲ, ಆತ್ಮಸಾಕ್ಷಿಯೇ ದೊಡ್ಡದು ಅಂತ. ಯಾರ ಸಾಕ್ಷಿ ಯಾಕೆ ಬೇಕು? ನನ್ನ ನಿನ್ನ ಆತ್ಮ ಸಾಕು. ಆತ್ಮಸಾಕ್ಷಿಗೆ ಅನುಗುಣವಾಗಿ ಮದುವೆ ಆಗುವ ಅಂತ ಅಲ್ಲಿ ಮಾತಾಡಿದ್ದೆ. ಈಗಲೂ ನಾನು ನಿನ್ನನ್ನು ಕೇಳುತ್ತೇನೆ, ಇಲ್ಲಿರುವ ಸಕಲರಿಗೆ ಗೊತ್ತಿರಲಿಕ್ಕಿಲ್ಲ. ಅಂದು ನಾನು ನೀನು ಕೂಡಿದ್ದನ್ನು ಇನ್ಯಾರೂ ನೋಡಿರಲಿಕ್ಕಿಲ್ಲ. ನಿನ್ನ ಆತ್ಮ ನನ್ನ ಆತ್ಮ ನೋಡದೆ ಬಿಟ್ಟಿದೆಯಾ? ನನಗೆ ನಿನಗೆ ಗೊತ್ತಿಲ್ಲದೇ ಇದೆಯಾ? ನೀನು ಆತ್ಮಕ್ಕೆ ವಿರುದ್ಧವಾಗಿ ವರ್ತಿಸುವವನ? ನಿನಗದು ಸಾಧ್ಯವಾ? ನಿನ್ನ ಆತ್ಮಕ್ಕೆ ವಂಚನೆ ಮಾಡಿದರೆ ಯಾವ ಅನಾಹುತ ಅಂತ ನೀನೇ ಹೇಳಿದ್ದೀಯಲ್ಲ. ಮತ್ತು ಮಾತಾಡಲ್ಲ. ನಾನು ನಿನಗೆ ಅಂದು ಹೇಳಿದ್ದೆ, ನಾನು ಅಂತಿಂಥವರಿಗೆ ಹುಟ್ಟಿಲ್ಲ. ವಿಶ್ವಾಮಿತ್ರನ ಘನ ತಪಸ್ಸಿನ ಫಲವಾಗಿ ಆ ಘನ ತಪಸ್ಸನ್ನು ವಂಚನೆ ಮಾಡುವುದಕ್ಕೆ ಮೇನಕೆ ಬಂದು, ಮೇನಕೆಯನ್ನು ಇಂದ್ರ ಕಳುಹಿಸಿದ ಅಪ್ಸರೆಯಾಗಿ ಆ ಮೇನಕೆ ತಾನು ಒಲಿಸಿ ಅವಳು ಒಲಿಸಿದ ಪರಿಣಾಮವಾಗಿ ಹುಟ್ಟಿದ ಮಗು ನಾನು. ಅಂದರೆ ನಾನು ವಿಶ್ವಾಮಿತ್ರನ ಒಂದು ದೃಷ್ಟಿಯಿಂದ ತಪೋತ್ತರ ಫಲ. ಅಷ್ಟು ಮಾತ್ರ ಅಲ್ಲ, ಮೇನಕೆಯನ್ನು ಅಪ್ಸರೆಯ ಮಗಳು ನಾನು. ನಿನಗದೆಲ್ಲ ಮರೆತು ಹೋಯಿತಾ? ಮತ್ತು ಇವನು ಮಾತಾಡಲ್ಲ. ಎಷ್ಟು ಹೇಳಿದರೂ ನಿನಗೆ ನೆನಪಿಲ್ಲದ ಹಾಗೆ ಇದ್ದಿ. ನಿನಗೆ ಯಾವ ಮುಖ ಚಹರೆಯಿಂದ ನೋಡಿದರೆ ನೀನು ನೆನಪು ಮಾಡಿಕೊಳ್ಳುವುದಕ್ಕೆ ಇಷ್ಟವಿಲ್ಲದವನಂತೆ ನೀನು ವರ್ತಿಸುತ್ತಿದ್ದಿ. ನಿನಗೆ ಬೇಡವಾಗಿದೆಯಾ? ಓಹೋ, ನನಗೆ ಗೊತ್ತಾಗಲಿಲ್ಲ. ದೊಡ್ಡ ದೊಡ್ಡ ಹೆಸರಿನಲ್ಲಿ, ದೊಡ್ಡ ದೊಡ್ಡ ರಾಜಮರ್ಯಾದೆಯಲ್ಲಿ ಎಂತೆಂಥ ದುಷ್ಟರು ಕೂತಿರುತ್ತಾರೆ ಎನ್ನುವುದು ಇವತ್ತು ಅರ್ಥವಾಯಿತು. ನೆನಪಿಟ್ಟುಕೋ, ಒಬ್ಬ ಹೆಣ್ಣನ್ನು ಬಳಸಿ ಮಗು ಹುಟ್ಟಿದ ಬಳಿಕ ಈಗ ಬೇಡ ಅಂತ ಹೇಳಿ ಇಚ್ಛೆ ಮಾಡಿ ನಿನ್ನ ತೀರ್ಮಾನವನ್ನು ನಡೆಸಲಿಕ್ಕಾಗಿ ಗುರುತಿಲ್ಲದಂತೆ ಮಾಡುವ ನಿನ್ನ ಈ ವರ್ತನೆ ನಿನ್ನ ಆತ್ಮಕ್ಕೆ ಎಂದು ಒಳಿತು ಮಾಡುವುದಿಲ್ಲ. ಹೌದು, ಒಂದು ನಾಣ್ಣುಡಿ ಇದೆ, ಮೂರ್ಖರು ಎಂದರೆ ಹಾಗೆ, ಅವರ ಜೊತೆಗೆ ಹೆಚ್ಚು ಮಾತನಾಡಿ ಉಪಯೋಗವಿಲ್ಲವಂತೆ. ಮೂರ್ಖರು ಎಂದಿದ್ದರೂ ಹಂದಿಯ ಹಾಗೆ, ಅವರ ಮುಂದೆ ಸರ್ವ ಭಕ್ಷಣೆಗೆ
ಒಳ್ಳೊಳ್ಳೆಯ ಭಕ್ಷ್ಯ ಭೋಜ್ಯಗಳನ್ನಿಟ್ಟು ಪುಷ್ಪ ಫಲಗಳನ್ನಿಟ್ಟರೆ ಅವರು ಹುಡುಕುವುದು ಮಲವನ್ನೇ ಅಂತೆ. ನಿನಗೆ ಯಾಕೆ ಬೇಕು? ಒಳಿತು. ಈ ಒಳ್ಳೆಯದನ್ನು ನೋಡುವುದಕ್ಕೆ ನಿನಗೆ ಮನಸ್ಸಿರಲಿಕ್ಕಿಲ್ಲ. ಆದರೆ ನೆನಪಿಟ್ಟುಕೋ, ಸ್ಪರ್ಶದಲ್ಲಿ 3 ಮಾತ್ರ ಬಹಳ ವಿಶೇಷ. ಒಂದು ಸ್ತ್ರೀ, ಇನ್ನೊಂದು ಬಟ್ಟೆ, ಮತ್ತೊಂದು ನೀರು. ನೋಡಿ ಎಂತೆಂಥ ಸೂಕ್ಷ್ಮಗಳನ್ನು ಹೇಳ್ತಾರೆ, ಹೌದಲ್ಲ ಅನಿಸುತ್ತೆ. ಅತ್ಯಂತ ಸುಖ ಕೊಡುವ ಸ್ಪರ್ಶಗಳು 3: ಒಂದು ಬಟ್ಟೆ, ಒಂದು ಸ್ತ್ರೀ, ಇನ್ನೊಂದು ನೀರು. ಈ 3ರ ಸ್ಪರ್ಶ ಬದುಕಿನಲ್ಲಿ ಮರೆಯಲಾಗದ ಹಾಗೆ ನಮ್ಮನ್ನು ನೆನಪಿಡುವಂತೆ ಮಾಡುತ್ತವಂತೆ. ಇನ್ನೊಂದು ಸ್ಪರ್ಶವಿದೆ, ಅದು ಪುತ್ರ ಸ್ಪರ್ಶ. ಪುತ್ರ ಸ್ಪರ್ಶಕ್ಕಿಂತ ದೊಡ್ಡ ಸ್ಪರ್ಶವಿಲ್ಲ ಎಂದು ನಾನು ಹಿರಿಯರು ಹೇಳುವುದನ್ನು ಕೇಳಿದ್ದೇನೆ. ನಿನಗೆ ಆ ಭಾವವೂ ಇಲ್ಲವಾ? ನಿನಗೆ ಗೊತ್ತಿರಲಿ, ನೀನು ನಿನ್ನ ಬೀಜದಿಂದ ನನ್ನ ಮೂಲಕ ಹುಟ್ಟುತ್ತೀಯಾದ್ದರಿಂದ ನೀನು ನನ್ನ ಮಗನೂ ಹೌದು, ನಿನಗೆ ನಾನು ತಾಯಿಯೂ ಹೌದು. ಆತ್ಮಾವೈಹಿ ಪುತ್ರನಾಮಾಸಿ ಅಂತ ಆ ಮಾತು ಹೇಳ್ತಾಳೆ. ನೀನೇ ನಿನ್ನ ಬೀಜದಿಂದ ನನ್ನೊಳಗೆ ಹೊಕ್ಕು, ನಿನ್ನ ಬೀಜವೇ ಮತ್ತೆ ಹುಟ್ಟಿಸುವುದರಿಂದ ನೀನು ನನ್ನಲ್ಲಿ ಹುಟ್ಟು ಕಂಡವನಾದ್ದರಿಂದ ನೀನು ನನ್ನ ಮಗ, ನೀನು ಮತ್ತು ನಾನು ನಿನ್ನ ತಾಯಿ. ನೆನಪಿಟ್ಟುಕೋ, ತಾಯಿಯನ್ನೂ ಧಿಕ್ಕರಿಸುವ ಹಕ್ಕು ನಿನಗಿಲ್ಲ. ಒಂದೊಮ್ಮೆ ತಾಯಿಯನ್ನು ಧಿಕ್ಕರಿಸುತ್ತಿದ್ದರೆ ಧಿಕ್ಕರಿಸು, ನಾನು ನಡೆಯುತ್ತೇನೆ. ಮಗನನ್ನು ಬಿಡಬೇಡ. ಯಾಕೆ? ಆತ್ಮನಿಗೆ ಆತ್ಮಸ್ಪರ್ಶದ ಅನುಭವ ಕೊಟ್ಟು ಪುತ್ರ ಸ್ಪರ್ಶಕ್ಕಿಂತ ಮಿಗಿಲಾದುದು ಇನ್ನೊಂದಿಲ್ಲ ಅನ್ನುವ ಭಾವ ಕೊಡುವ ಏಕಮಾತ್ರ ಅನುಭವವನ್ನು ವಂಚಿಸಿಕೊಳ್ಳಬೇಡ. ಒಮ್ಮೆ ಈ ಪುತ್ರನನ್ನು ಅಪ್ಪಿಕೊಂಡು ನೋಡು, ನಿನ್ನ ಆತ್ಮಕ್ಕೆ ಗೊತ್ತಾಗುತ್ತೆ ಇದು ನಿನ್ನ ಪುತ್ರ. ಆ ಪುತ್ರ ಸ್ಪರ್ಶದ ಅನುಭವದಿಂದ ವಂಚಿಸಿಕೊಳ್ಳಬೇಡ, ಅನುಭವಿಸು. ಜಾಣರು ಮಾತ್ರ ಕೆಡುಕಿನ ಮಧ್ಯೆಯೂ ಒಳಿತನ್ನು ಹುಡುಕುತ್ತಾರೆ, ಹಂಸ ಕ್ಷೀರದ ಹಾಗೆ. ಅವರು ಎಂದಾದರೂ ಹಾಲಿಟ್ಟರೆ ಅದಕ್ಕೆ ನೀರು ಎಷ್ಟು ಹಾಕಿದೆ ಅನ್ನುವುದನ್ನು ಗಮನಿಸಿ ಹಾಲನ್ನಷ್ಟೇ ಪ್ರತ್ಯೇಕ ಮಾಡಿ ಸ್ವೀಕರಿಸುವ ದೊಡ್ಡ ಗುಣದವರು. ಆದರೆ ನಾನು ನಿನ್ನ ಮುಂದೆ ಅಪಲಾಪ ಒಂದೇ ಸಮನೆ ಬೋರ್ಗರೆಯುವ ಹಾಗೆ ಮಾತನಾಡುತ್ತಿದ್ದೇನೆ. ವ್ಯರ್ಥ ನನ್ನ ಸಂಭಾಷಣೆ. ಯಾಕೆ ಗೊತ್ತಾ? ನೀನೊಬ್ಬ ಮೂರ್ಖ. ಇಷ್ಟೆಲ್ಲ ಒಳಿತುಗಳನ್ನು ಹೇಳಿದಾಗಲೂ ನೀನು ಅಲ್ಲಿಯ ಕೆಡುಕನ್ನು ಯೋಚಿಸುವ, ಮಲವನ್ನು ಹುಡುಕುವ ಹಂದಿಯ ಹಾಗೆ ಮೂರ್ಖನಾಗಿ ಯೋಚಿಸುತ್ತಿದ್ದಿ. ಆದ್ದರಿಂದಲೇ ನೀನು ಸ್ಪಂದಿಸುತ್ತಿಲ್ಲ. ನಾನು ಇಷ್ಟು ವ್ಯರ್ಥ ಮಾತನಾಡುವುದಕ್ಕಿಂತ ನಾನು ಮರಳುವುದು ಒಳ್ಳೆಯದು ಅಂತ ಹೊರಡುವುದಕ್ಕೆ ಸಿದ್ಧಳಾಗುವಾಗ ನನಗೆ ನೀನು ಯಾರೂ ಗೊತ್ತಿಲ್ಲ. ಆದರೆ ನೀನೇ ಈಗ ನಿನ್ನ ಚರಿತ್ರೆ ಹೇಳಿಕೊಂಡದ್ದನ್ನು ನೋಡಿದರೆ ನೀನೊಬ್ಬ ವೇಶ್ಯೆಯ ಮಗಳು. ಅವಳು ಹೇಳಿ ಕೇಳಿ ಒಬ್ಬ ತಪಸ್ವಿಯನ್ನು ತಪಸ್ಸು ಭಂಗ ಮಾಡಿ ಹುಟ್ಟಿಸಿಕೊಂಡದ್ದು. ಅಂತ ತಪೋಭಂಗ ಮಾಡಿದ ಪಾಪದ ಫಲ ನೀನು. ಹಾಗಾಗಿ ನಿನ್ನ ಚರಿತ್ರೆಗೆ ಅನುಗುಣವಾಗಿಯೇ ನೀನು ಇದು ನಿನ್ನ ಮಗು ನಿನ್ನ ಮಗು ಅಂತ ಒಂದೇ ಸಮನೆ ಅಪಲಾಪಿಸುತ್ತಿ. ನನಗೆ ನಿನ್ನ ಬಗ್ಗೆ ಕನಿಕರವಿದೆ, ಆದರೆ ನಾನು ನಿನ್ನನ್ನು ಸ್ವೀಕರಿಸುವುದಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ನನಗೆ ನೀನು ಹೇಳುವ ಯಾವ ಸಂಬಂಧವೂ ನಿನ್ನ ಜೊತೆಗೆ ನಡೆದಿಲ್ಲ, ಘಟಿಸಿಲ್ಲ. ನೀನು ಅನಗತ್ಯ ಯಾವುದನ್ನೋ ಪೋಣಿಸಿ ನನ್ನನ್ನು ಹೇಗೆ ಬೇಕೋ ಹಾಗೆ ನಿನ್ನ ಮಾತಿಗೆ ಅನುಗುಣವಾಗಿ ಮೂರ್ಖ, ಮತ್ತೊಂದು ಹಂದಿ, ಏನೇನೋ ಆಡುತ್ತಿದ್ದೀಯ. ಆದರೆ ನಾನು ನಿನಗೆ ಸ್ಪಷ್ಟವಾಗಿ ಹೇಳುತ್ತೇನೆ, ನಿನ್ನ ವಂಶದ ಹಿನ್ನೆಲೆ ಇದೆ ನೋಡು, ಆ ಚಾಂಚಲ್ಯ, ಆ ವೃತ್ತಿ, ಅದಕ್ಕನುಗುಣವಾಗಿ ನಿನ್ನ ಈ ಮಾತುಗಳು. ನನಗೆ ಅದರ ಬಗ್ಗೆ ಕೆಡುಕೆನಿಸುವುದಿಲ್ಲ, ನಿನ್ನ ಬಗ್ಗೆ ಅನುಕಂಪವೆನಿಸುತ್ತದೆ. ಇಷ್ಟು ಹೇಳಿದ ಮೇಲೆ ನಾನಿಲ್ಲಿ ನಿಲ್ಲುವ ಅವಶ್ಯಕತೆ ಏನು? ನನ್ನನ್ನು ನೀನು ಹೀಗೆ ಮಾತನಾಡಿದ್ದಕ್ಕೆ ಒಂದು ದೃಷ್ಟಿಯಿಂದ ನಾನು ನಿನ್ನನ್ನು ಶಪಿಸಬೇಕಿತ್ತು, ಆದರೆ ನಾನು ಶಪಿಸುವುದಿಲ್ಲ. ಯಾಕೆಂದರೆ ನನ್ನ ಆತ್ಮಕ್ಕೆ ಗೊತ್ತು ನೀನು ನನಗೇನಾಗಬೇಕು ಎನ್ನುವುದು. ನಾನು ನಿನ್ನನ್ನು ಶಪಿಸುವುದು ಎಂದರೆ ನನ್ನ ಆತ್ಮವನ್ನು ಶಪಿಸಿಕೊಂಡ ಹಾಗೆ. ನಾನು ನಿನ್ನನ್ನು ಶಪಿಸದೆ ಬಿಡುತ್ತೇನೆ. ಅಷ್ಟು ಮಾತ್ರವಲ್ಲ, ಒಂದು ವೇಳೆ ನೀನು ನುಡಿದದ್ದೆಲ್ಲ ನಿನ್ನ ಆತ್ಮಕ್ಕೆ ಅನುಗುಣವಾಗಿ ನುಡಿದಿದ್ದರೆ ನಿನಗಿಷ್ಟೊತ್ತಿಗೆ ಏನಾದರೂ ಅನಾಹುತವೂ ಆಗಬೇಕಿತ್ತು. ಅದು ಆಗದಂತೆ ಕಾಯುತ್ತಿದೆ ಎಂದರೆ ನಿನ್ನ ಆತ್ಮ ಸುಳ್ಳಾಡುತ್ತಿದೆ. ಹೀಗೆಲ್ಲ ಮಾತನಾಡಿ ಇಷ್ಟೂ ಮಾತುಗಳ ಬಳಿಕವೂ ನೀನು ನನ್ನನ್ನು ಹೀಗೆಲ್ಲ ಭಾವಿಸುವುದರಿಂದ ನಾನು ನನ್ನ ಆಶ್ರಮಕ್ಕೆ ನಡೆಯುತ್ತೇನೆ ಅಂತ ಬೆನ್ನು ಹಾಕ್ತಾಳೆ. ಇದ್ದಕ್ಕಿದ್ದ ಹಾಗೆ ದೊಡ್ಡ ಅಶರೀರವಾಣಿ ಆಗುತ್ತೆ. ಅವಳು ಕಣ್ವ ಮಹರ್ಷಿಗಳ ರಕ್ಷಣೆಯಲ್ಲಿರುವ ಶಕುಂತಳೆ. ನೀನು ಅಂದು ನೀನಾಗಿ ಇಚ್ಛೆಪಟ್ಟು ವರಿಸಿದ ಕನ್ಯೆ. ಅವಳ ಮಗ ನಿನ್ನ ಮಗ.
ಕಣ್ವ ಋಷಿಗಳ ಆದೇಶದಂತೆ ಮತ್ತು ಪ್ರಕೃತಿ ನಿಯಮದಂತೆ ಅವನು ನಿನ್ನ ವಂಶವನ್ನು ಮುಂದೆ ಉದ್ಧರಿಸುವ ಬಹಳ ದೊಡ್ಡ ಮಗನಾಗುತ್ತಾನೆ, ಅವನನ್ನು ಭರಿಸಿಕೋ ಅಂತ ಆಕಾಶವಾಣಿ ಆಗುತ್ತೆ, ಅಶರೀರವಾಣಿ. ತಕ್ಷಣವೇ ಅಲ್ಲಿರುವ ಋಷಿಮುನಿಗಳು, ರಾಜನ ಅರಮನೆಯಲ್ಲಿರುವ ಎಲ್ಲ ಆಸ್ಥಾನ ವಿದ್ವಾಂಸರು ಮತ್ತಿತರ ಪ್ರಜೆಗಳು ಎಲ್ಲರ ಮುಂದೆ ದುಷ್ಯಂತ ಕೈ ಮುಗಿದು ಹೇಳ್ತಾನೆ, ನನಗೆ ಇದು ಮೊದಲೇ ಗೊತ್ತಿದ್ದ ವಿಷಯ. ಆದರೆ ಒಂದೊಮ್ಮೆ ನಾನು ಹಾಗೆ ಬಂದ ಹೆಣ್ಣನ್ನು ಹೌದು ಇವಳು ನನ್ನ ಹೆಂಡತಿ, ಇವನು ನನ್ನ ಮಗ ಅಂತ ಒಪ್ಪಿಕೊಂಡು ಬಿಟ್ಟಿದ್ದರೆ ನೀವೆಲ್ಲ ಅದು ಯಾವುದೋ ನನ್ನ ಸ್ವೇಚ್ಛಾಚಾರಕ್ಕೋ ಕಾಮಪಿಪಾಸೆಗೋ ಯಾವುದೋ ಹೆಣ್ಣಿನ ಜೊತೆಗೆ ಸಂಬಂಧ ಮಾಡಿ ಹುಟ್ಟಿದ ಮಗ ಮತ್ತು ಕಾಮದ ಸಂಬಂಧಕ್ಕೆ ಇರುವ ಹೆಣ್ಣು ಅಂತ ಅವರಿಬ್ಬರನ್ನು ಅಗೌರವದಿಂದ ಕಾಣುತ್ತಿದ್ದಿರಿ ಎಂಬ ಕಾರಣಕ್ಕಾಗಿ ಸುಮ್ಮನೆ ಆ ದೇವಲೋಕದ ಧ್ವನಿಗಾಗಿ ಕಾಯುತ್ತಿದ್ದೆ. ಆ ಧ್ವನಿಯಿಂದ ಅಂಕಿತವಾಯಿತು ನೋಡಿ ಈ ಮಾತು. ಈಗ ನಾನು ಹೇಳುವ ಅವಶ್ಯಕತೆ ಇಲ್ಲ, ನೀವು ನಿಜವಾಗಿ ನಂಬುತ್ತೀರಿ. ನನಗೆ ಶಕುಂತಳೆಯ ಗೌರವ ಕಡಿಮೆ ಮಾಡುವುದು ಇಷ್ಟವಿರಲಿಲ್ಲ. ನನ್ನ ಭರತನನ್ನು, ನನ್ನ ಮಗನನ್ನು ನೀವು ಕಡಿಮೆ ಮಾಡಿ ನೋಡುವುದನ್ನು ನಾನು ಕಾಣುವುದಕ್ಕೆ ನಾನು ಅಪೇಕ್ಷೆ ಪಟ್ಟಿರಲಿಲ್ಲ. ಅದು ದೇವಲೋಕದ ಅಂಕಿತ ಮುದ್ರೆಯ ಜೊತೆಗೆ ನಿಮಗೆ ಪ್ರಧಾನವಾದರೆ ನೀವೆಲ್ಲರೂ ಸ್ವೀಕರಿಸಿದ ಬಳಿಕ ನಾನು ಸ್ವೀಕರಿಸಬೇಕು ಎಂಬ ಏಕಮಾತ್ರ ಕಾರಣಕ್ಕೆ ನಾನು ಸುಮ್ಮನಿದ್ದೆ. ಬಾ ಶಕುಂತಳೆ, ನೀನು ರಾಜಮರ್ಯಾದೆಯಲ್ಲಿ ಸ್ವೀಕರಿಸಬೇಕಾದ ರಾಜಪತ್ನಿ ಅಂತ ಹೇಳಿ ನೀನು ಮಾತನಾಡಿದ ಎಲ್ಲ ಕೆಟ್ಟ ಮಾತುಗಳನ್ನು ಆ ಕ್ಷಣಕ್ಕೆ ನೀನು ನೊಂದ ಮಾತುಗಳು ಎಂದು ನಾನು ಕ್ಷಮಿಸಿದ್ದೇನೆ ಹೃದಯಪೂರ್ವಕವಾಗಿ. ಇವನು ನನ್ನ ಮಗ ಎಂದು ನಾನು ಅಪ್ಪಿಕೊಂಡಿದ್ದೇನೆ ಅಂತ ಅವನನ್ನು ಭರಿಸುವಂತ ಆಕಾಶವಾಣಿ ಹೇಳಿತು. ಪೋಷಿಸುವಂತ, ಭರಿಸುವುದಕ್ಕೆ ಇವನು ಸಿದ್ಧನಾದದ್ದರಿಂದ ಅಂದಿನಿಂದ ಅವನು ಭರತನಾದ. ಹಾಗೆ ಭರತ, ದುಷ್ಯಂತ ಮುಂದೆ ಭರತನೇ ಯುವರಾಜನಾಗಿ ನಿನ್ನ ವಂಶ ಬೆಳೆಯಿತಪ್ಪ, ಅದಕ್ಕೆ ನಿನ್ನ ವಂಶಕ್ಕೆ ಭಾರತ ವಂಶ, ಮಹಾಭಾರತ ವಂಶ ಎಂಬ ಹೆಸರು ಬಂತು ಅಂತ ಜನಮೇಜಯರು ಹೇಳ್ತಾರೆ. ಜನಮೇಜಯನಿಗೆ ವೈಶಂಪಾಯನರು ಹೇಳುತ್ತಾರೆ. ಅದರ ಅಂತ್ಯದ ಮಾತಿನಲ್ಲಿ ನಮಗೆ ಕಾಳಿದಾಸನ ಅಭಿಜ್ಞಾನ ಶಾಕುಂತಲದಲ್ಲೊಂದು ಹೊಸ ಸೇರ್ಪಡೆ ಇದೆ. ಉಂಗುರ ಕೊಟ್ಟಿದ್ದ, ಆ ಉಂಗುರ ಕಳೆದು ಹೋಯಿತು, ಮೀನು ನುಂಗ್ತು. ಇದು ಕವಿಕಲ್ಪನೆ, ಮೂಲ ಭಾರತದ ಕಥೆ ಅಲ್ಲ. ಆದರೆ ಕವಿಕಲ್ಪನೆಯಾಗಿ ಕಾಳಿದಾಸನದ್ದು ಅದೊಂಥರ ಚೆನ್ನಾಗಿದೆ. ಸುಮ್ಮನೆ ಮರೀಲಿಲ್ಲ ಅವನು, ಅವನಿಗೆ ಕೊಟ್ಟ ಉಂಗುರದ ಗುರುತು ತೋರಿಸ್ಲಿಲ್ಲ ಇವಳು. ನಮ್ಮ ಲೋಕಕ್ಕೆ ತರೋದು, ನಮ್ಮ ಲೋಕ ಹಾಗೆ ಅಲ್ಲ, ಯಾವುದೋ ಒಂದು ಮೆಮರಿಗೊಂದು ಏನೋ ಒಂದು ಬೇಕು ನಮ್ಮಲ್ಲಿ. ಹಾಗೆ ನೆನ್ಪು ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ, ನಮಗೇನೋ ಒಂದು ಬೇಕು. ಟೋಕನ್ ಕೊಟ್ಟಿದ್ದೆ, ಆ ಟೋಕನ್ ಇಲ್ಲಾಂದರೆ ಚಪ್ಪಲಿ ಯಾರು ಕೊಡ್ತಾರೆ ನಮಗೆ? ಟೋಕನ್ ಬರ್ತೀವಿ, ಹಂಗಾರೆ ಚಪ್ಪಲಿ ಬಿಟ್ಟು ಹೋಗ್ರಿ ಅಷ್ಟೇ. ಅಲ್ಲಿಗೆ ಬಂದಿತ್ತಲ್ಲ. ಆ ಕಾಲದ ಕಾಳಿದಾಸನ ಕಲ್ಪನೆಗೂ ಪೂರ್ವದ ವೇದವ್ಯಾಸರು ಹೇಳುವ ದುಷ್ಯಂತನ ಕಥೆಗೂ ದೇವಲೋಕದ ಪರಿಣಾಮಕ್ಕೂ ಬಹಳ ವ್ಯತ್ಯಾಸ. ಕಲ್ಪನೆಯ ದೃಷ್ಟಿಯಿಂದ ಕಾಳಿದಾಸನು ಬಹಳ ಯಶಸ್ವಿನ ಅದನ್ನು ಕಾವ್ಯವಾಗಿ ಬರೆದ. ಸೊ ಅಭಿಜ್ಞಾನ ಬಹಳ ದೊಡ್ಡ ವಿಶೇಷವಾದ ಒಂದು ಆಯಾಮ. ಆದರೆ ವೇದವ್ಯಾಸರ ಆಯಾಮ ಎಷ್ಟು ದೇವಲೋಕದ ಕಲ್ಪನೆಯ ಛಾಪು. ಆ ದೇವಲೋಕದಿಂದ ಅದು ಒದಗಿ ಬರುವಾಗ ಶಕುಂತಲೆ ಏರುವ ಎತ್ತರ, ಆ ಮೂಲಕ ಮೇನಕೆ ಮತ್ತು ವಿಶ್ವಾಮಿತ್ರರ ಕ್ಷಮೆ ಕೂಡ ಕೇಳ್ತಾನೆ ದುಷ್ಯಂತ ಕೊನೆಗೆ. ಅಂಥದ್ದೊಂದು ಸುಂದರ ಭಾಗವನ್ನ ನೋಡಿ ಭಾರತ ವಂಶ ಯಾಕೆ ಭಾರತ ವಂಶವಾಯಿತು, ಅದಕ್ಕೆ ಕಾರಣನಾದ ಭರತ ಏನು, ಅದರ ಹಿಂದಿನ ಚರಿತ್ರೆ ಏನು ನೋಡಿದ್ದೇವೆ. ಮುಂದಿನ ಚರಿತ್ರೆ ಮತ್ತೆ ನಾಳೆ ನೋಡೋಣ. ನಮಸ್ಕಾರ.